जन्माद्यस्य तोन्मयादितरतश्चात्मविज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ब्रह्मान्ता गुरवः साक्षादिष्टं दैवं श्रियः पतिः आचार्याः श्रीमदाचार्याः सन्तो मे जन्मजन्मनि शारदा भववाराशेः पारदा वरदा सतां नीरदा बहरेर्ज्ञानसारदा पातु सर्वदा चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां कलिकृतनिखिलकल्मषापनोदनपटुतरे श्रीमद्भागवते महापुराणे अद्य कथानुवादे किञ्चित् पूर्वकथानुवादः हरिः ओम् श्रीशुक उवाच विरूपः केतुमां शम्भुः अम्बरीषः सुतास्त्रयः विरूपात् पृषदश्वोऽभूत् तत्पुत्रस्तु रथीतरः ಶುಕಮುನಿಗಳು ಅಂಬರೀಷ ಮಹಾರಾಜನ ಕಥೆಯನ್ನು ಹೇಳಿ ಅಂಬರೀಷ ರಾಜನಿಗೆ 3 ಜನ ಮಕ್ಕಳು, ವಿರೂಪ, ಕೇತುಮಾನ್, ಶಂಭು ಅಂತ 3 ಜನ ಮಕ್ಕಳು. ವಿರೂಪನಿಂದ ವೃಷದಶ್ವ ಅನ್ನುವ ಮಗನ ಅವತಾರವಾಗುತ್ತೆ. ಅವನ ಮಗ ರಥೀತರ. ರಥೀತರನಿಗೆ ಮಕ್ಕಳಾಗಲಿಲ್ಲ. ಅವನು ಸಂತಾನಕ್ಕೋಸ್ಕರ ಆ ಅಂಗಿರಸ ಋಷಿಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅವರು ಅಂಗಿರಸ ಋಷಿಗಳು ನಿಯೋಗ ಪದ್ಧತಿಯಿಂದ ಆ ರಥೀತರನ ಪತ್ನಿಯಲ್ಲಿ ಸಂತಾನವನ್ನು ನಿಯೋಗ ಪದ್ಧತಿಯಿಂದ ಪಡಿತಾರೆ. ಉತ್ತಮ ಕ್ಷತ್ರಿಯರು ಉತ್ತಮರಾದ ಜಾತಿಯವರಿಂದ ಸಂತಾನವನ್ನು ಪಡಿಬಹುದು ಅಂತ ನಿಯಮ, ಪ್ರಾಚೀನ ಕಾಲದ ನಿಯಮ. ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದ್ದಾರೆ. ಹಾಗಾಗಿ ಅಂಗಿರಸರಿಂದ ರಥೀತರನ ಪತ್ನಿಯಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಆಂಗಿರಸರು ಅಂತಲೇ ಕರೆಸಿಕೊಳ್ತಾರೆ. ಅವರು ಕೆಲವರು ಕ್ಷತ್ರಿಯ ಜಾತಿಗೆ ಸೇರ್ತಾರೆ, ಕೆಲವರು ಬ್ರಾಹ್ಮಣ ಜಾತಿಗೆ ಸೇರಿಕೊಳ್ತಾರೆ. ಬ್ರಾಹ್ಮಣರಿಂದ ಉತ್ಪನ್ನರಾಗಿದ್ದರಿಂದ ಕೆಲವರು ಬ್ರಾಹ್ಮಣ ಜಾತಿ, ಕೆಲವರು ಕ್ಷತ್ರಿಯ ಜಾತಿಗೆ ಸೇರಿಕೊಳ್ತಾರೆ. ಕ್ಷುತವಸ್ತು ಮನೋರ್ಜಜ್ಞೆ ಇಕ್ಷ್ವಾಕು ಘ್ರಾಣತಸ್ತುತಃ ತಸ್ಯ ಪುತ್ರ ಶತಜ್ಯೇಷ್ಠ ವಿಕುಕ್ಷಿ ನಿಮಿದಂಡಕಾಹ. ಇನ್ನು ವೈವಸ್ವತ ಮನುವಿನ ಎಲ್ಲಾ ಮಕ್ಕಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ನಾಭಾಗನ ಮಗ ಅಂಬರೀಷ ಅಂತ ಪ್ರಾಸಂಗಿಕವಾಗಿ ಹೇಳಿ ಆ ಪರಂಪರೆಯನ್ನು ಸ್ವಲ್ಪ ಹೇಳಿದರು. ಈಗ ಇಕ್ಷ್ವಾಕು ಅಂತ ಅವನು ಕೂಡ ವೈವಸ್ವತ ಮನುವಿನ ಮಗ. ಆ ಇಕ್ಷ್ವಾಕು ರಾಜನಿಗೆ 100 ಜನ ಮಕ್ಕಳಂತೆ. ಅವರಲ್ಲಿ ವಿಕುಕ್ಷಿ, ನಿಮಿ, ದಂಡಕ ಅಂತ ಅವರು ತುಂಬಾ ದೊಡ್ಡವರು, ಹಿರಿಯರಾಗಿದ್ದಾರೆ. ಆ 100 ಜನ ಮಕ್ಕಳ ಲೆಕ್ಕವನ್ನು ಹೇಳ್ತಾರೆ. 25 ಜನ ಆರ್ಯಾವರ್ತದ ಪೂರ್ವ ಭಾಗದಲ್ಲಿ ರಾಜರಾಗಿದ್ದಾರಂತೆ. 25 ಜನ ಪಶ್ಚಿಮ ಭಾಗದಲ್ಲಿ ರಾಜರಾಗಿದ್ದಾರೆ. ಇನ್ನು 3 ಮಂದಿ ಮಧ್ಯದ ಭಾಗದಲ್ಲಿ, ಉಳಿದ 47 ಜನ ಉತ್ತರ ದಕ್ಷಿಣ ಭಾಗಗಳಲ್ಲಿ ರಾಜರಾಗಿದ್ದಾರೆ ಅಂತ. ಎಲ್ಲರೂ ಚಕ್ರವರ್ತಿಗಳು. ಇಕ್ಷ್ವಾಕು ರಾಜನ ಪ್ರತಿಯೊಬ್ಬರು ಮಕ್ಕಳು ನವದ್ವೀಪಗಳಿಗೆ ರಾಜರಾಗಿ ದೇಶವನ್ನ ಆಳಿದ್ದಾರೆ. ಒಂದು ಬಾರಿ ಇಕ್ಷ್ವಾಕು ರಾಜ ಒಂದು ಅಷ್ಟಕಾಶ್ರಾದ್ದ ಅಂತ, ಅಷ್ಟಕಾಶ್ರಾದ್ದ ಅಂದ್ರೆ ಒಂದು ಆ ಷಣ್ಣವತಿ ಶ್ರಾದ್ದದಲ್ಲಿ ಒಂದು ಸೇರಿಕೊಳ್ಳುತ್ತೆ. ಆ ಶ್ರಾದ್ದದಲ್ಲಿ ಶುದ್ಧವಾದ ಮಾಂಸವನ್ನು ತಂದು, ಹಿಂದಿನ ಕಾಲದಲ್ಲೆಲ್ಲ ಇವತ್ತು ಉದ್ದಿನ ಜಾಗದಲ್ಲಿ ಮಾಂಸ ಇತ್ತು. ಆ ವಿಕುಕ್ಷಿಗೆ ಹೇಳಿದ, ನೀನು ತಡ ಮಾಡಬೇಡ. ತನ್ನ ಪ್ರಧಾನನಾದ ಮಕ್ಕಳಲ್ಲಿ ಒಬ್ಬ ವಿಕುಕ್ಷಿ, ತಡ ಮಾಡದೆ ಹೋಗಿ ಮಾಂಸವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ. ಅವನು ಮಹಾಪರಾಕ್ರಮಿಯಾಗಿದ್ದ ವಿಕುಕ್ಷಿ. ಕಾಡಿಗೆ ಹೋಗಿ ಶ್ರಾದ್ದಕ್ಕೆ ಯೋಗ್ಯವಾದ ಮೃಗಗಳನ್ನು ಹೊಡಿಬೇಕು. ಅದಕ್ಕೆ ತುಂಬ ಆಯಾಸ ಪಟ್ಟ. ಕಾಡಿನಲ್ಲಿ ಸಂಚಾರ ಮಾಡಿ ಮಾಡಿ ಅವನಿಗೆ ಆಯಾಸ ಆಯಿತು.
ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಆದ್ದರಿಂದ ಅವನೇನು ಮಾಡಿದ ಅಂದರೆ ಒಂದು ಮೊಲದ ಮಾಂಸವನ್ನು ತಿಂದುಬಿಟ್ಟ. ಮೊಲದ ಮಾಂಸವನ್ನು ಶ್ರಾದ್ದಕ್ಕಿಂತ ಮೊದಲೇ ತಿಂದರೆ ಅದೇನಾಗುತ್ತೆ, ಕಾಡಿನಲ್ಲಿ ಬೆಂಕಿ ಹಚ್ಚಿ ಬೇಯಿಸಿ ತಿಂದುಬಿಟ್ಟ. ಒಂದು ತಗೊಂಡಿರುವ ಮಾಂಸಗಳಲ್ಲಿ ಒಂದು ಮಾಂಸವನ್ನು ತೆಗೆದುಕೊಂಡ. ಶ್ರಾದ್ದ ನಿಮಿತ್ತದಿಂದ ತೆಗೆದಿಟ್ಟ ಮೇಲೆ ತುಪ್ಪ ಕಡಿಮೆ ಆಯಿತು ಅಂತ ಅದನ್ನು ತಗೊಳ್ಳಬಾರದು, ಅದು ನಿಯಮ. ಹಾಗಾಗಿ ಅದಕ್ಕೆ ಮೀಸಲಾಗಿದ್ದನ್ನ ಮತ್ತೆ ಇನ್ನೊಂದು ಕಡೆ ಬಳಕೆ ಮಾಡಬಾರದು. ಅದನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡ ಮೇಲೆ ಮತ್ತೆ ಅದನ್ನು ಬಳಸಿದರೆ ಅದು ಉಚ್ಚಿಷ್ಟ ಅಂತ ಆಗುತ್ತೆ. ಈ ವಿವೇಕ ಹೊರಟು ಹೋಗಿತ್ತು. ತುಂಬಾ ಹಸಿವಾದಾಗ ಅಂಗಾರಕ್ಷತೆ ಮರ್ಚೋಗ್ಬಿಟ್ಟಿರುತ್ತೆ. ಆಮೇಲೆ ಯಾರು ಹೇಳಿದ್ದಾರೆ, ಇನ್ನು ಆಚಾರ್ಯ ಅಂಗಾರಕ್ಷತೆ ಹೆಚ್ಚುಗಳಿಲ್ಲ, ಇಲ್ಲ ಸ್ವಲ್ಪ ಹಸಿವಾಗಿತ್ತು, ಗಿಡಿಬಿಡಿ ಆಯ್ತು ಅಂತ. ಹಾಗೆ ವಿವೇಕವನ್ನ ಮರೆತು ಮೊಲದ ಮಾಂಸವನ್ನ ತಿಂದ. ಅದನ್ನ ತಂದು ನೀಡಿದ. ಪ್ರೋಕ್ಷಣೆ ಮಾಡಿ ಶ್ರಾದ್ದದಲ್ಲಿ ಉಪಯೋಗಿಸಬೇಕು ಅಂತ ಹೊರಟಾಗ ವಸಿಷ್ಠರು ಅದನ್ನು ನೋಡಿ ಹೇಳ್ತಾರೆ, ಈ ಮಾಂಸ ಅಶುದ್ಧವಾಗಿದೆ. ನೋಡಿದ ತಕ್ಷಣ ಗೊತ್ತಾಯ್ತು ಅವರಿಗೆ, ಇದನ್ನು ತಿಂದು ಉಳಿದದ್ದನ್ನೇ ಇಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಈ ರೀತಿಯಾಗಿ ಜ್ಞಾನದೃಷ್ಟಿಯಿಂದ ಕಂಡು ಇಕ್ಷ್ವಾಕುವಿಗೆ ಹೇಳ್ತಾರೆ, ಸದಾಚಾರವನ್ನ ತೊರೆದ ಮಗನಾಗಿದ್ದಾನೆ ಇವನು, ಶ್ರಾದ್ದದ ದಿನ ಅನ್ಯಾಯ ಮಾಡಿದ್ದಾನೆ ಅಂತ ಸಿಟ್ಟು ಮಾಡಿಕೊಂಡು ಇಕ್ಷ್ವಾಕು ರಾಜ, ನಾವಾದ್ರೆ ನಮ್ಮ ಮಗ ಅಲ್ವಾ ಅಂತ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಧರ್ಮದ್ರೋಹಿ ನೀನು ಅಂತ ಊರಿನಿಂದ ಹೊರ ಕಳಿಸ್ಬಿಡ್ತಾನ ಅವನು, ನೀನ್ ರಾಜ ಆಗುವುದೇ ಬೇಡ ಅಂತ. ಆಮೇಲೆ ಈ ಇಕ್ಷ್ವಾಕು ರಾಜ ವಿಕುಕ್ಷಿ, ಅವನಿಗೆ ಇನ್ನೊಂದು ಹೆಸರು ಬರುತ್ತೆ, ಅವನಿಗೆ ಶಶಾಗ ಅಂತ ಹೆಸರು ಬರುತ್ತೆ. ಅಂದ್ರೆ ಶಶ ಅಂದ್ರೆ ಮೊಲದ ಮಾಂಸವನ್ನು ತಿಂದಿದ್ರಿಂದ ಶಶಾದ ಅಂತಾನೆ ಹೆಸರು ಬರುತ್ತೆ. ಆ ತರ ಇಕ್ಷ್ವಾಕು ರಾಜ ಮುಂದೆ ಆ ಮಗನನ್ನ ಹೊರಗೆ ಕಳಿಸಿದ ಮೇಲೆ ಅವನಿಗೂ ಕೂಡ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲ್ಲ. ಜಾಪಕ ಅಂತ ಒಬ್ರು ಋಷಿಗಳಿರ್ತಾರೆ. ಸತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್. ಜಾಪಕ ಅನ್ನುವ ಮುನಿಗಳ ಜೊತೆಗೆ ಪರತತ್ವದ ಬಗ್ಗೆ ಸಂಭಾಷಣೆಯನ್ನು ಮಾಡಿ ಜ್ಞಾನ ಸಂಪಾದನೆ ಮಾಡಿಕೊಂಡು ಯೋಗಾಭ್ಯಾಸಗಳನ್ನೆಲ್ಲ ಮಾಡಿ ಮುಂದೆ ಶರೀರ ತ್ಯಾಗ ಮಾಡಿ ಪರಬ್ರಹ್ಮನನ್ನ ಸೇರಿದ ಇಕ್ಷ್ವಾಕು ರಾಜ ಅಂತ ಕೊನೆಗೆ ಭಗವತ್ ಚಿಂತನೆಯಲ್ಲಿ ತನ್ನ ಬದುಕನ್ನು ಮಂಗಳ ಮಾಡಿಕೊಂಡ ಅಂತ ಕಥೆ ಹೇಳಿದ್ದಾರೆ. ಆಮೇಲೆ ಈ ವಿಕುಕ್ಷಿ ಏನ್ ಮಾಡಿದ ಅಂದ್ರೆ, ಅಪ್ಪ ತೀರಿ ಹೋದನಲ್ಲ, ತತ್ವಜ್ಞಾನ ಸಂಪಾದನೆ ಮಾಡಿಕೊಂಡು ಅಪ್ಪ ತೀರಿ ಹೋದ ಮೇಲೆ ಅವನು ವಿಕುಕ್ಷಿ ಪುನಃ ರಾಜ್ಯಕ್ಕೆ ಬಂದ. ಅವನು ಭಗವಂತನನ್ನ ಆರಾಧನೆ ಮಾಡಿದ. ಅಂದ್ರೆ ಅಪ್ಪ ಇರುವ ತನಕ ರಾಜನಾಗ್ಲಿಲ್ಲ, ಆಮೇಲೆ ಅರಾಜಕತೆ ಉಂಟಾಯ್ತು, ಅವನನ್ನೇ ಕರ್ಕೊಂಡು ಬಂದ್ರು, ಅಷ್ಟು ಪ್ರಾಯಶ್ಚಿತ್ತ ಆಗಿತ್ತು. ಆದ್ರೆ ಅವನನ್ನು ಎಲ್ಲರೂ ಶಶಾದ ಅಂತ ಕರೀತಾ ಇದ್ರು. ಆ ವಿಕುಕ್ಷಿಯ ಮಗನೇ ಪುರಂಜಯ ಅಂತ ಅವನ ದೇಶವನ್ನಾಳಿದ. ಅವನಿಗೆ ಇಂದ್ರವಾಹ ಅಂತನೂ ಕಕುಸ್ಥ ಅಂತ ಎರಡು ಹೆಸರುಗಳು. ನೋಡಿ, ಅವನು ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಿ ಬಂದ ಮೇಲೆ ಒಳ್ಳೆಯ ಮಕ್ಕಳು ಹುಡ್ತಾರೆ ಅವನಿಗೆ. ಪುರಂಜಯ, ಅವನಿಗೆ ಇಂದ್ರವಾಹ, ಕಕುಸ್ಥ ಅಂತ ಹೆಸರು, 3 ಹೆಸರಿದೆ ಅವನಿಗೆ. ಇದೆಲ್ಲ ಅವನು ಮಾಡಿದ ಸತ್ಕರ್ಮಗಳ ಹಿನ್ನೆಲೆಯಲ್ಲಿ ಬಂದ ಹೆಸರು ಅಂತ ಹೇಳಿದ್ದಾರೆ. ಅವನು ಆ ಕೃತಯುಗ ಮುಗಿಯೋ ತನಕ ದೇವತೆಗಳಿಗೂ ದಾನವರಿಗೂ ಯುದ್ಧ ನಡೀತಂತೆ. ಇವತ್ತು ಇರಾನ್ ಯುದ್ಧ ಏನು ನಮ್ಮ ಬಾಲ್ಯದಿಂದ ನಡೀತಾ ಇದೆ, ಇನ್ನೂ ನಿಂತೇ ಇಲ್ಲ. ಅದೆಂಥ ಬೆಂಕಿಯ ಊರುಗಳೋ ಏನೋ ವಾಸ್ತುಗಳಲ್ಲಿ. ಆ ತರ ಕೃತಯುಗದಿಂದ ಕೊನೆಯ ತನಕ ಯುದ್ಧಗಳು ನಡೀತಾ ಇದೆಯಂತೆ. ದೇವತೆಗಳೆಲ್ಲ ದೈತ್ಯರಿಂದ ಪರಾಜಿತರಾದಾಗ ಈ ವಿಕುಕ್ಷಿಯ ಮಗನಾದ ಪುರಂಜಯನ ಸಹಾಯವನ್ನು ಕೇಳಿದ್ರಂತೆ. ಅವನ ಸಹಾಯವನ್ನು ಮಾಡಿದ. ಅವನೇನ್ ಮಾಡಿದ ಅಂದ್ರೆ, ಇಂದ್ರ ಮಹಾ ಋಷಭ ರೂಪದಿಂದ ಇವನಿಗೆ ವಾಹನ ಆದಂತೆ. ಭೂಲೋಕದ ಪುರಂಜಯನಿಗೆ ಇಂದ್ರ ವಾಹನವಾದ. ಯಾಕೆ ಅಂದ್ರೆ ಅವನು ಕೇಳ್ಕೊಂಡಿದ್ದ, ನಾನು ಯುದ್ಧ ಮಾಡಬೇಕಾದ್ರೆ ಇಂದ್ರನೇ ವಾಹನ ಆದ್ರೆ ನಾನು ಆ ಯುದ್ಧದಲ್ಲಿ ಸೋಲಿಸ್ತೇನೆ. ದೇವತೆಗಳಿಗೆ ಜಯ ಆಗಬೇಕು ಅಂತ ಇಂದ್ರ ಸಣ್ಣವನ ಮುಂದೆ ಸಣ್ಣವನಾದ ಅವನು ಇಂದ್ರ. ಆದ್ರಿಂದ ಪುರಂಜಯ ಕವಚ ತೊಟ್ಟು ತೀಕ್ಷ್ಣವಾದ ಬಾಣಗಳನ್ನು ತೆಗೆದುಕೊಂಡು ಅವನು ಆ ಕಕುಸ್ಥ ಅಂದ್ರೆ ಡುಬ್ಬ ಇರುವ ಋಷಭ ಅಂತ ಅರ್ಥ. ಅದನ್ನು ಏರಿ ಯುದ್ಧ ಮಾಡಿದ್ದಕ್ಕೆ ಅವನಿಗೆ ಕಕುಸ್ಥ ಅಂತಾನೆ ಪುರಂಜಯನಿಗೆ ಹೆಸರು ಬಂತು ಅಂತ ಹೇಳಿದ್ದಾರೆ. ವಿಶೇಷವಾಗಿ ಆ ಎಲ್ಲಾ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟ. ಆ ಕಾಳಗದಲ್ಲಿ ಎಲ್ಲರನ್ನು ಸಂಹಾರ ಮಾಡಿದ. ಪ್ರಳಯ ಕಾಲದಲ್ಲಿ ಹೇಗೆ ಸಂಹಾರ ಮಾಡ್ತಾರೋ ಹಾಗೆ ಸಂಹಾರ ಮಾಡಿ ಅವರೆಲ್ಲ ದೈತ್ಯರು ಪಲಾಯನ ಮಾಡಿದ್ರು. ಅದಕ್ಕೆ ಅವನಿಗೆ ಪುರಂಜಯ ಅಂತ, ಅಂದ್ರೆ ಪುರ ಅಂದ್ರೆ ದೇವತೆಗಳ ಪಟ್ಟಣ, ಅದನ್ನ ಜಯಿಸಿದವನು. ಕಕುಸ್ಥ ಅಂದ್ರೆ ಇಂದ್ರವಾಹನನಾಗಿದ್ದಾದ್ರಿಂದ ಕಕುಸ್ಥ. ಈ ಪುರಂಜಯನಿಗೆ ಅನೇನಸ್ ಅಂತ ಒಬ್ಬ ಮಗ ಹುಟ್ಟಿದ. ಅವನ ಮಗವೇ ಪೃಥು ಅಂದ್ರೆ ಅಲ್ಲೊಬ್ಬ ಬರ್ತಾನೆ. ಆ ಧ್ರುವನ ಪರಂಪರೆಯಲ್ಲಿ ಬರುವ ಉತ್ತಾನಪಾದರಾಜನ ಪರಂಪರೆಯ ಪೃಥು ಅಲ್ಲ ಇವನೊಬ್ಬ ಬೇರೆ ಪೃಥು. ಅವನ ಹೆಸರನ್ನು ಇವನಿಗೆ ಇಟ್ಟಿದ್ದಾರೆ. ಪೃಥುವಿನ ಮಗ ವಿಶ್ವಗಂಧಿ, ಅವನ ಮಗ ಚಂದ್ರ.
ಅವನ ಮಗ ಯುವನಾಶ್ವ, ಅವನ ಮಗ ಶಾವಸ್ತಿ. ಅವನು ಶಾವಸ್ತಿ ಎನ್ನುವ ಪಟ್ಟಣವನ್ನು ನಿರ್ಮಾಣ ಮಾಡಿದ, ಆದ್ರಿಂದ ಶಾವಸ್ತಿ ಅಂತ ಅವನಿಗೆ ಹೆಸರು. ಅವನ ಮಗ ಬೃಹದಶ್ವ, ಅವನ ಮಗ ಕುವಲಯಾಶ್ವ. ಕುವಲಯಾಶ್ವ ತುಂಬಾ ಬಲಿಷ್ಠನಾಗಿದ್ದ. ಅವನು 21,000 ಮಕ್ಕಳಿತ್ತಂತವನು ಕುವಲಯಾಶ್ವನಿಗೆ. ಅವನು ದುಂಧು ಅನ್ನುವ ಅಸುರನನ್ನ ಉದಂಕ ಮುನಿಯ ಪ್ರಾರ್ಥನೆಗೆ ಅನುಗುಣವಾಗಿ, ಮಹಾಭಾರತದಲ್ಲಿ ಕಥೆಯೆಲ್ಲ ವಿಸ್ತಾರವಾಗಿ ಬರುತ್ತೆ. ಅವನು ದುಂಧು ಅನ್ನುವ ರಾಕ್ಷಸ ಏನ್ ಮಾಡಿದ್ದ ಅಂದ್ರೆ, ಮರಳುಗಾಡೆ ಅವನಿಗೆ ಆಶ್ರಯ ಭೂಮಿಯಾಗಿತ್ತಂತೆ. ಅವನು ಬೆಂಕಿಯನ್ನು ಉಗುಳ್ತಾ ದೇಶಗಳನ್ನೇ ಸುಟ್ಟು ಹಾಕ್ತಾ ಇದ್ದ. ಇವತ್ತೆಲ್ಲ ಬೆಂಕಿ ಉಗುಳುವ ಇದಿದ್ದ ಏನೋ ವಿಮಾನಗಳು, ಅದು ಹಾಗಲ್ಲ. ದುಂದು ಬಾಯಿಂದಲೇ ಬೆಂಕಿ ಉಗುಳಿ ಸಂಹಾರ ಮಾಡ್ತಿದ್ದ. ಅವನ ವಿರುದ್ಧ ಜಯ ಸಂಪಾದನೆ ಮಾಡಲಿಕ್ಕೆ 21,000 ಮಕ್ಕಳ ಜೊತೆಗೆ ಅವನು ಕುವಲಯಾಶ್ವ ಯುದ್ಧಕ್ಕೆ ಹೋಗಿದ್ದಾನೆ. ಅವನಿಗೆ ದುಂಧುಮಾರ ಅಂತ ಹೆಸರು. ದುಂಧು ಅನ್ನುವ ರಾಕ್ಷಸನನ್ನ ಸಂಹಾರ ಮಾಡಿದ, ಆದ್ರಿಂದ ಕುವಲಯಾಶ್ವ ದುಂಧುಮಾರ ಅಂತಾನೆ ಪ್ರಸಿದ್ಧನಾದ. ಅವರೆಲ್ಲರೂ ಕೂಡ 21,000 ಮಕ್ಕಳೆಲ್ಲ ಅವನ ಬಾಯಿಗೆ ಬೆಂಕಿಗೆ ಆಹುತಿಯಾಗ್ಬಿಟ್ರಂತೆ. ದುಂಧುಮಾರ ಒಬ್ಬನೇ ಉಳಿದಿದ್ದ. ಅದ್ರ ಜೊತೆಗೆ 3 ಜನ ಮಕ್ಕಳು ಉಳ್ಕೊಂಡ್ರಂತ ಅವನಿಗೆ. 21,000 3 ಜನ ಮಕ್ಕಳು ಬಿಟ್ಟು ಎಲ್ಲಾರನ್ನೂ ದೇವತೆಗಳ ಹಿತಕ್ಕೋಸ್ಕರ ಸಂಹಾರ ಮಾಡಿದ, ಅಂದ್ರೆ ಸಾಯಿಸಿದ ಅವನು ದುಂಧು. ಅವನಿಗೆ ಜಯ ಸಂಪಾದನೆ ಆಯ್ತು. ಆ ಕುವಲಯಾಶ್ವನಿಗೆ 3 ಜನ ಮಕ್ಕಳು, ಗೊತ್ತಾಗ್ಬೇಕಲ್ವಾ, ಒಂದೇ ತರ ನಾಮಕರಣ ಮಾಡಿದ್ದಾರೆ. ದೃಢಾಶ್ವ, ಕಪಿಲಾಶ್ವ, ಆಮೇಲೆ ಭದ್ರಾಶ್ವ ಅಂತ. ದೃಢಾಶ್ವನ ಮಗ ಹರಿಯಶ್ವ, ಅವನ ಮಗ ನಿಕುಂಭ. ನಿಕುಂಭನ ಮಗ ಬರ್ಹಿಣಾಶ್ವ, ಅವನ ಮಗ ಕೃಶಾಶ್ವ. ಕೃಶಾಶ್ವನ ಮಗ ಸೇನಜಿತ್. ಸೇನಜಿತ್ತನಿಗೆ ಯುವನಾಶ್ವ ಅನ್ನೋನು ಮಗನಾಗಿ ಹುಟ್ಟಿದ ಅಂತ. ಅವನಿಗೂ ಮಕ್ಕಳಿರಲಿಲ್ಲ. 100 ಜನ ಮಕ್ಕಳ ಮದುವೆ ಆದಂತೆ, ಮಕ್ಕಳಾಗ್ಲಿಲ್ಲ ಅಂತ. ಈ ಹೆಂಡತಿಲ್ ಮದುವೆ ಆದ್ರೆ ಮಕ್ಕಳಾಗುತ್ತೆ, ಈ ಹೆಂಡತಿಲ್ ಮದುವೆ ಆದ್ರೆ ಮಕ್ಕಳಾಗುತ್ತೆ ಅಂತ ಆದ. 100ರಲ್ಲೂ ಮಕ್ಕಳಾಗಲಿಲ್ಲ. 101ಕ್ಕೆ ಹೋಗಲಿಲ್ಲ. ಅಷ್ಟರಲ್ಲೂ ವೈರಾಗ್ಯ ಬಂದಿತ್ತು, ವಯಸ್ಸು ಆಗಿತ್ತು ಅವನಿಗೆ. ಆ ಋಷಿಗಳಿಗೆಲ್ಲ ದಯ ಹುಟ್ಟಿತಂತೆ, ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ. ಅವರೆಲ್ಲ ಇಂದ್ರಯಾಗ ಮಾಡಿದ್ರು. ಇಂದ್ರಯಾಗದಿಂದ ಇವನಿಗೆ ಸಂತಾನ ಆಗಲಿ ಅನ್ನೋ ದೃಷ್ಟಿ ಇತ್ತು. ಅವನಿಗೆ ವಯಸ್ಸು ಆಗಿತ್ತು, ರಾತ್ರಿ ಆಯಾಸ ಆಗಿತ್ತು. ಆ ಮರುದಿನ ಆ ಹೆಂಡತಿಗೆ ಕುಡಿಸಬೇಕಾದ ನೀರನ್ನ ಕಲಶದಲ್ಲಿ ಸ್ಥಾಪನೆ ಮಾಡಿ ಇಟ್ಟಿದ್ರು. ಅದನ್ನ ರಾತ್ರಿ ಆಯಾಸದಿಂದ ಯಜ್ಞಶಾಲೆಯಲ್ಲಿ ಹೊಕ್ಕು ಎಲ್ಲರೂ ಮಲಗಿದ್ದಾರೆ ಅಂತ ತಿಳಿದು ಮಂತ್ರಪೂತವಾದ ಜಲವನ್ನೇ ಕುಡಿದು ಬಿಟ್ಟ. ಹೆಂಡತಿ ಕೊಡಬೇಕಾದದನ್ನ ತಾನೇ ಗರ್ಭಿಣಿ ಆಗಬೇಕಾಗಿತ್ತು. ಇದು ಗರ್ಭಣ ಆಯ್ತು ಈಗ, ಆಯ್ತಾ. ಮುನಿಗಳೆಲ್ಲ ಎದ್ದಾಗ ಕಲಶ ಬರಿದಾಗಿತ್ತು. ಇದು ಯಾರ ಕೆಲಸ ಅಂತ ಕೇಳಿದ್ರು. ಅದಕ್ಕೆ ಯಾರೋ ಕುಡಿದಿದ್ದಾರೆ ಅಂತ ಋಷಿಗಳೆಲ್ಲ ಮಾತನಾಡ್ತಾ ಇರಬೇಕಾದ್ರೆ ಅವರಿಗೆಲ್ಲ ಅರ್ಥ ಆಯ್ತು, ಭಗವಂತನ ಪ್ರೇರಣೆ ಇದು. ಇದನ್ನ ಅವನಿಗೆ ಹೆಣ್ಣಿನಿಂದ ಮಕ್ಕಳು ಅಂತ ಇರಲಿಲ್ಲ. ಹಾಗಾಗಿ ಇಷ್ಟು ಮಂತ್ರದ ಬಲ ಇದೆ, ಇನ್ನೆಲ್ಲಾದ್ರೂ ಫಲಪ್ರದ ಆಗ್ಬೇಕು. ಹಾಗಾಗಿ ಅವನೇ ಗರ್ಭವನ್ನ ಧರಿಸಿದ. ಇದು ದೇವರ ಸಂಕಲ್ಪ ಅಂತ. ಅಷ್ಟು ಬಾಯಾರಿಕೆ ಆಗ್ಬೇಕಾದ್ರೆ ಇದು ದೇವರ ಸಂಕಲ್ಪವೇ ಇದೆ, ಇನ್ನೇನೋ ಅಲ್ಲ ಅಂತ ದೈವ ಬಲವನ್ನೇ ಚಿಂತನೆ ಮಾಡಿದ್ರು. ಈಶ್ವರಾಯ ನಮಶ್ಚಕ್ರುಹು ಅಹೋ ದೈವ ಬಲಂ. ದೇವರಿಗೆ ನಮಸ್ಕಾರ ಮಾಡಿದ್ರು. ನಿನ್ನ ಬಲ ಅದ್ಭುತ. ನಾವು ಹೆಣ್ಣಿಗೆ ಕುಡಿಸಬೇಕಾದದ್ದು ಗಂಡಿಗೆ ಕುಡಿದಿದ್ದಾನೆ. ಇದು ನಮ್ಮ ಪ್ರಯತ್ನ ಏನೂ ನಡೆಯುವುದಿಲ್ಲ ಅಂತ ನಿಶ್ಚಯ ಮಾಡಿಕೊಂಡ್ರು. ನವಮಾಸ ಕಾಲ ಯುವನಾಶ್ವ ಗರ್ಭವನ್ನ ಧರಿಸಿದ, ಗರ್ಭಿಣಿಯಾದ ಅವನು ಕೂಡ. ಆ ಬಲ ಹೊಟ್ಟೆಯನ್ನು ಛೇದಿಸಿಕೊಂಡು ಚಕ್ರವರ್ತಿಯಾದ ಒಬ್ಬ ಮಗ ಹುಟ್ಟಿದ. ಕಂ ಧಾಸ್ಯತಿ ಕುಮಾರೋಯಂ ಸ್ತನ್ಯೋರೂಯತೆ ಭೃಶಂ ಮಾಂಧಾತ ವತ್ಸಮಾರೋದಿರಿತಿ ಇಂದ್ರೋ ದೇಶಿನಿ ಮದಾತ್. ಆ ಮಗು ಹುಟ್ಟಿದ ತಕ್ಷಣ ಈ ಋಷಿಮುನಿಗಳೆಲ್ಲ ಕೇಳ್ತಾರೆ, ಇಂದ್ರನೇ ನಿನ್ನನ್ನು ಕುರಿತು ಯಾಗ ಮಾಡಿದ್ದೇವೆ, ಆದ್ರೆ ಈ ಮಗುವಿಗೆ ಸ್ತನ್ಯಪಾನ ಮಾಡಿಸಲಿಕ್ಕೆ ಅರ್ಹತೆಯೇ ಇಲ್ಲ, ಇವನು ಪುರುಷನಾಗಿದ್ದಾನೆ, ಅದಕ್ಕೆ ನಮ್ಗೆ ಚಿಂತೆ ಆಗ್ತಾ ಇದೆ ಅಂತ ಹೇಳಿದಾಗ ಇಂದ್ರ ಸುಪ್ರೀತನಾಗಿ ಮಾಂ ಧಾಸ್ಯತಿ ಅಂದ್ರೆ ಪಾನ ಮಾಡುತ್ತೆ ಅಂತ, ನನ್ನನ್ನ ಪಾನ ಮಾಡುತ್ತೆ ಅಂತ ತನ್ನ ತೋರು ಬೆರಳಿನನ್ನ ಇಟ್ಟು, ಇಂದ್ರದೇವರ ತೋರು ಬೆರಳಿನಲ್ಲಿ ಅಮೃತ ಇದೆಯಂತೆ, ಅದನ್ನ ಪಾನ ಮಾಡಿ ಮಗು ಹುಟ್ಟಿತು. ಆದ್ರಿಂದ ಅವನಿಗೆ ಮಾಂಧಾತ ಅಂತ ಯುವನಾಶ್ವರಾಜನ ಮಗನಿಗೆ ಹೆಸರು ಬಂತು. ದೇವತೆಗಳೆಲ್ಲ ಆ ಪ್ರಾರ್ಥನೆ ಮಾಡಿದ್ರಿಂದ ಮಗು ಹುಟ್ಟಿತು. ಅದಾದ್ಮೇಲೆ ಯುವನಾಶ್ವನ ಹೊಟ್ಟೆ ಸೀಡಿಕೊಂಡು ಬಂದ್ರು. ದೇವತೆಗಳ ಮಂತ್ರದ ಬಲದಿಂದ ಅವನಿಗೆ ಸಾವು ಬರಲಿಲ್ಲ. ಯಜ್ಞಶಾಲೆಯಲ್ಲಿ ಸಿದ್ಧಿಯನ್ನು ಪಡೆದು ಅವನು ದೊಡ್ಡ ಸಾಧಕನಾಗಿದ್ದ. ಮಾಂಧಾತನಿಗೆ, ಈ ಯುವನಾಶ್ವನ ಮಗನೇ ಮಾಂಧಾತನಿಗೆ ತ್ರಸದ್ದಸ್ಯು ಅಂತ ಇಂದ್ರ ಮಾಂಧಾತನಿಗೆ ನಾಮಕರಣವನ್ನು ಮಾಡಿದ್ರು. ಇಂದ್ರದೇವರು ಬಂದು ಇವನು ತ್ರಸದ್ದಸ್ಯು ಅಂತ, ದಸ್ಯು ಅಂದ್ರೆ ರಾವಣಾದಿ ರಾಕ್ಷಸರು, ಅವರನ್ನ ತ್ರಸತ್ ಅಂದ್ರೆ ಹೆದರಿಸ್ತಾ ಇದ್ದ, ಆದ್ರಿಂದ ತ್ರಸದ್ದಸ್ಯು, ಕಳ್ಳರನ್ನ ಹೆದರಿಸುವ ರಾಜ ಅಂತ ಅವನಿಗೆ ಇಂದ್ರದೇವರೇ ಬಂದು ಹೆಸರನ್ನ ನೀಡಿದ್ದಾರೆ. ಆ ಮಾಂಧಾತ ಚಕ್ರವರ್ತಿಯಾಗಿ ಭಗವಂತನ ಸನ್ನಿಧಾನ ಇತ್ತಂತೆ ಮಾಂಧಾತನಲ್ಲಿ. ಆದ್ರಿಂದ 7 ದ್ವೀಪಗಳನ್ನ, ಅದನ್ನು ಪ್ರಸಿದ್ಧವಾದ ಮಾತು, ಏಕರಾತ್ರೇಣ ಮಾಂಧಾತ
ಶೀಲೇನೈವ ಅಜಯನ್ಮಹೀಂ ಅಂತ ಒಂದೇ ರಾತ್ರಿಯಲ್ಲಿ ಸಪ್ತದ್ವೀಪಗಳ ಚಕ್ರವರ್ತಿಗಳ ಮೇಲೆ ಗೆದ್ದರಂತೆ ತನ್ನ ಚಾರಿತ್ರ್ಯದಿಂದ ಗೆದ್ದ ಅಂತ ಹೇಳಿದ್ದಾರೆ. ಅಂತಹ ಶುದ್ಧ ಚಾರಿತ್ರ್ಯ ಸಂಪನ್ನನಾದವನು, ಭಗವಂತನ ವಿಶೇಷವಾದ ಸನ್ನಿಧಾನ ಇತ್ತು. ಅವನು ಮಾಂಧಾತ ಯಜ್ಞನಾಮಕನಾದ ಪರಮಾತ್ಮನನ್ನ ಬಹು ದಕ್ಷಿಣಾಕ ಯಾಗಗಳಿಂದೆಲ್ಲ ಸಂತೋಷಪಡಿಸಿದ. ಅವನು ಮಾಡಿದ ಯಜ್ಞ ವಿಧಾನ ಇದೆಲ್ಲವೂ ಕೂಡ ಭಗವಂತನ ಅಧೀನ ಅಂತ ತಿಳಿದುಕೊಂಡಿದ್ದ. ಸೂರ್ಯ ಎಲ್ಲೆಲ್ಲಿ ಉದಿಸ್ತಾನೋ, ಎಲ್ಲೆಲ್ಲಿ ಚಂದ್ರ ಬೆಳಗುತ್ತಾನೋ ಅದೆಲ್ಲ ಮಾಂಧಾತನ ರಾಜ್ಯ ಆಗಿತ್ತಂತೆ. ಸೂರ್ಯನ ಬೆಳಕು ಬೀಳುವ ಜಾಗಗಳೆಲ್ಲ ಮಾಂಧಾತ ಚಕ್ರವರ್ತಿಯ ರಾಜ. ಅವನಿಗೆ ಶಶಬಿಂದುವಿನ ಮಗಳಾದ ಬಿಂದುಮತಿ ಅಂತ ಒಬ್ಳು ಮಾಂಧಾತ ರಾಜನ ಪತ್ನಿ. ಆ ಮಾಂಧಾತ ವಿಶೇಷವಾಗಿ ಅವನ ಪರಂಪರೆಯಲ್ಲಿ ಇವನು ಬಿಂದುಮತಿಯಲ್ಲಿ ಮಾಂಧಾತ ಪುರುಕುತ್ಸ, ಅಂಬರೀಷ, ಮುಚುಕುಂದ ಇವರನ್ನ ಪಡೆದ ಅಂತ ಹೇಳಿದ್ದಾರೆ. ಅಷ್ಟು ಜನ ಮಕ್ಕಳು. ಇವರು 50 ಮಂದಿ, ಅದರ ಜೊತೆಗೆ 50 ಜನ ಹೆಣ್ಮಕ್ಕಳು ಹುಟ್ಟಿದ್ರು. ಯಾರಲ್ಲಿ? ಬಿಂದುಮತಿಯಲ್ಲಿ, ಶಶಬಿಂದುವಿನ ಮಗಳಾದ ಬಿಂದುಮತಿಯಲ್ಲಿ ಪುರುಕುತ್ಸ, ಅಂಬರೀಷ, ಮುಚುಕುಂದ ಅಂತ 3 ಜನ ಮಕ್ಕಳು, ಮಾಂಧಾತನ ಮಕ್ಕಳು. ಅದರ 3 ಗಂಡು, 50 ಹೆಣ್ಮಕ್ಕಳು ಹುಟ್ಟಿದ್ರಂತೆ. ಅವರನ್ನೆಲ್ಲ ಸೌಭರಿ ಋಷಿಗಳು ಮದುವೆ ಆದರು. ಅದೇನು ಕಾರಣ ಕಥೆ ಹೇಳ್ತಾ ಇದ್ದಾರೆ. ಯಮುನಾಂತರ್ಜಲೆ ಮಗ್ನಸ್ತಪ್ಯಮಾನ ಪರಂ ತಪಃ ನಿವೃತ್ತಿ ಮೀನರಾಜಸ್ಯ ವೀಕ್ಷ್ಯ ಮೈಥುನ ಧರ್ಮಿಣಃ. ಯಮುನೆಯ ಆಳದ ನೀರಿನಲ್ಲಿ ಮುಳುಗಿ ಮಹಾ ತಪಸ್ಸನ್ನು ಮಾಡ್ತಾ ಇದ್ರು ಸೌಭರಿ ಋಷಿಗಳು. ಒಂದು ದೊಡ್ಡ ಮೀನು, ಹೆಣ್ಣು ಮೀನುಗಳ ಜೊತೆಗೆ ಆನಂದದಿಂದ ಸುಖವನ್ನು ಅನುಭವಿಸುವ ದೃಶ್ಯವನ್ನು ನೋಡಿದ ಮಾಂಧಾತ ಇವನಿಗೆ ಸೌಭರಿ ಋಷಿಗಳಿಗೆ ತಾನು ಕೂಡ ಅನೇಕ ಜನ ಹೆಣ್ಮಕ್ಕಳನ್ನ ಪಡೆದು ಗಾರ್ಹಸ್ಥ್ಯ ಜೀವನಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಆಯ್ತಂತೆ. ಸ ವಿಚಿಂತ್ಯ ಪ್ರಿಯ ಸ್ತ್ರೀಣಾಂ ಜರಠೋ ಅಯಂ ಅಸಮ್ಮತಃ. ಅದಕ್ಕೇನ್ ಮಾಡಿದ? ಕೇಳಿದ, ಯಾರಿದ್ದಾರೆ ಈಗ ಚಕ್ರವರ್ತಿಗಳು, ಪ್ರಾಪ್ತ ವಯಸ್ಕರು ಯಾರಿದ್ದಾರೆ, ಕನ್ಯೆಯರು ಎಲ್ಲಿದ್ದಾರೆ ಎಂದಾಗ ಮಾಂಧಾತನ ಮನೆಯಲ್ಲಿ 50 ಜನ ಹೆಣ್ಮಕ್ಕಳು ಪ್ರಾಪ್ತ ವಯಸ್ಕರಾಗಿದ್ದಾರೆ ಅಂತ ಗೊತ್ತಾಯ್ತು. ಇವನ ತಲೆ ತೂಗ್ತಾ ಇತ್ತಂತೆ. ಆಯ್ತಾ? ಇವನು ತಲೆ ತೂಗ್ತಾ ಇದೆ, ಮುದುಕ ಆಗಿದ್ದಾನೆ. ಮಾಂಧಾತ ರಾಜನ ಬಳಿ ಹೋಗಿ ಕೇಳ್ತಾನೆ, ನಿನ್ನ ಮಕ್ಕಳನ್ನೆಲ್ಲ ನನಗೆ ಕೊಡು, ಕೊಡಲ್ಲ ಅಂದ್ರೆ ಬ್ರಹ್ಮಶಾಪ, ಕೊಡ್ತೀನಿ ಅಂದ್ರೆ ಸ್ತ್ರೀ ಶಾಪ. ಇವರೆಲ್ಲ ಹೆಣ್ಮಕ್ಳು ಬೈತಾರೆ, ಎಂತ ಮುದುಕನಿಗೆ ಕೊಟ್ಟಿ ಅಂತ. ಅದಕ್ಕೆ ಅವನು ಆಲೋಚನೆ ಮಾಡಿದ, ನನ್ನ ಒತ್ತಾಯ ಇಲ್ಲ, ಅವರು ಒಪ್ಪಿದ್ರೆ ನಾನು ತಡೆಯುವುದೂ ಇಲ್ಲ ಅಂತ ಹೇಳಿದ. ನಾನು ಬಲಾತ್ಕಾರ ಮಾಡಲ್ಲ, ಅವ್ರು ಒಪ್ಪಿದ್ರೆ ನಾನು ತಡೆ ಮಾಡಲ್ಲ ಅಂತ ಹೇಳಿದ. ಆ ಸಂದರ್ಭದಲ್ಲಿ ತನ್ನ ಶರೀರವನ್ನು ನೋಡಿ ಅವರು ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಾಯ್ತು ಅವರಿಗೆ. ಸೌಭರಿ ಋಷಿಗಳು ತಮ್ಮ ತಪಸ್ಸಿನಿಂದ ದೇವತಾ ಸ್ತ್ರೀಯರು ಬಯಸುವಂತಹ ಶರೀರವನ್ನು ಪಡ್ಕೊಂಡಂತೆ. ದೇವಲೋಕದ ಹೆಣ್ಮಕ್ಕಳು ಈ ದೇಹ ಬೇಕು ಅಂತ ಹೇಳಬೇಕು, ಅಂತಹ ಪ್ರೌಢಿಮೆಯ ದೇಹವನ್ನು ಪಡೆದ. ಆ ಸಮಯದಲ್ಲಿ ಆ ಹೆಣ್ಮಕ್ಕಳಿರುವ ಸ್ಥಳಕ್ಕೆ ಕನ್ಯಾ ಅಂತಃಪುರದ ಒಳಗಡೆ ಕಳಿಸಿದಾಗ ಅವರು ಪ್ರತಿಯೊಬ್ಬರೂ ಕೂಡ ನಿನ್ನ ಒಪ್ಪಿಗೆ ಇದ್ರೆ ನಾವು 50 ಜನವೂ ಮದುವೆ ಆಗ್ತೀನಿ ಅಂತ ಹೇಳಿದರು. ಇವನಿಗೆ ಅದೇ ಬೇಕಾಗಿತ್ತು. ಅದನ್ನ ಬಯಸಿ ಅವರೆಲ್ಲರೂ ಕೂಡ ಹೇಳಿದ್ರಂತೆ, ನಿನಗೆ ಇವನು ಪತಿಯಲ್ಲ, ನಿನಗಲ್ಲ ಅಂತ ಪ್ರೀತಿಯನ್ನ ಮರೆತು ಕಚ್ಚಾಡಿದ್ರಂತೆ. ಅವನ ಸೌಂದರ್ಯ ಅಷ್ಟು ಉತ್ಕೃಷ್ಟವಾಗಿತ್ತಂತೆ. ನಿನಗಲ್ಲ, ನನಗೇನಲ್ಲ ಅಂತ ಗಲಾಟೆ ಹೆಣ್ಮಕ್ಳದ್ದು. ಆ ಮಂತ್ರದ್ರಷ್ಟಾರನಾದ ಸೌಭರಿ ಅವರಿಗೆ ಹೇಳಿದ, ಯಾರು ಗಲಾಟೆ ಮಾಡಬೇಡಿ, ಪ್ರತಿಯೊಬ್ಬರನ್ನು ಪ್ರತ್ಯೇಕ ಮದುವೆ ಆಗ್ತೇನೆ, ಒಂದು ದೇಹ ಅಂತ ನೀವು ಚಿಂತೆ ಮಾಡಬೇಡಿ, ಇಂಥ ದೇಹವನ್ನ 50 ನಿರ್ಮಾಣ ಮಾಡ್ತೀನಿ ಅಂತ. 50 ದೇಹ, 50 ಮದುವೆ. ಈ ತರ ಸಾಮರ್ಥ್ಯ ಇದ್ರೆ ಮದುವೆ ಆಗ್ಬಹುದು. 50 ದೇಹ ಪಡೆಯುವ ಅವಕಾಶ ಇದ್ರೆ ಮನೆಯವರೊಪ್ಪಿಗೆ ಸಿಗುತ್ತೆ. ಈ ದೇಹ ಅಲ್ಲ, ಇನ್ನೊಂದು ದೇಹ. ಆ ತರ ಅಂಥ ತಪಸ್ಸಾಮರ್ಥ್ಯ ಇತ್ತು. ಅದಕ್ಕೆ ಬೇಕಾದ ಉದ್ಯಾನವನಗಳನ್ನ, ಮನೆಗಳನ್ನ, ಪುಷ್ಪೋದ್ಯಾನಗಳನ್ನ 50 ಮನೆಗಳ ಲೇಔಟ್ ಮಾಡಿದಂತೆ. ಅದಕ್ಕೆ ಸೌಭರಿ ಕಾಲೋನಿ ಅಂತ ಹೆಸರು. ಅದರಲ್ಲೆಲ್ಲ ಪುಷ್ಪೋದ್ಯಾನಗಳಿತ್ತು. ಎಲ್ಲ ಹೇಳಿದ್ದಾರೆ, ಪ್ರಸೂನ ಸೌಗಂಧಿಕ ಕಾನನೇಶು. ಕಾಡಿನಲ್ಲಿರುವ ಸುಗಂಧಭರಿತವಾದ ಪುಷ್ಪಗಳ ಉದ್ಯಾನವನವನ್ನ ಪ್ರತಿಯೊಬ್ಬರ ಹೆಣ್ಮಕ್ಳ ಮನೆ ಮುಂದಿತ್ತಂತೆ. ಬರೀ ಇನ್ನ ಕಾಲೋನಿ ಅಂದ್ರೆ ಪಕ್ಕದಲ್ಲಿ ಸೈಟ್ಗಳಲ್ಲ, ಒಬ್ಬೊಬ್ಬರ ಮನೆಗೂ ದೊಡ್ಡ ದೊಡ್ಡ ಉದ್ಯಾನವನಗಳು, ಕಲ್ಹಾರ ಪುಷ್ಪಗಳ ತೋಟಗಳು, ಇದೆಲ್ಲ ಬೆಳಗುತ್ತಾ ಇತ್ತಂತೆ. ಬೆಲೆ ಬಾಳುವ ಹಾಸಿಗೆ, ಆಸನ, ವಸ್ತ್ರಾಲಂಕಾರ, ಸ್ನಾನ, ಅನುಲೇಪನ, ಖಾದ್ಯ. ಅವರು ಆಲೋಚನೆ ಮಾಡ್ತಾರೆ, ನವದ್ವೀಪಗಳ ರಾಜನಾದ ಮಾಂಧಾತನ ಮನೆಯಲ್ಲೂ ಇಂತಹ ಸುಖ ಇರಲಿಲ್ಲ, ಅಪ್ಪನ ಮನೆಗಿಂತ ಗಂಡನ ಮನೆ ಸುಖವಾಗಿದೆ ಅಂತ ನಿಮ್ಮ ಮನೆಯವರು ಹೇಳಿದ ಹಾಗೆ ಹೇಳಿದ್ರು. ಹೂಮಾಲೆ ಇವುಗಳಿಂದ ತುಂಬಿತ್ತು, ಚೆನ್ನಾಗಿ ಅಲಂಕಾರ. ದಾಸಿಯರು, ಒಬ್ಬೊಬ್ಬರಿಗೆ 200 ಜನ ದಾಸಿಯರಿದ್ರಂತೆ. ಚಪ್ಪಲಿ ಹಾಕ್ಲಿಕ್ಕೊಬ್ರು, ಡ್ರೆಸ್ ಮಾಡ್ಲಿಕ್ಕೊಬ್ರು, ಮೈಗೆ ಎಣ್ಣೆ ಹಚ್ಚಿಕ್ಲಿಕ್ಕೊಬ್ರು.
ಎಲ್ಲ ಈ ವೈಭವಗಳಿತ್ತು ಅಂತ ಹೇಳಿದಾರೆ. ನೋಡಿ, ಕೇಳಿ ನಿಮ್ಮ ಮನೆಯವರ ಹತ್ರ. ಇದೆಲ್ಲ ಅನೇಕ ರೀತಿ ಹಕ್ಕಿ ಹಿಂಡುಗಳ ಉದ್ಯಾನವನದಲ್ಲಿ ಒಂದು ಫಲಪುಷ್ಪಗಳನ್ನ ಸ್ವೀಕಾರ ಮಾಡ್ತಾ ಇದ್ದಂತೆ. ಇಂಥ ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡಿದ ಯದ್ಗಾರ್ಹ್ಯಸ್ತ್ಯಂತು ಸಂವೀಕ್ಷೆ ಸಪ್ತದ್ವೀಪವತಿ ಪತಿ ವಿಸ್ಮಿತ ಸ್ತಂಭ ಮಜಹಾತ್ ಸಾರ್ವಸೌಭಶ್ರಿಯಾನ್ವಿತಂ. ಸಪ್ತದ್ವೀಪಗಳ ಸಮಗ್ರ ಭೂಮಿಯನ್ನಾಳಿದ ಚಕ್ರವರ್ತಿಗಳೂ ಇಲ್ಲದೆ ಇರುವಂತಹ ಸುಖವನ್ನ ಇವನು ಅನುಭವಿಸ್ತಾ ಇದ್ದಾನೆ ಅಂತ ಮಾಂಧಾತ ರಾಜ ಗೃಹಸ್ಥ ಧರ್ಮವನ್ನ ನಾನು ನಡೆಸ್ತಾ ಇದ್ದಾನೆ ಎನ್ನುವ ಗರ್ವವನ್ನು ಬಿಟ್ಟುಬಿಟ್ಟಂತೆ. ನವದ್ವೀಪಗಳ ರಾಜನಾದ ಮಾಂಧಾತನಿಗೆ ಇಲ್ಲದೆ ಇರುವಂತಹ ಸುಖ ಸಾಮಗ್ರಿಗಳು ಸೌಭರಿ ಋಷಿಗಳಿಗಿತ್ತು ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಮನೆ ಮನೆಗಳಲ್ಲಿ ಸುಖ, ವಿನೋದ, ಆಯ್ತಾ, ತೃಪ್ತಿ ಸಾಕು ಅಂತ ಅನಿಸಲೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಸೇವಮಾನೋ ನಚಾ ತೃಪ್ತಾದ್ ಆಜ್ಯಸ್ತೋಕೈ ಇವಾನಲಹ. ತುಪ್ಪವನ್ನು ಸುರಿತಾ ಇದ್ರೆ ಬೆಂಕಿ ಸಾಕು ಅಂತ ಯಾವತ್ತಾದ್ರೂ ಹೇಳಿದೆಯಾ? ಹಾಗೆ ಯಾವತ್ತು ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ. ಸುಖಗಳು ಯಾವತ್ತೂ ಕೂಡ ಹಾಗೆ ಭೋಗದಿಂದ ಅದು ಕಡಿಮೆ ಆಗುವುದು ಅಂತ ಇಲ್ಲ. ಅವನೊಮ್ಮೆ ಕುಳಿತು ಆಲೋಚನೆ ಮಾಡಿದಂತೆ, ನಾನು ಋಗ್ವೇದವನ್ನ ವ್ಯಾಖ್ಯಾನ ಮಾಡ್ತಾ ಆ ಒಂದು ನದಿಯಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದೆ. ನಾನು ಮೀನಿನ ಸಂಘದಿಂದ ಆತ್ಮನಾಶ ಮಾಡಿಕೊಂಡೆ. ಯಾವುದೋ ಕೆಟ್ಟ ದೃಶ್ಯವನ್ನು ನೋಡಿ ನನ್ನ ಮನಸ್ಸು ವಿಚಲಿತವಾಯಿತು. ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಸಚ್ಚರಿತೌರತಸ್ಯ ಅಂತರ್ಜಲೆ ವಾರಿಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮ ಚಿರಂ ಧೃತಂ ಯತ್. ಸಾವಿರಾರು ವರ್ಷಗಳ ಕಾಲ ತಪಶಕ್ತಿಯನ್ನು ಸಂಗ್ರಹ ಮಾಡಿಟ್ಟುಕೊಂಡಿದ್ದೆ. ಆ ಮಿಥುನಗಳ, ಆ ಮತ್ಸ್ಯಗಳ ಪರಸ್ಪರ ಸಮ್ಮಿಲನದಿಂದ ನನ್ನ ಬ್ರಹ್ಮಚರ್ಯ ನಾಶ ಆಗಿ ಹೋಯಿತು. ಆದ್ರಿಂದ ಯಾರು ನಂತರ ಆಗಬೇಡಿ. ಸಂಗಂ ತ್ಯಜೇತ ಮಿಥುನೌ ರಜಿನಾಂ ಮುಮುಕ್ಷು ಸರ್ವಾತ್ಮನಾನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರಂ ರಹಸಿ ಚಿತ್ತಂ ಅನಂತ ಈಶೆ ಇಂಜೀತ ತದ್ರತಿಷು ಸಾಧುಷು ಚೇತ್ ಪ್ರಸಂಗ. ಯಾವತ್ತು ಮತ್ತೊಬ್ಬ ಸ್ತ್ರೀಯರ ಸುಖಗಳ, ಸ್ಪರ್ಶಗಳ, ಆಲೋಚನೆಗಳನ್ನ ಮೋಕ್ಷಕ್ಕೆ ಹೋಗುವ ವ್ಯಕ್ತಿಗಳು ಯಾರು ಬಯಸಬೇಡಿ. ಇಂದ್ರಿಯಗಳೆಲ್ಲ ವಿಷಯ ಪದಾರ್ಥಗಳ ಕಡೆ ಆಸಕ್ತವಾಗಿ ಬಿಡುತ್ತೆ. ಏಕಾಂತದ ತಪಸ್ಸನ್ನು ಹಾಳು ಮಾಡುತ್ತೆ. ಭಗವಂತನಲ್ಲಿ ಮನಸ್ಸನ್ನಿಡಿ ಸಾಧು ಸಜ್ಜನರಲ್ಲಿ, ಹರಿಭಕ್ತರಲ್ಲಿ ಸಂಗ ಮಾಡಿ. ಏಕಸ್ತಪಸ್ವಿ ಅಹಮಥಾಂಬಸಿ ಮತ್ಸ್ಯ ಸಂಗಾತ್ ಪಂಚಾಶಜಾತ ಶ್ರುತಪಂಚ ಸಹಸ್ರ ಸಂಘ. ನಾನು ಒಬ್ಬನೇ ಇದ್ದೆ, ಭಗವಂತನ ಜೊತೆಗೆ ವಿಹಾರ ಮಾಡ್ತಾ ಇದ್ದೆ. ಯಾವುದೋ ಬೇಡವಾದ ಕಣ್ಣು ತೆಗೆದು ಹೊರಗಡೆ ದೃಶ್ಯ ನೋಡಿದೆ, ಅದೆಲ್ಲ ನನ್ನ ಮನೆಗೆ ಬೇಕು ಅಂತ. ಆ ದೃಶ್ಯಗಳೆಲ್ಲ ನನಗೆ ಬೇಕು ಅಂತ ಒಂದೊಂದು ಪತ್ನಿಯಲ್ಲಿ 100 ಜನ ಮಕ್ಕಳು ಹುಟ್ಟಿದ್ರಂತೆ. 5,000 ಜನ ಮಕ್ಕಳಂತೆ ಸೌಭರಿ ಋಷಿಗಳಿಗೆ. ಎಷ್ಟು ದೊಡ್ಡ ಕಾಲೋನಿ. ಮತ್ತೆ 5,000 ಜನ, ಮತ್ತೆ ಇವ್ರು 100 ಜನ, ಇವ್ರು 51 ಜನ, 50 ಇವ್ರು 100 ಜನ. ಆದ್ರಿಂದ ಆ ಗಂಡು ಮಕ್ಕಳ ಉಪನಯನ ಸಂಸ್ಕಾರ, ಹೆಣ್ಣು ಮಕ್ಕಳಿಗೆ ವಿವಾಹ ಸಂಸ್ಕಾರ, ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಇದು ಕೊನೆಯೇ ಕಾಣಿಸ್ತಾ ಇಲ್ಲ. ಇನ್ನು ಮೊಮ್ಮಕ್ಕಳು ಒಬ್ಬೊಬ್ಬರಿಗೆ ಒಂದೊಂದು ಮೊಮ್ಮಗು ಆಯ್ತು ಅಂದ್ರು ಅದೇ 5,000 ಆಗೋಗುತ್ತೆ. ಇನ್ನು ಕನಿಷ್ಠ 10 ಆಗೋಗಿತ್ತು. ಹಾಗಾಗಿ 5,000 ಇಂಟು 10 50,000 ಆಗೋಯ್ತು. ಏನು ಸೌಭರಿ ಸಿಟಿ, ಮೊದಲು ಕಾಲೋನಿ, ಈಗ ಸೌಭರಿ ಸಿಟಿ. ಇದೆಲ್ಲ ವಿಷಯ ಪದಾರ್ಥಗಳೇ ದೊಡ್ಡದು ಅಂತ ನಾನು ಭಾವಿಸಿ ಅಪರಾಧ ಮಾಡಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ವಾಸ್ತವಿಕವಾಗಿ ಇದಕ್ಕೆ ಎಲ್ಲ ವ್ಯಾಖ್ಯಾನ ಮಾಡ್ತಾರೆ. ಸೌಭರಿ ಋಷಿಗಳಿಗೆ ಇನ್ನೂ 50 ಜನ್ಮಗಳಿದೆ ಅಂತ ಗೊತ್ತಾಯ್ತಂತೆ. ಅದನ್ನು ಒಂದೇ ಜನ್ಮದಲ್ಲಿ ಪರಿಹಾರ ಮಾಡಿಕೊಳ್ಳಬೇಕು ಅಂತ ದಿವ್ಯ ದರ್ಶನದಿಂದ ಮಾಡಿಕೊಂಡ ವ್ಯವಸ್ಥೆ ವಿನಃ ಅವರೇನು ಬ್ರಹ್ಮಚರ್ಯದಿಂದ ಜಾರಲಿಲ್ಲ, ಅವರೇನು ತಪ್ಪು ಮಾಡಲಿಲ್ಲ. ನಾವು ಅದರಿಂದ ಇನ್ನ ಕೆಟ್ಟ ಸ್ಫೂರ್ತಿಗಳನ್ನು ಪಡಿಬಾರದು ಅಂತ ನಮಗೆ ಹೇಳಿದ ಪಾಠ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಏವಂ ವಸನ್ ಗೃಹೇ ಕಾಲಂ ವಿರಕ್ತೋ ನ್ಯಾಸಮಾಸ್ಥಿತಃ ವನಂ ಜಗಾಮಾನುಯಯೋ ತತ್ಪತ್ನ್ಯ ಪತಿ ದೇವತಾಃ. ಅವನು ಸಂಸಾರದಲ್ಲಿ ವೈರಾಗ್ಯ ಬಂದು ಕಾಡಿಗೆ ಹೊರಟು ಬಿಟ್ಟನಂತೆ. ಆದ್ರೆ ಆ ಪತಿಯನ್ನೇ ಪರದೈವ ಅಂತ ಭಾವಿಸಿದ ಪತಿವ್ರತ ಸ್ತ್ರೀಯರು ಅವರು ಕೂಡ ಕಾಡಿಗೆ ಹೋದ್ರಂತೆ. ಎಲ್ಲರೂ ವಿಷಯ ಪದಾರ್ಥಗಳ ಭೋಗವನ್ನ ತ್ಯಾಗ ಮಾಡಿದ್ದಾರೆ. ಶರೀರವನ್ನು ಒಣಗಿಸುವಂತಹ ತೀವ್ರವಾದ ತಪಸ್ಸನ್ನ ಮಾಡಿ ಸೌಭರಿ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಆ ಶೌತಾಗ್ನಿಯಿಂದ ತನ್ನ ದೇಹವನ್ನು ತಾನೇ ಸುಟ್ಟುಕೊಂಡಂತೆ. ಅಂದ್ರೆ ಶುತ್ಯುಕ್ತವಾದ ವೇದ ಮಂತ್ರಗಳಿಂದ ಅಗ್ನಿಯನ್ನು ಸ್ಥಾಪನೆ ಮಾಡಿ ಅಗ್ನಿಯಲ್ಲಿ ತನ್ನನ್ನು ತಾನೇ, ಯಾವ ಮಕ್ಕಳಿಂದ ಪಿಂಡ ಪ್ರದಾನವೂ ಬೇಡ, ಶ್ರಾದ್ದಾದಿ ಕ್ರಿಯೆಗಳು ಬೇಡ, ನನ್ನ ಆತ್ಮ ಸಾಧನೆ ನಾನು ಮಾಡಿಕೊಳ್ತೇನೆ ಅಂತ ಪತ್ನಿಯರ ಜೊತೆಗೆ ಹೋಗಿ ಶೌತಾಗ್ನಿಯಿಂದ ದೇಹವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ. ಅದನ್ನೆಲ್ಲ ನೋಡಿ ಪರಮಾತ್ಮನನ್ನ ಸೇರಿದ್ದಾನೆ ಗಂಡ ಅಂತ ತಿಳಿದ ಪತ್ನಿಯರೆಲ್ಲ ಪಾತಿವ್ರತ್ಯದ ಪ್ರಭಾವದಿಂದ ಅವರು ಚಿತೆಗಳಲ್ಲಿ ಪ್ರವೇಶ ಮಾಡಿದ್ರಂತೆ. ಬೆಂಕಿ
ತಣ್ಣಗಾಗಬೇಕಾದ್ರೆ ಅದರ ಜ್ವಾಲೆಗಳು ಬೆಂಕಿ ತಣ್ಣಗಾದಾಗ ಅದರ ಜ್ವಾಲೆಗಳು ತಣ್ಣಗಾಗುತ್ತೆ. ಹಾಗಾಗಿ ಗಂಡ ಗತಿಸಿದಾಗ ಅವನ ಜೊತೆಗೆ ನಾವು ಗತಿಸಬೇಕು ಅಂತ ಎಲ್ಲರೂ ಗತಿಸಿದ್ರು. ಮಾಂಧಾತನ ಮಕ್ಕಳಲ್ಲಿ ಇಷ್ಟು ಅವರ ಕಥೆಯನ್ನು ಹೇಳಿದ್ದಾರೆ. ಮಾಂಧಾತನ 50 ಜನ ಹೆಣ್ಮಕ್ಕಳು ಸೋಬರಿ ಋಷಿಗಳ ಪ್ರಸಂಗವನ್ನು ಹೇಳಿ, ಮಾಂಧಾತನಿಗೆ ಮೊದಲನೇ ಮಗ ಅಂಬರೀಷ. ಅವನ ಮಾತಾಮಹ ಅಂದ್ರೆ ಆ ಅಂಬರೀಷನ ಮಾತಾಮಹ ಅಂತಂದ್ರೆ ತಾಯಿಯ ತಂದೆ. ಅವನು ಆ ತಾಯಿಯ ತಂದೆ ಏನು ಮಾಡಿದ, ಶಶಬಿಂದು ಅಂತ ಅವನ ಹೆಸರು, ತಾಯಿಯ ತಂದೆ ಹೆಸರು. ಅವನು ಅಂಬರೀಷನನ್ನ ದತ್ತು ತೆಗೆದುಕೊಂಡಂತೆ, ಮಗನನ್ನಾಗಿ ಮಾಡಿಕೊಂಡಿದ್ದಾನಂತೆ. ಅಂಬರೀಷನ ಮಗನಿಗೆ ಯುವನಾಶ್ವ ಅಂತ ಹೆಸರು. ಯುವನಾಶ್ವನಿಗೆ ಹರಿತ ಅಂತ ಒಬ್ಬ ಮಗ. ಅಂಬರೀಷ ಹರಿತ ಮಾಂಧಾತೃ ಗೋತ್ರದ ಅವಾಂತರ ಗೋತ್ರ ಪ್ರವರ್ತಕರಾಗ್ತಾರೆ. ಯಾಕೆಂದ್ರೆ ದತ್ತು ಹೋಗಿದ್ದಾರೆ. ಆದ್ರಿಂದ ಪುರುಕುತ್ಸನಿಗೆ ನರ್ಮದೆಯನ್ನ ನಾಗರೆಲ್ಲ ಮದುವೆ ಮಾಡಿಕೊಟ್ರು. ಇನ್ನೊಬ್ಬ ಪುರುಕುತ್ಸ ಅಂತ ಮಾಂಧಾತನ ಇನ್ನೊಬ್ಬ ಮಗ, ಅವರನ್ನ ನರ್ಮದೆಯ ಜೊತೆಗೆ ವಿವಾಹ ಮಾಡಿಕೊಟ್ಟಿದ್ದಾರೆ. ನರ್ಮದೆ ನಾಗ ಜಾತಿಯ ಜೊತೆಗೆ ಸ್ನಾನ ಮಾಡ್ತಾರೆ. ಅವರಿಗೆ ಸರ್ಪಗಳ ಭಯ ಇಲ್ಲ ಅಂತ ಹೇಳಿದ್ದಾರೆ. ತ್ರಸದ್ದಸ್ಯು ಪೌರುಕುತ್ಸೋ ಯೋ ಅನರಣ್ಯಸ್ಯ ದೇಹ ಕೃತ. ಪುರುಕುತ್ಸನ ಮಗನಿಗೆ ತ್ರಸದ್ದಸ್ಯು ಅಂತ ಹೆಸರು, ಅವನಿಗೆ ಅನರಣ್ಯ ಅಂತ ಮಗನಾಗಿದ್ದಾನೆ. ಅಂದ್ರೆ ಪುರುಕುತ್ಸ ನಾಗಲೋಕದಲ್ಲಿ ಹೋಗಿ ಯುದ್ಧ ಮಾಡಿ ದುಷ್ಟ ಸರ್ಪಗಳನ್ನೆಲ್ಲ ಸಂಹಾರ ಮಾಡಿದ್ರಿಂದ ಮತ್ತೆ ಸರ್ಪಗಳು ಭಯದಿಂದ ಹೇಳಿದಂತೆ ಯಾರು ಪುರುಕುತ್ಸ ಅಂತ ಹೆಸರು ಹೇಳ್ತಾರೆ ಸರ್ಪಗಳ ಭಯ ಪರಿಹಾರವಾಗುತ್ತೆ ಅಂತ ಆ ಸರ್ಪಗಳೇ ವರವನ್ನ ಕೊಟ್ಟಿದ್ದಾವಂತೆ. ಅನರಣ್ಯನ ಮಗ ಹರಿಯಶ್ವ ಅಂತ ಅವನ ಪರಂಪರೆಯಲ್ಲಿ ಬಂದವನು. ಪುರುಕುತ್ಸನ ಪರಂಪರೆಯಲ್ಲಿ ಹರಿಯಶ್ವನ ಮಗ ಅರುಣನ ಮಗ ತ್ರಿಬಂಧುರನ ಮಗ ಸತ್ಯವ್ರತ. ಅವನಿಗೆ ತ್ರಿಶಂಕು ಅಂತ ಹೆಸರು. ಆ ತ್ರಿಶಂಕು ಏನ್ ಮಾಡಿದ, ಸತ್ಯವ್ರತ ಅಂತ ಹೆಸರು ಅವನಿಗೆ. ಸತ್ಯವ್ರತ ಅವನಿಗೆ ತ್ರಿಶಂಕು ಅಂತ ಹೆಸರು. ಅವನಿಗೆ ಯಾಕೆ ತ್ರಿಶಂಕು ಅಂತ ಹೆಸರು ಬಂತು ಅಲ್ಲಿ ಕಾರಣ ಹೇಳ್ತಾ ಇದ್ದಾರೆ. ಆ ಸತ್ಯವ್ರತ ಏನ್ ಮಾಡ್ತಾ ಇದ್ದ ಅಂದ್ರೆ, ಮದುವೆ ಆಗ್ತಾ ಇರಬೇಕಾದ್ರೆ ಒಬ್ಬಳು ಬ್ರಾಹ್ಮಣ ಕನ್ಯೆಯನ್ನ ಬೇರೆ ವರ್ಣ ಜೊತೆಗೆ ವಿವಾಹ ಆಗ್ತಾ ಇತ್ತು. ಇನ್ನು ಸಪ್ತಪದಿ ತುಳಿದಿಲ್ಲ ಅಂತ ಮಧ್ಯದಲ್ಲಿ ಆ ಹುಡುಗಿನ ಅಪಹಾರ ಮಾಡ್ಕೊಂಡು ಬಂದ್ಬಿಟ್ನಂತೆ. ಕಿಡ್ನಾಪ್ ಕೇಸ್ ಅಂತಾರಲ್ಲ ಇದೆ. ಇವನು ಸತ್ಯವ್ರತ ಮಾಡಿದ ಕೆಲಸ ಏನು ಅಂದ್ರೆ ಹುಡುಗಿಯನ್ನೇ ಅಪಹಾರ ಮಾಡ್ಕೊಂಡು ಬಂದ. ಮೊದಲು ಅವಳಿಗೂ ಇವನಿಗೂ ಪ್ರೀತಿ ಬೆಳೆದಿತ್ತು. ಅಪ್ಪ ಒತ್ತಾಯ ಮಾಡಿ ಅವಳಿಗೆ ಮದುವೆ ಮಾಡ್ತಾ ಇದ್ದ. ಮೊದಲೇ ಇವ್ರು ಕಮಿಟ್ ಆಗಿದ್ರು, ನನ್ನ ಸಪ್ತಪದಿ ಆಗೋಕ್ಕಿಂತ ಮೊದಲು ನನ್ನನ್ನು ಅಪಹಾರ ಮಾಡುವಂತ ಕಮಿಟ್ಮೆಂಟ್. ಹಾಗಾಗಿ ಅವನು ಅಪಹಾರ ಮಾಡಿದ. ಅಲ್ಲಿ ವಸಿಷ್ಠರು ಅವನಿಗೆ ಶಾಪ ಕೊಟ್ಟರು. ವಿವಾಹ ಆಗಿ ಸಪ್ತಪದಿ ತುಳಿಯುವ ಹೆಣ್ಣನ್ನ ನೀನು ಸ್ವೀಕಾರ ಮಾಡಿದಿ ಅಂತ ನೀನು ಚಂಡಾಲನಾಗುವಂತ ಶಾಪ ಕೊಟ್ಟರು. ಅವನ ಅಪ್ಪನು ಅವನ ದೇಶದಿಂದ ಹೊರಗೆ ಹಾಕಿಬಿಟ್ಟ. ಅವನನ್ನು ಸತ್ಯವ್ರತನನ್ನ ಹೊರಗೆ ಹಾಕಿದ. ಆದ್ರೆ ಅವನೇನ್ ಸಮರ್ಥನೆ ಮಾಡ್ತಾ ಇದ್ದ ಎಲ್ಲಾರ ಹತ್ರ ಅಂತಂದ್ರೆ, ಮಾಂಗಲ್ಯ ಧಾರಣೆ ಆದ್ರೂ ಕೂಡ ಸಪ್ತಪದಿ ತುಳಿಯೋ ತನಕ ಅವನ ವರ ಅಂತ ಪತ್ನಿ ಅಂತ ನಿರ್ಣಯ ಆಗಲ್ಲ. ಏನೋ ಈಗ ದೋಷ ಇದೆ, ಅವನು ಏನೋ ತುಂಬಾ ಪತಿತನಾಗಿದ್ದಾನೆ, 10 kg ಬಂಗಾರ ಕದ್ದಿದ್ದಾನೆ ಅಂತ ಗೊತ್ತಾಯ್ತು. ಮಾಂಗಲ್ಯ ಕಟ್ಟುವ ಪ್ರಸಂಗದಲ್ಲಿ ಬಿಡಬಹುದು ಅಂತ ಇದೆ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ತುಂಬಾ ಮಹಾಪಾತಕಗಳಿದ್ದಾಗ ತ್ಯಾಗ ಮಾಡಬಹುದು ಅಂತ ಇದೆ. ಸಪ್ತಪದಿ ತುಳಿದ ಮೇಲೆ ಅವನ ಮಹಾಪಾತಕ್ಕೆ ಆದ್ರೂ ಕಟ್ಕೊಳ್ಳೇಬೇಕು ಅಂತಿದೆ. ಹಾಗಾಗಿ ಸಪ್ತಪದಿಯ ತನಕ ಒಂದು ಅವಕಾಶ ಇದೆ. ಇನ್ನು ಸಪ್ತಪದಿ ಆಗೋಕ್ಕಿಂತ ಮೊದಲೇ ಅಪಹಾರ ಮಾಡಿದನಲ್ಲ, ನನಗ್ ಪಾಪ ಇಲ್ಲ ಅಂತ ಅವನು. ವಸಿಷ್ಠರ ಮೇಲೆ ಕೋಪ ಅವನಿಗೆ. ಅಪ್ಪನು ಹೊರಗೆ ಹಾಕಿದ ಅಂತ ಅಪ್ಪನ ಮೇಲೂ ಕೋಪ. ಅವಾಗ ವಸಿಷ್ಠರ ಮೇಲೆ ಒಂದು ಜಿದ್ದಿ ಇದ್ದದ್ದು ವಿಶ್ವಾಮಿತ್ರರಿಗೆ. ಈ ಪುರೋಹಿತರಿಗೆ ಆಚಾರ್ಯಗೆ ಎಲ್ಲ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ನೋಡಿ. ಆ ತರ ಅವರಿಗೆ ಇವರಿಗೆ ತುಂಬಾ ಪ್ರೀತಿ ಇತ್ತು. ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಒಂದು ಎಲ್ಲಿಲ್ಲದ ಪ್ರೀತಿ ಅಂದ್ರೆ ಕೋಪ ಇತ್ತು. ಆದ್ರಿಂದ ವಿಶ್ವಾಮಿತ್ರ ಹೇಳಿದ್ರು, ನಿನ್ನನ್ನು ಯಾರು ಅವರು ಶಾಪ ಕೊಡ್ಲಿಕ್ಕೆ, ನಿನಗೆ ಚಂಡಾಲ ಜನ್ಮದಿಂದಲೇ ಸ್ವರ್ಗ ಸೇರಿಸ್ತೀನಿ ಬಾ ಅಂತ. ಆ ಪುರೋಹಿತರ ವಿರುದ್ಧ ಈ ಪುರೋಹಿತರು ಶೆಡ್ ಹೊಡೆದ್ರು, ಸ್ವರ್ಗವನ್ನು ಸೇರಿಸ್ತೀನಿ ಅಂತ. ಆಚೆ ಸ್ವರ್ಗಕ್ಕೂ ಹೋಗ್ಲಿಲ್ಲ, ಭೂಮಿಗೂ ಬೀಳಿಲ್ಲ. ಆದ್ರಿಂದ ಅವನಿಗೆ ತ್ರಿಶಂಕು ಅಂತ ಹೆಸರು ಬಂತು ಅಂತ ಇಷ್ಟು ಕಥೆ. ಇಂದಿಗೂ ಕೂಡ ಅವನ ಆಕಾಶದಲ್ಲಿ ತ್ರಿಶಂಕು ನಕ್ಷತ್ರ ಅಂತ ಕಾಣಿಸ್ತಾ ಇರ್ತಾನಂತೆ. ನೋಡೋದು ಬೇಕಾಗಿಲ್ಲ ಬಿಡಿ, ಪುಣ್ಯ ಅಂತೆಲ್ಲೂ ಬರೋದಿಲ್ಲ. ಪಾತಿತೋ ಅವಾಕ್ಷಿರಾದೇವೈಸ್ತೇನೈವ ಸ್ತಂಭಿತೋ ಬಲಾತ್ ತ್ರೈಶಂಕವೋ ಹರಿಶ್ಚಂದ್ರೋ ವಿಶ್ವಾಮಿತ್ರ ವಸಿಷ್ಠಯೋಹೋ. ವಸಿಷ್ಠ ವಿಶ್ವಾಮಿತ್ರರ ನಿಮಿತ್ತದಿಂದ ಅವನು ತ್ರಿಶಂಕು ಅನ್ಯಮಿಂದ್ರಂ ಕರಿಷ್ಯಾಮಿ ಅಂತ ಹೊರಟು ಅವನ ತ್ರಿಶಂಕು ಸ್ಥಿತಿ ತುಂಬಾ ಫೇಮಸ್. ಈಗ ನನಗೆ ತ್ರಿಶಂಕು ಸ್ಥಿತಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದಕ್ಕೆ ಇವನೇ ಮೂಲ ಕಾರಣ. ಅಂದ್ರೆ ಇಬ್ರು ಆಚಾರ ಮಧ್ಯೆ ಸೇರಿದ್ರೆ ತ್ರಿಶಂಕು ಸ್ಥಿತಿ ಅಂತ ಅರ್ಥ, ಮಧ್ಯದಲ್ಲಿದ್ದವರಿಗೆ. ಎನ್ನಿಮಿತ್ತಂ ಅಬೋದ್ಧಂ ಪಕ್ಷಿಣೋರ್ ಬಹುವಾರ್ಷಿಕಂ ಸೋನಪತ್ಯೋ ವಿಷಣ್ಣಾತ್ಮ ನಾರದಸ್ಯೋಪದೇಶತಃ. ತ್ರಿಶಂಕು ವಿಶೇಷವಾಗಿ
ಅವನು ತ್ರಿಶಂಕುವಿನ ಮಗ ಹರಿಶ್ಚಂದ್ರ. ಹರಿಶ್ಚಂದ್ರನ ನಿಮಿತ್ತ ವಸಿಷ್ಠರು, ವಿಶ್ವಾಮಿತ್ರರು, ವಸಿಷ್ಠರು ಪರಸ್ಪರ ಶಾಪಗಳನ್ನು ಕೊಟ್ಟುಕೊಂಡ್ರಂತೆ. ಅವರು ಏನು ಹರಿಶ್ಚಂದ್ರನ ನಿಮಿತ್ತದಿಂದ ಇವರಿಬ್ಬರಿಗೆ ದೊಡ್ಡ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಅವರೊಬ್ಬ ಶಾಪ ಕೊಟ್ಟುಕೊಂಡ್ರಂತೆ, ನೀನು ಬಕಪಕ್ಷಿ ಆಗು ಅಂತ ಅವರಿಗೆ ಶಾಪ ಕೊಟ್ಟರು. ಶಾಪದಿಂದ ಅವರು ಪರಸ್ಪರ ನೀನು ಬಕಪಕ್ಷಿ ಆಗು ಅಂತ ಶಾಪ ಕೊಟ್ಟರು. ಇವರು ಶಾಪಗ್ರಸ್ತರಾಗಿ ಅನೇಕ ದಿನ ಯುದ್ಧ ಮಾಡಿದರು. ಹರಿಶ್ಚಂದ್ರನ ನಿಮಿತ್ತದಿಂದ ಅವರಿಬ್ಬರು ಪರಸ್ಪರ ಯುದ್ಧ ಮಾಡಿದ್ರು. ಅವನಿಗೆ ಹರಿಶ್ಚಂದ್ರನಿಗೆ ಏನಾಯ್ತು ಅಂದ್ರೆ, ಇಬ್ರು ಆಚಾರಗಳಿಗೆ ಕಲಹ ಹತ್ತಿಸಿದ ಅನ್ನುವ ಪಾಪ ಅವನಲ್ಲಿ ಸಂಚಾರ ಆಯಿತು. ಅದಕ್ಕೆ ಅವನಿಗೆ ಸಂತಾನ ಆಗ್ಲಿಲ್ಲ. ಎಲ್ಲ ಕಲಿಯುಗದ ಕಥೆಗಳೇ ಇದೆ ಬಿಡಿ, ಆಯ್ತಾ. ಮಕ್ಕಳಾಗ್ಲಿಲ್ಲ ಅಂತ ಅವನಿಗೆ. ಆ ಸಂದರ್ಭದಲ್ಲಿ ನಾರದರು ಬಂದು ಹೇಳಿದ್ರು, ನೀನು ಕೆಲಸ ಮಾಡೋ, ಆಚಾರಗಳ ಹತ್ರ ಹೋಗ್ಬೇಡ, ವರ್ಣನ ಹತ್ರ ಹೋಗಿ ಕೇಳು, ದೇವತೆಗಳ ಹತ್ರ ಹೋಗು, ಅವನು ನಿನಗೆ ಸಂತಾನ ಕೊಡ್ತಾನೆ ಅಂತ ಹೇಳಿದ್ರು. ಅವನು ವರುಣದೇವನ ಹತ್ರ ಹೋಗಿ ಜಪ ಮಾಡ್ತಾ ಇದ್ರೆ ವರುಣದೇವ ಬೇಗ ಪ್ರಸನ್ನನಾಗ್ಲಿಲ್ಲ. ಆಯ್ತು, ನಿನಗೆ ಹೇಗ್ ಪ್ರಸನ್ನನಾಗಬೇಕು ಅಂತ ಕೇಳಿದ. ವರುಣದೇವನ ಹತ್ರ ಮತ್ತೊಂದು ಹರಕೆ ಹೊತ್ತುಕೊಂಡ, ನನಗೇನಾದ್ರೂ ಮಗು ಹುಟ್ಟಿದ್ರೆ ಆ ಮಗುವನ್ನ ಒಂದು ದೊಡ್ಡ ಯಾಗ ಮಾಡಿ ಅದರಲ್ಲಿ ನಿನಗೆ ಬಲಿ ಕೊಟ್ಬಿಡ್ತೀನಿ ಆ ಮಗನನ್ನ ಅಂತ ಹೇಳಿದ. ಆಯ್ತಾ, ಒಟ್ಟು ಮಗು ಆಗ್ಬೇಕಿತ್ತು ಅವನಿಗೆ. ಈ ತರ ಕಥೆಗಳು ತುಂಬಾ ಇದೆ. ಕನಕಗಿರಿಯಲ್ಲಿ ಒಬ್ಳು ಹೆಣ್ಣುಮಗಳಿಗೆ 80 ವರ್ಷದ ಮೊದಲು 8 ಮಕ್ಕಳಾಗಿ ಅಬಾರ್ಷನ್ ಆಯ್ತಂತೆ. ಮಕ್ಕಳು ಪೂರ್ಣ 9 ತಿಂಗಳು ಅಬಾರ್ಷನ್ ಮಧ್ಯ ಅಲ್ಲ, ಪೂರ್ಣ ಮಕ್ಕಳು ಹುಟ್ಟೋದು ಸಾಯೋದು, 8 ಮಕ್ಕಳು. ಕೊನೆಗೆ ತಲೆ ಕೆಟ್ಟು ಹೇಳಿದಂತೆ, ನರಸಿಂಹದೇವರೇ, ಈ ಕ್ಷೇತ್ರದಲ್ಲಿ ನನ್ನನ್ನ ಬಂಜೆ ಅಂತ ಕರೆಯುವ ಸ್ಥಿತಿ ಬಂತು, 8 ಮಕ್ಕಳನ್ನ ಹೊಡೆದ್ರು. ನೀನೇನಾದ್ರೂ ಸರಿಯಾಗಿರೋ ಸಂತಾನ ಕೊಟ್ರೆ ಮುಂದಿನ ರಥೋತ್ಸವಕ್ಕೆ, ಆ ರಥೋತ್ಸವದಲ್ಲಿ ಆ ರಥದ ಚಕ್ರಕ್ಕೆ ಈ ಮಗುನ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡ್ಲು. ಆಮೇಲೆ ಮುಂದಿನ ವರ್ಷ ಬಂತು, ಮಗು ಆಯ್ತು, 1 ವರ್ಷ ಆಯ್ತು ಮಗುವಿಗೆ. ರಥೋತ್ಸವ ಬಂದಾಗ ಚಕ್ರಕ್ಕೆ ಹಾಕ್ಬೇಕಲ್ಲ, ಎತ್ಕೊಂಡು ಬಂದ್ಲಂತವಳು. ಎಲ್ಲಾರು ಜನಗಳು, ಅಯ್ಯೋ ರಥ ಚಕ್ರಕ್ಕೆ ಬಿದ್ರೆ ಅದರ ಕರಳು ಬಳ್ಳಿ ಎಲ್ಲ ಹೊರಗೆ ಬಂದು ತಲೆಯೆಲ್ಲ ಒಡೆದೋಗುತ್ತೆ, ಹೆಂಗ್ ನೋಡ್ಬೇಕು, ತಡೆದ್ರಂತೆ. ಯಾರು ತಡಿಬೇಡಿ, 70 ವರ್ಷ ಬದುಕಬಹುದು ಅಷ್ಟೇ, ಆಮೇಲೆ ಆದ್ರೂ ಸಾಯ್ಬೇಕಲ್ವಾ. ನರಸಿಂಹದೇವರ ಅನುಗ್ರಹ ಇದ್ರೆ ಬದುಕುತ್ತೆ ಮಗು ಅಂತ ತೆಗೆದು ಬಿಸಾಡಿದ್ಲಂತೆ ರಥ ಚಕ್ರಕ್ಕೆ. ಎಲ್ಲ 10,000 ಜನ ಅಲ್ಲಿ ನೀವು ರಥಯಾತ್ರೆ ನೋಡ್ಬೇಕು. ಅದೆಲ್ಲ ನಾನು ಮೊನ್ನೆ ಅಲ್ಲಿಗೆ ಹೋಗಿ ಬಂದೆ, ಗಂಗಾವತಿಗೆ. ಅಲ್ಲಿ ಕಥೆ ಹೇಳ್ತಾ ಇದ್ದೇನೆ. 10,000 ಅವ್ರ ಪರಂಪರೆಯವರು ಸಿಕ್ಕಿದ್ರು ನನಗೆ. ಅವ್ರ ಮೊಮ್ಮಗ ಇದ್ದಾನೆ ಇವತ್ತು, ಆಯ್ತಾ. ಅಲ್ಲಿ ರಥಯಾತ್ರೆ ಆದ್ರೆ ಪುರಿ ಜಗನ್ನಾಥ ರಥಯಾತ್ರೆ ತರ ರಥ ಜೋರಾಗಿ ಎಳಿತಾ ಇದ್ದಾರೆ. 1 ಅಡಿ ಚಕ್ರ ಹಾರಿ ಮುಂದೆ ಹೋಯ್ತಂತೆ. ಆ ಮಗು ಉಳ್ಕೊಂಡಿದೆ. ಹೀಗೆ ಮಾತನಾಡುವ ದೇವರು ಕಲಿಯುಗದಲ್ಲ. ನಂಬಿಕೆ ವಿಶ್ವಾಸಗಳಿಗೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ನೋಡಿ. ಇಲ್ಲಿಯೂ ಹಾಗೆ ಹರಿಶ್ಚಂದ್ರ ಹೇಳಿದ, ವರುಣ ನಿನಗೆ ಬಲಿ ಕೊಡ್ತೀನಿ. ಮಗು ಸಾಯಲಿಲ್ಲ. ಕತೆ ಪೂರ್ತಿ ಕೇಳಬೇಕೀಗ. ಆ ಮಗುವನ್ನ ಪಶುವಾಗಿ ನಿನಗೇ ದಾನ ಮಾಡ್ತೀನಿ ಅಂತ ಹೇಳಿದ್ರು. ತಥಾಸ್ತು ಅಂತ ವರುಣದೇವರು ವರವನ್ನ ನೀಡಿದ್ರು. ಹರಿಶ್ಚಂದ್ರನಿಗೆ ರೋಹಿತ ಅಂತ ಮಗ ಹುಟ್ಟಿದ. ಮಗ ಹುಟ್ಟಿದ ಮೇಲೆ ಬಲಿ ಕೊಡುವಂತ ವರುಣ ಬಂದು ಕೇಳಿದ. 1 ವರ್ಷ ಆಯ್ತು. ಅವನು ಹೇಳಿದ, ಬಲಿ ಕೊಡ್ತೀನಿ ಅಂತ ಹೇಳಿದೀನಿ, ನಾನು ಇವತ್ತೇ ಕೊಡ್ತೀನಿ ಅಂತ ಹೇಳಿದಿನ. ಅವಳಾದ್ರೆ ಹೇಳಿದ್ಲು, ಮುಂದಿನ ವರ್ಷ ರಥೋತ್ಸವಕ್ಕೆ ಹಾಕ್ತೀನಿ ಅಂತ ಹೇಳಿದ್ಲು ಅವಳು. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ನಾನೇನು ಹೇಳಿಲ್ಲ, ಮಗು ಇನ್ನು 10 ದಿನ ಮೈಲಿಗೆ ಇರುತ್ತೆ, ಇವಾಗೆಲ್ಲ ಹುಟ್ಟಿದ ದಿನನೇ ಬಂದಿದ್ದೀನಿ, ನೀನು 10 ದಿನ ಕಳೀಲಿ, ಸೂತ್ಕ ಕಳೀಲಿ ಬಿಡು ಅಂತ ಹೇಳಿದ. 10 ದಿನ ಕಳೆದ ಮೇಲೆ ಹರಿಶ್ಚಂದ್ರ ಇವನು ಬಂದು ಕೇಳಿದ, ಬಲಿ ಕೊಡುವನು ವರುಣ ಕೇಳಿದ. ಅವಾಗ ಅವನು ಹೇಳಿದ, ಇದು ಅಪರಿಪೂರ್ಣ, ಹಲ್ಲು ಹುಟ್ಟಬೇಕು, ಮಗುವಿಗೆ ಹಲ್ಲೇ ಇಲ್ಲ, ಅಪರಿಪೂರ್ಣವಾದದನ್ನು ಆಹುತಿ ಕೊಡಬಾರದು ಅಂತ ಹೇಳಿದ. ಹಲ್ಲು ಬಂದ್ಮೇಲೆ ಕೇಳಿದೆ, ಇದು ಹಲ್ಲು, ನ್ಯಾಚುರಲ್ ಹಲ್ಲು ಬರಬೇಕು, ಇದು ಹಲ್ಲು ಸರಿ ಇಲ್ಲ ಅಂತ ಹೇಳಿದ. ಆವಾಗಲೂ ಬಂದ, ಮತ್ತೆ ಹೀಗೆ ಪೀಡಿಸ್ತಾ ಇದ್ದ. ಒಂದೊಂದು ಕಾರಣಗಳನ್ನ ಹೇಳಿ ಶಸ್ತ್ರಧಾರಣೆ. ಆಮೇಲೆ ಬಂದ, ಒಳ್ಳೆ ಹಲ್ಲು ಹೊಟ್ಟಿದೆಯಲ್ಲ, ಇವಾಗ ಕೊಡು ಅಂತ ಕೇಳಿದ. ವಿದ್ಯೆಗಳಿಂದ ಪೂರ್ಣತೆ ಬರಬೇಕು. ಸಾಲಂಕೃತ ಕನ್ಯಾದಾನ ಅಂತಾರೆ. ಏನ್ ಸಾಲಂಕೃತ ಕನ್ಯಾದಾನ ಅಂದ್ರೆ ಬರೀ ಬೆಳ್ಳಿ ಇದಾಕೋದಲ್ಲ. ಸಾಲಂಕೃತ ಅಂದ್ರೆ ಏನು? ಕೈಯಲ್ಲಿ ಏನು ಅಲಂಕಾರ ಮಾಡಿ. ಏನ್ ಅಲಂಕಾರ? ಸಾಲಂಕೃತ ಅಂದ್ರೆ ಕೈಯಲ್ಲಿ ಇಕ್ಕಳ ಹಿಡಿಲಿಕ್ ಬರಬೇಕು, ಕೈಯಲ್ಲಿ ದೋಸೆದ್ದು ಇದನ್ನ ಹಿಡಿಲಿಕ್ ಬರಬೇಕು. ಇಕ್ಕಳದಲ್ಲಿ ಹೆಂಗ್ ಇಳಿಸ್ಬೇಕು ಅಂತ ಅತ್ತೆ ಹತ್ರ ಕೇಳಿದ್ರೆ ಹೇಗಾಗ್ಲಿಕ್ಕಿಲ್ಲ, ಅತ್ತೆಗೆ ಟೆನ್ಷನ್. ಆದ್ರೆ ಸಾಲಂಕೃತ ಕನ್ಯಾದಾನ ಅಂದ್ರೆ ಮನೆಯನ್ನೆಲ್ಲ ಅಲಂಕಾರ ಮಾಡುವ ಕನ್ಯೆ ಅಂತ ಅರ್ಥ. ಮನೆಯಲ್ಲೆಲ್ಲ ಅಲ್ಲಲ್ಲೇ ಬಟ್ಟೆ ಪತ ಎತ್ತಾಕುವ ಕನ್ಯೆ ಅಲ್ಲ. ಮನೆಯನ್ನೆಲ್ಲ ಅಲಂಕಾರ ಮಾಡುವ ಶಕ್ತಿ ಸಾಮರ್ಥ್ಯಗಳು ಬಂದಾಗ ಕನ್ಯಾದಾನ ಮಾಡಿ ಅಂತ ಹೀಗೆಲ್ಲ ನಿಯಮ ಇದೆ. ಆದ್ರಿಂದ ಶಸ್ತ್ರಧಾರಿ ಆಗ್ಬೇಕು. ಶತ್ರುಗಳು ಬಂದ್ರೆ ಹೊಡೆಯುವ ತಾಕತ್ತು ಬರಬೇಕು. ಅವಾಗ ಪೂರ್ಣವಾದ ಹವಿಷ್ಯ ಪದಾರ್ಥವನ್ನ ದಾನ ಮಾಡಿದ್ರೆ ಪೂರ್ಣತೆ ಬರುತ್ತೆ. ಈಗ ಅಪರಿಪೂರ್ಣ, ಅವನಿಗೆ ಏನು ವಿದ್ಯೆ ಇಲ್ಲ, ಏನಿಲ್ಲ, ಬರೀ ನೈವೇದ್ಯ. ಆ ಮಗು ಹೋಗು, ಆಮೇಲೆ ಕೊಡ್ತೀನಿ ಅಂತ ಮತ್ತೆ ಕಳಿಸಿದ. ಇದೇ ತರ ಅವನು ಆ ಮಗುವಿನ ಅಂತಃಕರಣ ಸ್ನೇಹ ಪಾಶ ಬದ್ಧನಾಗಿ ಕಾಲವಂಚನೆ ಮಾಡ್ತಾ ಇದ್ದ. ಯಾವ ಕಾಲದಲ್ಲಿ ಬಲಿ ಕೊಡ್ತಾನೆ ಅಂತ ವರುಣ ಕಾಯ್ತಾನೇ ಇದ್ದ. ಇದಾದ ಮೇಲೆ ಒಂದು ಕಾಲ ಬಂತು.
ಗೊತ್ತಾಯ್ತು, ಮಗು ದೊಡ್ಡದಾಗ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು, ಓ ನಾನು ಸಾಯ್ಲಿಕ್ಕೆ ಹುಟ್ಟಿದವನು ಅಂತ. ಎಲ್ಲಾರು ಹುಟ್ಟಿದ ಮೇಲೆ ಸಾಯ್ತಾರೆ, ಇದು ಸಾಯ್ಲಿಕ್ಕೆ ಹುಟ್ಟಿದೀನಿ ಅಂತ ನಿಶ್ಚಯ ಆಯ್ತು. ಅದನ್ನ ಗೊತ್ತಾದ ಮೇಲೆ ರೋಹಿತ ಏನ್ ಮಾಡ್ತಾನೆ ಅಂದ್ರೆ, ಅವನು ತನ್ನ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಕಾಡಿಗೆ ಓಡ ಹೋಗ್ಬಿಡ್ತಾನೆ. ಆದ್ರೆ ತಂದೆ ಈಗೇನಾಗ್ಬಿಡುತ್ತೆ ಹರಿಶ್ಚಂದ್ರನಿಗೆ, ಆ ಕಡೆ ಅಪ್ಪ ಮಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಇವನು ಬಲಿ ಕೊಡ್ಲಿಲ್ಲ. ಈ ಕಡೆ ಪುತ್ರ ಮೋಹದಲ್ಲಿಯೂ ಅವನಿಗೆ ಇರ್ಲಿಕ್ಕೆ ಆಗಲಿಲ್ಲ, ಮಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ, ನಮ್ಮಪ್ಪ ಇವತ್ತಲ್ಲ ನಾಳೆ ಬಲಿ ಕೊಡ್ತಾನೆ. ಇವನಿಗೆ ವರುಣ ಅಂದ್ರೆ ಜಲಾಭಿಮಾನಿ, ಅವನಿಗೆ ಮಹೋದರ ರೋಗ ಬಂತು, ಹೊಟ್ಟೆ ತುಂಬಾ ನೀರು ತುಂಬಿಕೊಳ್ಳೋದು. ಅದು ಎಷ್ಟು ನೀರು ತೆಗೆದ್ರು ಮತ್ತೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ನೀರು ತುಂಬಿಕೊಳ್ಳೋದು ಅಂತ ಮಹೋದರ ರೋಗ. ಅದು ಆ ರೋಗಕ್ಕೆ ಬಲಿಯಾದ ಅವನಿಗೆ ಅರ್ಥ ಆಯ್ತು ಇದು ನನ್ನ ಅಪರಾಧ ಆಗಿದೆ ಅಂತ. ಆ ಸಂದರ್ಭದಲ್ಲಿ ರೋಹಿತನಿಗೆ ಗೊತ್ತಾಯ್ತು, ಅಪ್ಪ ಸಾಯುವ ಸ್ಥಿತಿ ಮುಟ್ಟಿದಾನೆ, ರೋಗ ಬಂದ್ಬಿಟ್ಟಿದೆ ಅಂತ ರೋಹಿತನಿಗೆ ಗೊತ್ತಾಯ್ತು. ಇದಾದ್ರೆ ಅನ್ಯಾಯ ಆಗ್ತಾ ಇದೆ ಅಂತ ಈ ಸಂದರ್ಭವನ್ನ ತಡಿಬೇಕು ಅಂತ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಇಂದ್ರದೇವರು ಬರ್ತಾರೆ. ಪಾಪ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂತ ತಡಿತಾರೆ. ರೋಹಿತನಿಗೆ ಆದೇಶ ಮಾಡ್ತಾನೆ ಇಂದ್ರ, ನೀನು ಈಗ ಹೋಗ್ಬೇಡ, 1 ವರ್ಷ ಇರು, ಅಪ್ಪ ಏನ್ ಸಾಯಲ್ಲ, ರೋಗ ಬಂದಿದೆ ಅಷ್ಟೇ, ಏನ್ ಸಾಯಲ್ಲ, ನೆರಳಾಡ್ತಾ ಇರ್ತಾನೆ, ನೀನ್ ಈಗ ಹೋದ್ರೆ ನೀನನ್ನು ಬಲಿನೇ ಕೊಟ್ಬಿಟ್ಟು ಅವನು ಬದುಕ್ಬಿಡ್ತಾನೆ, ನೀನ್ ಹೋಗ್ಬೇಡ ಅಂತ ರೋಹಿತನನ್ನ ಇಂದ್ರದೇವರು ಬಂದು ತಡಿತಾರಂತೆ. ಯಾರ್ಯಾರೋ ರಕ್ಷಕರಾಗಿ ನಿಲ್ತಾರೆ. ಹೀಗೆ 1 ವರ್ಷ ಆಯ್ತು, 2 ವರ್ಷ ಆಯ್ತು. ಅವನು 2ನೇ ವರ್ಷದಲ್ಲಿ ಹೊರಟ, ಅಪ್ಪನಿಗೋಸ್ಕರ ಸಾಯ್ತೀನಿ, 1 ವರ್ಷ ಆಯ್ತಲ್ವಾ ಅಂತ. ಇಂದ್ರದೇವರು ಹೇಳಿದ್ರು, ಇನ್ನೂ 1 ವರ್ಷ ತಡಿ, ಅವನೇನ್ ಸಾಯಲ್ಲ ಅಂತ ತಡೆದ್ರು. ಮತ್ತೆ ಕಾಡಲ್ಲಿ ಸಂಚಾರ ಮಾಡಿದ್ರು. ಮತ್ತೆ 3ನೇ ವರ್ಷ ತಡಿ ಅಂತ ಮತ್ತೆ ವೃದ್ಧ ಬ್ರಾಹ್ಮಣದಲ್ಲಿ. ಹೀಗೆ 5ನೇ ವರ್ಷ ತನಕ ವೃದ್ಧ ಬ್ರಾಹ್ಮಣ ವೇಷದಲ್ಲಿ ಬಂದು ಇಂದ್ರದೇವರು ತಡೆದ್ರಂತೆ ರೋಹಿತನಿಗೆ, ನೀನು ಮನೆಗೆ ಹೋಗ್ಬೇಡ, ಹೋದ್ರೆ ಸಾಯ್ತಿ ಅಂತ ಇಂದ್ರದೇವರು. 6ನೇ ವರ್ಷದಲ್ಲಿ ಇವನು ಸಂಚಾರ ಮಾಡಿಕೊಂಡು ಹೋಗ್ಬೇಕಾದ್ರೆ ಅಜೀಗರ್ತ ಅನ್ನುವ ಮುನಿ, ಅವನ ಮಧ್ಯದ ಮಗ ಶುನಶೇಪ, ಅವ ಗಾಲವ ಅಂತ, ಅವನ ಪತ್ನಿ ತುಂಬಾ ದಾರಿದ್ರ್ಯ ಅಂತೆ, ಏನೋ ಕೊಳೆತ ಮಾಂಸ ತಿನ್ಲಿಕ್ಕೂ ಗತಿ ಇಲ್ಲದೆ ಇರುವ ಸ್ಥಿತಿ, ಅಂತಹ ದಾರಿದ್ರ್ಯ ದುರ್ಭಿಕ್ಷೆ ಉಂಟಾಗಿದೆ. ಅಂತಹ ಕಾಲದಲ್ಲಿ ಮಧ್ಯದಲ್ಲಿ ಅವನನ್ನ ಶುನಶೇಪನನ್ನ ಕರ್ಕೊಂಡು ಮಧ್ಯದ ಮಗನನ್ನ ಮಾರಾಟ ಮಾಡ್ತೀನಿ, ನನಗೆ ಬದುಕು ಕೊಡಿ ಅಂತ ಅಜೀಕರ್ತ ಅನ್ನುವ ಮುನಿ ಶುನಶೇಪ, ಶುನಪುಚ್ಛ, ಶುನಲಾಂಗೂಲ ಅಂತ 3 ಜನ ಮಕ್ಕಳು ಅವನಿಗೆ. ಶುನಶೇಪ ಮಧ್ಯದ ಮಗ, ಮೊದಲನೇ ಮಗ ಪಿಂಡ ಹಾಕ್ಲಿಕ್ಕೆ ಬೇಕು, ಕೊನೆಯ ಮಗ ಅಮ್ಮನ ಪ್ರೀತಿಗೆ ಬೇಕು, ಮಧ್ಯದ ಮಗ ಯಾರಿಗೂ ಬೇಡ ಹೊರಟೋಗ್ಲಿ ಅಂತ ಅತ್ಲಾಗಿ ಆ ಮಧ್ಯದ ಮಗನನ್ನ ಮಾರಾಟಕ್ಕೆ ಇಟ್ಟರಂತೆ. ಯಾರಾದ್ರೂ ತಗೊಳ್ಳಿ ಈ ಮಗುವನ್ನ ಅಂತ ಆ ರೀತಿಯಾಗಿ ಹೇಳಿದ. ಆ ಸಂದರ್ಭದಲ್ಲಿ ಹರಿಶ್ಚಂದ್ರ ಕೊಂಡುಕೊಂಡಂತೆ. ಯಾಕೆ ಅಂದ್ರೆ ಮಗನನ್ನ ಬಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ತಪ್ಪಿಸ್ಕೊಂಡ್ ಬಿಟ್ಟಿದ್ದಾನೆ. ಪ್ರತ್ಯಾಮ್ನಾಯ ಅದು ಕೊಡ್ಲಿಕ್ಕೆ ಆಗ್ಲಿಲ್ಲ, ಏನ್ ಮಾಡೋಣ, ಇದನ್ನು ಕೊಡೋಣ ಅಂತ ಇನ್ನೊಂದು ಪ್ರತ್ಯಾಮ್ನಾಯ ವ್ಯವಸ್ಥೆ ಮಾಡಬೇಕು ಅಂತ ಆ ಶುನಶೇಪನನ್ನ ಅವನು ಬಿಡಿಸ್ಕೊಂಡ. ಮಹಾಯಾಗವನ್ನ ಮಾಡ್ತಾ ಇದ್ದಾನೆ. ವರುಣದೇವನಿಗೆ ಪುರುಷ ಬಲಿಯನ್ನ ನೀಡಬೇಕು. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರಗಳು ಹೋತೃಗಳಾಗಿದ್ರಂತೆ, ಜಮದಗ್ನಿಗಳು ಅಧ್ವರಿಗಳಾಗಿದ್ರು, ವಸಿಷ್ಠ ಬ್ರಹ್ಮನಾಗಿದ್ದ, ಅಯಾಸ್ಯ ಉದ್ಗಾತ್ರವಾಗಿದ್ದ. ಶುನಶೇಪನಿಗೆ ಸಂತೋಷ ಆಯ್ತಂತೆ. ಅವನು ಶುನಶೇಪ ಹೇಳುವ ಮಂತ್ರಗಳಿಂದ ಸಂತುಷ್ಟನಾಗಿ ಇಂದ್ರದೇವರು ಚಿನ್ನದ ರಥವನ್ನೇ ನೀಡಿದ್ರಂತೆ. ಆ ವಿಶೇಷವಾಗಿ ಮುಂದೆ ಶುನಶೇಪನ ಕಥೆಯನ್ನು ಹೇಳ್ತೀವಿ ಅಂತ ಹೇಳ್ತಾರೆ, ನಾನು ಇಲ್ಲೇ ಹೇಳ್ತೀನಿ. ಅವನಿಗೆ ವಿಶ್ವಾಮಿತ್ರರಿಗೆ ಕರುಣೆ ಹುಟ್ಟಿತ್ತು ಶುನಶೇಪನನ್ನ ನೋಡಿ. ಅವ್ರೇನ್ ಮಾಡಿದ್ರು ಅಂದ್ರೆ, ಅವನಿಗೆ ಒಂದಷ್ಟು ವರುಣದೇವರನ್ನ ಸಂತೋಷ ಪಡಿಸುವಂತಹ ಮಂತ್ರಗಳನ್ನು ಹೇಳಿಕೊಟ್ರಂತೆ. ಇನ್ನೇನ್ ಶುನಶೇಪನನ್ನ ಕಡಿದು ಬಲಿ ಕೊಡಬೇಕಾಗಿತ್ತು. ಅವನು ವರುಣದೇವರ ಸ್ತೋತ್ರವನ್ನು ಗಟ್ಟಿಯಾಗಿ ಮಾಡಿದ ತಕ್ಷಣ ಆ ವರುಣದೇವರು, ನಿನ್ನ ಮಹೋದರ ರೋಗ ಪರಿಹಾರ ಆಗಲಿ, ನಿನ್ನ ಯಾಗ ಪೂರ್ಣ ಆಗಲಿ, ಈ ಮಗುವನ್ನ ಬಿಟ್ಬಿಡು, ಬೇಡ ಅಂತ ಹೇಳಿ ರಕ್ಷಣೆ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರಿಗೆ ಸಂತೋಷ ಆಯ್ತು. ಶುನಶೇಪ ಹೇಳ್ತಾನೆ, ನನ್ನ ಜೀವನವನ್ನ ಕೊಟ್ಟವರು ಹರಿಶ್ಚಂದ್ರನಿಗೆ ರೋಗ ಪರಿಹಾರ ಆಯ್ತು, ನನ್ನನ್ನು ಬಲಿ ಕೊಡ್ಲಿಕ್ಕೆ ಹೊರಟಿದ್ದ, ನನ್ನ ಜೀವನ ಉಳಿದಿದ್ದು ವಿಶ್ವಾಮಿತ್ರರಿಂದ, ಹಾಗಾಗಿ ನಾನು ವಿಶ್ವಾಮಿತ್ರರಿಗೆ ಮಗನಾಗ್ತೀನಿ ಅಂತ ಅವನು ಹೊರಟ್ಬಿಟ್ಟ ವಿಶ್ವಾಮಿತ್ರ ಜೊತೆ. ವಿಶ್ವಾಮಿತ್ರರಿಗೆ ಅವನ ಬ್ರಹ್ಮಜ್ಞಾನವನ್ನು ಕಂಡು ತುಂಬಾ ಸಂತೋಷ ಆಯ್ತಂತೆ. ಮನೆಗೆ ಬಂದು 100 ಜನ ಮಕ್ಕಳಿಗೆ ಹೇಳ್ತಾರೆ, ನೀವು ಎಲ್ಲಾ ಮಕ್ಕಳಿಗೆ ಅವನು 101ನೇ ಮಗ ಆಗ್ಬೇಕಾ, ಮೊದಲನೇ ಮಗ ಆಗ್ಬೇಕಾ? ವಿಶ್ವಾಮಿತ್ರರಿಗೆ ಅನ್ನಿಸ್ತು ಇವನೇ ಮೊದಲನೇ ಮಗ, ಆಮೇಲೆ 100 ಅಂತ ಆಲೋಚನೆ ಮಾಡಿ ಇವನು ಜ್ಯೇಷ್ಠ ಪುತ್ರ ಅಂತ ಅಂಗೀಕಾರ ಮಾಡಬೇಕು ಅಂತ ತನ್ನ ಮಕ್ಕಳಿಗೆ ಬಂದು 100 ಜನ ಮಕ್ಕಳಿದ್ರು ವಿಶ್ವಾಮಿತ್ರರಿಗೆ. ಅವಾಗ ಆ ಮಕ್ಕಳಿಗೆಲ್ಲ ಹೇಳಿದ್ರೆ 50 ಜನ ಗಲಾಟೆ ಮಾಡಿದ್ರಂತೆ. ನಮ್ಮನ್ನ ನೀನು ಜ್ಯೇಷ್ಠ ಪುತ್ರ ಅಂತ ಕರೆದೇನೆ, ಅವನನ್ನ ಕರೆದ್ರೆ ನಾವೆಲ್ಲ ವಿರೋಧ ಮಾಡ್ತೀವಿ ಅಂದ್ರು. ವಿಶ್ವಾಮಿತ್ರರು ಕೋಪ ಬಂದು ಆ 50 ಜನ ಮಕ್ಕಳಿಗೆ ನೀವೆಲ್ಲ ಮ್ಲೇಂಛರಾಗಿ ಅಂತ ಶಾಪ ಕೊಡು. ಆದ್ರಿಂದ ಅವರೆಲ್ಲ ಮ್ಲೇಂಛ, ಯವನ, ಸಾಬ್ರು ಜಾತಿಗೆ ಸೇರ್ಕೊಂಡ್ಬಿಡ್ತಾರೆ ವಿಶ್ವಾಮಿತ್ರರ ಮಕ್ಕಳು. ಇನ್ನು 50 ಜನ ಒಪ್ಪಿಕೊಂಡ್ರು. ಮಧುಚ್ಛಂದಾದಿ ಋಷಿಗಳು ಅಂತ ಅವರೆಲ್ಲ ವೇದದ್ರಷ್ಟಾರರಾದ ಋಷಿಗಳಾಗ್ತಾರೆ. ಅವರಿಗೆಲ್ಲ ಮೊದಲಿಗೆ ಶುನಶೇಪ ಆಗ್ತಾನೆ, ವಿಶ್ವಾಮಿತ್ರರ ಮಗ ಆಗ್ತಾನೆ ಅವನು ಶುನಶೇಪ. ವಾಸ್ತವಿಕವಾಗಿ ಅಜೀಗರ್ತ ಋಷಿಗಳ ಮಗ. ಹೀಗೆಲ್ಲ ಆಗಿದ ಪರಿಣಾಮದಿಂದಾಗಿ ಅವನು
ವಿಶ್ವಾಮಿತ್ರರಿಗೆ ಅಂತೂ ಅಲ್ಲಿ ರೋಹಿತ ಉಳಿದ, ಈ ಕಡೆ ಶುನಶೇಪ ಉಳಿದ. ವರುಣದೇವರಿಗೆ ಆಗ ಅಲ್ಲಿ ನಿಂತಿರ್ತಾರೆ ಅಷ್ಟೇ. ಅಂದ್ರೆ ಅವರು ಸಂತುಷ್ಟರಾಗ್ಬಿಟ್ರು. ಮಂತ್ರದಿಂದ ದೇವತೆಗಳು ಸಂತುಷ್ಟರಾಗ್ತಾರೆ. ಈ ರೀತಿಯಾಗಿ ಕೊನೆಗೆ ಹರಿಶ್ಚಂದ್ರ ತುಂಬಾ ಕಷ್ಟಗಳನ್ನೆಲ್ಲ ಅನುಭವಿಸಿದ ಅಂತ ಅವನ ಕಥೆ ವಿಸ್ತಾರವಾಗಿ ಇದೆ. ಹರಿಶ್ಚಂದ್ರ ಕೊನೆಗೆ ಪ್ರಾಣ ಪ್ರಯಾಣದ ಸಮಯದಲ್ಲಿ ಲಯ ಚಿಂತನೆ ಮಾಡಿದಂತೆ. ಅಂದ್ರೆ ಭಗವಂತ ಮಾಡುವ ಸೃಷ್ಟಿಯ ಲಯ ಹೇಗಾಗುತ್ತೆ ಅಂತ ಚಿಂತನೆ ಮಾಡಿದ. ಅನ್ನ ಪೃಥಿವಿಯಲ್ಲಿ, ಪೃಥಿವಿ ಜಲದಲ್ಲಿ, ಜಲ ತೇಜಸ್ಸಿನಲ್ಲಿ, ತೇಜಸ್ಸು ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಅಹಂಕಾರ ತತ್ವದಲ್ಲಿ, ಅಹಂಕಾರ ತತ್ವ ಮಹತ್ತತ್ವದಲ್ಲಿ, ಮಹತ್ತತ್ವ ಅವ್ಯಕ್ತ ತತ್ವದಲ್ಲಿ ಲಯ ಆಗುತ್ತೆ ಅಂತ ಎಲ್ಲದಕ್ಕೂ ನಿಯಾಮಕನಾದವನು ಪರಮಾತ್ಮ ಅಂತ, ಅವನು ತ್ರಿಗುಣಾತೀತ ಅಂತ ಇಷ್ಟು ಆಲೋಚನೆ ಮಾಡಬೇಕಾದ್ರೆ ಅವನಿಗೆ ಅಪರೋಕ್ಷ ಜ್ಞಾನ ಬಂತು. ಪ್ರಳಯ ಕಾಲದಲ್ಲಿ ಯಾರು ಈ ಲಯ ಚಿಂತನೆ ಮಾಡ್ತಾರೆ ಅವರಿಗೆ ಲಿಂಗದೇಹ ಭಂಗವಾಗುತ್ತೆ ಅಂತ ಹೇಳಿದ್ದಾರೆ. ಆ ತರ ಲಿಂಗದೇಹ ಭಂಗ ಮಾಡಿಕೊಂಡು ಮೋಕ್ಷಕ್ಕೆ ಹೋದ ಪುಣ್ಯ ಪುರುಷ ಹರಿಶ್ಚಂದ್ರ ಅಂತ ಅವನ ಕಥೆಯನ್ನು ಹೇಳಿದ್ದಾರೆ. ತುಂಬಾ ದೊಡ್ಡ ಕಥೆ ಇದೆ, ತುಂಬಾ ಸಂಕ್ಷೇಪ ಹೇಳಿದ್ದಾರೆ, ನಾಳೆ ಮಂಗಳ ಅಂತ. ಆಮೇಲೆ ಸಗರ ಮಹಾರಾಜ ರೋಹಿತನಿಗೆ ಹರಿತ ಮಗ ಹುಟ್ಟಿದ. ಹರಿಶ್ಚಂದ್ರನ ಮಗ ರೋಹಿತ, ರೋಹಿತನ ಮಗ ಹರಿತ, ಹರಿತನ ಮಗ ಚಂಪ ಅಂತ. ಚಂಪ, ಇಲ್ಲೆಲ್ಲರೂ ಚಂಪ, ಆ ಚಂಪಗಳೆಲ್ಲ ಅಲ್ಲಿ. ಇವನು ಚಂಪಾಪುರಿಯನ್ನು ನಿರ್ಮಾಣ ಮಾಡಿದ. ಚಂಪನ ಮಗ ಸುದೇವ, ಸುದೇವನ ಮಗ ವಿಜಯ, ವಿಜಯನ ಮಗ ಭರುಕ, ಭರುಕನ ಮಗ ರುಕ, ಅವನಿಗೆ ಬಾಹುಕ. ಅವನು ಬಾಹುಕ ಶತ್ರುಗಳೆಲ್ಲ ರಾಜ್ಯವನ್ನು ಅಪಹಾರ ಮಾಡಿದ ಮೇಲೆ ಪತ್ನಿಯರ ಜೊತೆಗೆ ಕಾಡಿಗೆ ಹೋಗ್ಬಿಟ್ನಂತೆ. ಬಾಹುಕ ಮರಣ ಹೊಂದಿದ. ಅವಾಗ ಅವನ ಹೆಣ್ಣಂದ್ರೆಲ್ಲ ಗಂಡ ಸತ್ತಿದ್ದಾನೆ ಅಂತ ಸಹಗಮನ ಮಾಡಬೇಕು. ಆ ಸಂದರ್ಭದಲ್ಲಿ ಔರ್ವ ಋಷಿಗಳು, ಅಂದ್ರೆ ಭಾರ್ಗವ ಗೋತ್ರದವರು, ಜಮದಗ್ನಿ ಗೋತ್ರದ ಔರ್ವ ಋಷಿಗಳು ಕಾಡಿನಲ್ಲಿ ಇರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿ ಬಾ ಅಂತ ಕರೀತಾರೆ ಆ ಬಾಹುಕನ ಪತ್ನಿಯನ್ನು. ನೀನ್ ಹಾರಬೇಡ, ಅವರೆಲ್ಲ ಹಾರ್ಲಿ, ನೀನ್ ಹಾರಬೇಡ ಅಂತ. ಯಾಕೆ ಅಂತ ಕೇಳ್ತಾರೆ. ನಿನ್ನ ಗರ್ಭದಲ್ಲಿ ಮಗು ಇದೆ, ನಿನ್ನ ಗಂಡನಿಗೆ ಗೊತ್ತಿರಲಿಲ್ಲ, ನಿನಗೂ ಗೊತ್ತಿಲ್ಲ ಮಗು ಇದೆ ಅಂತ. ಕೆಲವರಿಗೆ ಹಾಗೆ ಆಯ್ತಾ. ಯಾರು ಇವರು ಅವ್ರು ಯಾವಾಗಲೂ ಹೇಳ್ಕೊಳ್ತಿರ್ತಾರೆ, 6 ಗುರು ಹೆಂಡತಿ ಸುಲೋಚನ, 2 ಹೆಣ್ಮಕ್ಳು ಹುಟ್ಟಿದ ಮೇಲೆ 3ನೇ ಮಗು ಬೇಡ ಅಂತ ಆಪರೇಷನ್ ಮಾಡಿಸಲಿಕ್ಕೆ ಬಾಂಬೆಗೆ ಹೋದ್ರಂತೆ. ಆಪರೇಷನ್ ಮಾಡುವ ಸಮಯದಲ್ಲಿ ಡಾಕ್ಟರ್ ಹೇಳಿದ್ರಂತೆ, ನಾಳೆ ಡೆಲಿವರಿ, ನಿಮಗೆ ಮಗು ಇದೆ ಹೊಟ್ಟೆಯಲ್ಲಿ ಅಂತ. ಹಾಗಾಗಿ 3ನೇ ಮಗು ಗಂಡು ಮಗು ಹಾಗಾಯ್ತು ಅಂತ ಯಾವಾಗಲೂ ಅವ್ರ ಕತೆ ಹೇಳ್ಕೊಳ್ತಿರ್ತಾರೆ. ಗೊತ್ತಾಗಲ್ಲ, ಈ ಕಲಿಯುಗದಲ್ಲೇ ಗೊತ್ತಾಗಲ್ಲ ಡಾಕ್ಟರ್ಗೆ ಅಂದ್ರೆ. ಅವತ್ತಿನ ಕಾಲದಲ್ಲೂ ಗೊತ್ತಿರಲಿಲ್ಲ. ಹಾಗಾಗಿ ಅವನು ಹೊಟ್ಟೆಯಲ್ಲಿ ಮಗು ಇದೆ, ಸಾಯ್ಬೇಡ ಅಂದ್ರು ಔರ್ವ ಋಷಿಗಳು. ಅವರು ತಡೆದಿದ್ರಿಂದ ಗರ್ಭದಲ್ಲಿ ಶಿಶು ಇದೆ ಅಂತ. ಈ ಸಂದರ್ಭದಲ್ಲಿ ಅವರೇನ್ ಮಾಡಿದ್ರು ಬಾಕಿಯವರು, ಅವಳು ಸಾಯಬಾರದು ಅಂದ್ರೆ ನಾವು ಸಾಯಲ್ಲ ಅಂತ ಗಲಾಟೆ ನಿಂತರು. ಅವರು ಅಲ್ಲಿ ತನಕ ಅವರು ಪಾತಿವ್ರತ್ಯ ಇತ್ತು. ಹೊಟ್ಟೆ ಕಿಚ್ಚು ಬಿಡ್ತು ಮಧ್ಯದಲ್ಲಿ. ಅದು ಎಲ್ಲೋ ಇರುತ್ತೆ ಹೊಟ್ಟೆ ಕಿಚ್ಚು, ಹೆಣ್ಮಕ್ಳಲ್ಲಿ ಇರುತ್ತಂತೆ, ನಿಮ್ಗೆ ಯಾರು ಹೇಳಿದ್ದಲ್ಲ ಅಂತ ಹೇಳ್ತಿರ್ತೇನೆ. ಆ ಹೊಟ್ಟೆ ಕಿಚ್ಚು ಬಿಡ್ತು. ಅದು ಹೆಂಗ್ ಮಗು ಹುಟ್ಟುತ್ತೆ ನಾವು ನೋಡ್ತೀವಿ ಅಂತ. ಇಷ್ಟು ದಿನ ನಮ್ಮ ಮಕ್ಕಳಾಗಿಲ್ಲ, ಇವಳಿಗೆ ಮಾತ್ರ ಹೆಂಗ್ ಮಗು ಆಗುತ್ತೆ ಅಂತ ಕಾಯ್ತಾ ಕೂತ್ರು. ಮಗು ಹುಟ್ಟುಬಿಡ್ತು ಅವರು ಋಷಿಗಳ ಮಾತಿನಂತೆ. ಸುಳ್ಳು ಅನ್ಕೊಂಡಿದ್ರು, ಹುಟ್ಟಿತು ಮಗು. ಅವ್ರು ಏನ್ ಮಾಡಿದ್ರು, ಆ ಮಗು ಹುಟ್ಟಕ್ಕಿಂತ ಮುಂಚೆ ಹೊಟ್ಟೆಯಲ್ಲೇ ಮಗು ಸತ್ತು ಹೋಗ್ಲಿ ಅಂತ ಅವಳು ತಿನ್ನುವ ಆಹಾರದಲ್ಲಿ ವಿಷ ಸೇರಿಸಿ ಕೊಟ್ಬಿಟ್ಟಿದ್ರಂತೆ. ಅವ್ರು ಅದು ಹೆಂಗ್ ಹುಟ್ಟುತ್ತೆ ನೋಡ್ತೀವಿ ಅಂತ. ಅದು ಮಂತ್ರದ ಪ್ರಭಾವದಿಂದ ಔರ್ವ ಋಷಿಗಳು ಹುಟ್ಟುತ್ತೆ ಮೇಲೆ ಹುಟ್ಟುತ್ತೆ, ಅದು ಹೆಂಗಾದ್ರೂ ಸರಿ ಮಾತು, ಔರ್ವ ಋಷಿಗಳ ಮಾತಿನ ಪ್ರಭಾವ. ಹಾಗಾಗಿ ಮೈ ತುಂಬಾ ಹಸಿರು ವಿಷ ಅಂಟಿಕೊಂಡೇ ಮಗು ಹುಟ್ಟುತ್ತಂತೆ. ಸತ್ತಿರಲಿಲ್ಲ ಮಗು, ಎಷ್ಟು ವಿಷ ಹಾಕಿದ್ರು ಮಗು ಸಾಯಲಿಲ್ಲ. ಅದಕ್ಕೆ ಅವನಿಗೆ ಸಗರ ಅಂತ ಹೆಸರಿಟ್ರು. ಗರ ಅಂದ್ರೆ ವಿಷ, ವಿಷದಿಂದ ಹುಟ್ಟಿದವನಿಗೆ ಸಗರ ಅಂತ ಅವನಿಗೆ ಹೆಸರು ಬಂತು. ಅವನು ತುಂಬಾ ದೊಡ್ಡ ಚಕ್ರವರ್ತಿ ಆದ, ಮಹಾಪುರುಷನಾದವನು. ಸಗರ ಚಕ್ರವರ್ತಿ ಆದ, ಅವರಿಂದಲೇ ಸಾಗರ ನಿರ್ಮಾಣ ಆಯಿತು. ಆದ್ರಿಂದ ಅವನಿಗೆ ಸಾಗರ ಅಂತ ಹೆಸರು. ನೋಡಿ ಏನೆಲ್ಲ ಕಥೆ ಇದೆ. ಸಾಗರ, ಸಗರನೇ ಅನಾಗರಿಕರಾದ ತಾರಜಂಗ, ಯವನ, ಶಕ, ಹೈಹಯ, ಬರ್ಬರ, ಗುರು, ಔರ್ವ ಇವರೆಲ್ಲರೂ ಕೂಡ ಮಹಾಪಾಪಿಷ್ಠರಂತೆ ಅವರೆಲ್ಲ. ಅಂದ್ರೆ ಅವತ್ತಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಮ್ಲೇಚ್ಛಾಕ್ರಾಂತವಾಗಿತ್ತಂತೆ. ಈಗ ನಮ್ಗೆ ಯಾವಾಗ್ಲೂ ಭಯ. ತಾಲಿಬಾನ್ಗೂ ಪಾಕಿಸ್ತಾನಕ್ಕೂ ಯುದ್ಧ ನಡೀತಾ ಇದೆ. ಒಂದು ವೇಳೆ ಪಾಕಿಸ್ತಾನಿಗಳನ್ನ ತಾಲಿಬಾನ್ ಹೊಡೆದಾಕ್ಬಿಟ್ರೆ ತಾಲಿಬಾನ್ಗಳು ಆಮೇಲೆ ಭಾರತ ಅಟ್ಯಾಕ್ ಮಾಡಿಬಿಡ್ತಾರೆ. ಪಾಕಿಸ್ತಾನಿಗಳಿಗಿಂತ ಮಹಾಲುಚ್ಚರು ತಾಲಿಬಾನಿಗಳು. ಆ ಭಯ ಶುರುವಾಗಿದೆ ನಮಗೆ ಈಗ. ಹಾಗೆ ಔರ್ವ ಋಷಿಗಳು ಹೇಳ್ತಾರೆ, ಇವರೆಲ್ಲ ಶಕ, ಹೈಹಯ, ಯವನ, ತಾಲಜಂಗ ಎಲ್ಲ ಪಾಕಿಸ್ತಾನಿಗಳೇ ಅವರು, ತಾಲಿಬಾನ್ಗಳು. ಅವರು ಸಮಗ್ರ ಹಿಂದೂ ದೇಶವನ್ನ ನಾಶ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ದೇಶದಿಂದ ಹೊರಗೆ ತಳ್ಳು ಅಂತ ಸಗರ ಮಹಾರಾಜನಿಗೆ ಔರ್ವ ಋಷಿಗಳು ಹೇಳ್ತಾರೆ, ನನ್ನ ಅನುಗ್ರಹದಿಂದ ಹುಟ್ಟಿದವ ನೀನು, ಹಿಂದೂ ಧರ್ಮದ ರಕ್ಷಣೆಗೆ ದೊಡ್ಡ ದೊಡ್ಡ ಕೊಡುಗೆ ಇದೆ ಔರ್ವ ಋಷಿಗಳದ್ದು. ಇತಿ ಹಿಸ್ಟ್ರಿ ಇದೆಲ್ಲ ನಿಮ್ಮ ಮನೆಯವರಿಗೆ ಹೇಳಿ, ಅವರು ಎಲ್ಲ ಖುಷಿ ಆಗುತ್ತೆ. ಭಾರ್ಗವ, ಚವನ, ಆಪ್ಲುವನ, ಔರ್ವ, ಜಮದಗ್ನಿ ಪಂಚಾರ್ಷಯದವರಿಗೆ 5 ಹೇಳ್ತಾರೆ. ಎಲ್ಲ ನಮ್ ಗೋತ್ರದವ್ರೆ, ನಮ್ದು
ಜಮದಗ್ನಿ ಗೋತ್ರ. ಅದಕ್ಕೆ ಹೇಳಿದೆ ಹೋಗಿ ಹೇಳಿ ನಿಮ್ಮ ಮನೆಯವರಿಗೆ. ಅವರವರ ಆದೇಶದಂತೆ ಅವರೆಲ್ಲ ಹೇಳಿದ್ರು, ಕೊಂದೇ ಹಾಕ್ಲಿಕ್ಕೆ ಹೋದಂತೆ ಆ ತಾಲಿಬಾನ್ಗಳನ್ನ. ಅವ್ರು ಹೇಳಿದ್ರು ನಮ್ಮನ್ನು ಕೊಲ್ಲಬೇಡ, ನಾವು ದೇಶ ಬಿಟ್ಟು ಹೋಗ್ತೀವಿ. ಕೆಲವರು ದೇಶದಲ್ಲಿ ಉಳಿತೀವಿ ಪ್ರಾಮಾಣಿಕವಾಗಿ ಅಂದ್ರು, ಕೆಲವರು ದೇಶ ಬಿಟ್ಟು ಹೋದ್ರು. ಅದಕ್ಕೆ ಸಗರ ಹೇಳಿದ, ನಾವು ಹಿಂದೂಸ್ತಾನದವರಲ್ಲ ನೀವು ಅಂತ ಸೂಚನೆ ಮಾಡಬೇಕು. ಕಾಲಾಂತರದಲ್ಲಿ ನೀವು ಹೀಗೆ ಮಾಡ್ಬಿಡ್ತೀರಿ. ಇನ್ನೆಂದು ನಿಮ್ಮ ಆಚಾರಗಳು ಹೇಗಿರ್ಬೇಕು ಅಂದ್ರೆ, ತಲೆ ಬೋಳಿಸಿದ್ರೆ ಮೀಸೆಗಡ್ಡ ಬೋಳಿಸಬಾರ್ದು, ಮೀಸೆಗಡ್ಡ ಬೋಳಿಸಿದ್ರೆ ತಲೆ ಬೋಳಿಸಬಾರ್ದು. ಈ ಕ್ರಾಫ್ ಬಿಡುದು ಅದು ಅವರದೇ ಪದ್ಧತಿ. ಮೀಸೆಗಡ್ಡ ಅವ್ರೇನ್ ಮಾಡ್ತಾರೆ, ತಲೆ ಬೋಳಿಸ್ಕೊಂಡು ಮೀಸೆಗಡ್ಡ ಬಿಟ್ಕೊಳ್ತಾರೆ, ಬರೀ ಮೀಸೆ ಬೋಳಿಸ್ತಾರೆ. ಇದೆಲ್ಲ ಸಗರ ಮಹಾರಾಜ ಮಾಡಿದ ವಿಕಾರಗಳು ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಅದರಿಂದ ಮುಂಡಾಂಶ್ ಮಷ್ಟುಧರಾನ್ ಕಾಂಶ್ಚಿತ್ ಮುಕ್ತಕೇಶ ಅರ್ಧ ಮುಂಡಿತಾನ್, ತಲೆ ಅರ್ಧ ಬೋಳಿಸ್ಕೊಳ್ಳೋದು. ಆಮೇಲೆ ಉಪ್ಪು ಏನೋ ಮೀಸೆ ತೆಗೆಯೋದು, ಗಡ್ಡ ಬಿಡುವುದು, ತಲೆ ಕೂದಲು ತೆಗೆಯೋದು, ಮೀಸೆ ಗಡ್ಡ ಬಿಡುವುದು, ಮೀಸೆ ಗಡ್ಡ ತೆಗೆದು ತಲೆ ಕೂದಲಿಡುವುದು. ಇದೆಲ್ಲ ಅವರ ಪದ್ಧತಿ ಅಂತ, ಮ್ಲೇಚ್ಛರ ಲಕ್ಷಣಗಳಿವೆಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಲವರಿಗೆ ಅನಂತರ್ವಾಸ ಕಾಂಚಿತ ಬಹಿರ್ವಾಸೋ ಅಪರಾನ್. ಇನ್ನು ಕೆಲವರಲ್ಲಿ ನಿಯಮ ಮಾಡಿದನಂತೆ, ಒಳ ಉಡುಪನ್ನು ಉಟ್ಕೊಳ್ಬಾರದು. ಇನ್ನು ಕೆಲವರು ಒಳಗೆ ಹೊರಗೆ ಸಿಕ್ಕಾಪಟ್ಟೆ ಉಡುಪು ಹಾಕೊಳ್ಬೇಕು ಅಂತ. ಈ ರೀತಿಯಾಗಿ ಅನೇಕ ರೀತಿಯವರಿಗೆ ಶಿಕ್ಷೆಗಳನ್ನು ಕೊಟ್ಟ. ಅಶ್ವಮೇಧ ಯಾಗಗಳನ್ನು ಮಾಡಿದ. ಔರ್ವ ಮುನಿಯ ಉಪದೇಶದಿಂದ ಭಗವಂತನನ್ನ ಅಶ್ವಮೇಧ ಯಾಗಗಳಿಂದ ಆರಾಧನೆ ಮಾಡಿದ ಸಗರ ಮಹಾರಾಜ. ಆಮೇಲೆ ಒಂದು ಮಹಾಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಭೂಪ್ರದಕ್ಷಿಣೆ ಮಾಡಲಿಕ್ಕೆ ಒಂದು ಕುದುರೆಯನ್ನು ಬಿಟ್ಟ. ಆ ಕುದುರೆಯನ್ನ ಇಂದ್ರದೇವರ ಅಪಹಾರ ಮಾಡಿದ. ಸಗರ ಮಹಾರಾಜನಿಗೆ ಇಬ್ಬರು ಪತ್ನಿಯರಿದ್ರು, ಒಬ್ಳು ಸುಮತಿ, ಇನ್ನೊಬ್ಳು ಕೇಶಿನಿ. ಸುಮತಿಯಲ್ಲಿ 60,000 ಮಕ್ಕಳು ಹುಟ್ಟಿದ್ರು. ಅವರಿಗೆ ಸಿಕ್ಕಾಪಟ್ಟೆ ಗರ್ವಿಷ್ಠರಾಗಿದ್ರು, ಅಹಂಕಾರಗಳಿತ್ತು. ಇವಳು ಸುಮತಿಯಲ್ಲಿ 60,000 ಜನ ಮಕ್ಕಳು. ಕೇಶಿನಿಯಲ್ಲಿ ಅಸಮಂಜಸ ಅಂತ ಒಬ್ಬ ಮಗ ಹುಟ್ಟಿದ್ದ. ಈ ಯಜ್ಞಾಶ್ವವನ್ನು ಅಪಹಾರ ಮಾಡಿದಾಗ ಸಗರ ಮಹಾರಾಜ ಹೇಳಿದ, ಆ ಕುದುರೆ ಎಲ್ಲಿದ್ರು ನೀವು ಹಿಡ್ಕೊಂಡು ಬರಬೇಕು ಅಂತ ಹೇಳಿದ. ಅವರು ಎಲ್ಲ ದಿಕ್ಕುಗಳಿಗೆ ಹೋದ್ರು, ಎಲ್ಲೂ ಕಾಣಲಿಲ್ಲ. ಕೊನೆಗೆ ಪಾತಾಳ ಲೋಕಕ್ಕೆ ಹೋಗೋಣ ಅಂತ ಭೂಮಿಯನ್ನ ಅಗೆದ್ರು. ಅವರು ಅಗೆದ ಜಾಗವೇ ಸಮುದ್ರ ಆಯಿತು. ಸಗರನ ಮಕ್ಕಳು ಅಗೆದ್ರಿಂದ ಅದು ಸಾಗರವಾಯಿತು. ಅಲ್ಲಿ ಕಪಿಲರೂಪಿಯಾದ ಪರಮಾತ್ಮನ ಆಶ್ರಮದಲ್ಲಿ ಯಜ್ಞದ ಕುದುರೆಯನ್ನು ಇಂದ್ರದೇವರು ಕಟ್ಟಿ ಹಾಕಿದ್ರು. ಆ ಸಂದರ್ಭದಲ್ಲಿ ಇವರು ಏನ್ ತಿಳ್ಕೊಂಡ್ರು, ಕಪಿಲರೂಪಿಯಾದ ಪರಮಾತ್ಮನೇ ಅಪಹಾರ ಮಾಡಿದ್ದಾನೆ ನಮ್ಮ ಅಪ್ಪನ ಕುದುರೆಯನ್ನ ಅಂತ ತಿಳ್ಕೊಂಡು ಅವನನ್ನ ಕೊಲೆ ಮಾಡ್ತೀವಿ ಅಂತ ಹೋದ್ರು. ಕಪಿಲ ಕಣ್ಣು ಬಿಟ್ಟು ಅವರು ಬೂದಿಯಾಗಿ ಹೋದ್ರು. 60,000 ಜನ ಸ್ಪಾಟ್ ಡೆತ್, ಅವರೆಲ್ಲ ಭಸ್ಮ ಆಗಿ ಹೋದ್ರು. ನ ಸಾಧುವಾದೋ ಮುನಿಕೋಪಭರ್ಜಿತ ದೃಪೇಂದ್ರ ಪುತ್ರ ಇತಿ ಸತ್ವಧಾಮನಿ ಕಥಂ ತಮೋ ರೋಷಮಯಂ ವಿಭಾವ್ಯತೆ ಜಗತ್ಪವಿತ್ರಾತ್ಮನಿ ಖೇರಜೋ ಭವಃ. ದೇವರು ಸಿಟ್ಟು ಮಾಡ್ಕೊಂಡು ಮಕ್ಕಳು ಸತ್ತೋದ್ರು ಅಂತ ಪ್ರವಚನ ಮಾಡಬೇಡಿ, ನಿಮಗೆ ಪಾಪ ಬರುತ್ತೆ. ಯಾಕೆ ಅಂದ್ರೆ ಸತ್ವರಡ ಸ್ತಮೋಗುಣಗಳಿಂದ ಅತೀತನಾದ ಪರಮಾತ್ಮನಿಗೆಲ್ಲಿ ಕೋಪತಾಪಗಳಿರುತ್ತೆ, ಅವನಿಗೆಲ್ಲಿ ಆ ವಿಕಾರಗಳಿರುತ್ತೆ. ಹಾಗಾಗಿ ದೇವರಿಗೆ ಮಾಡಿದ ಅಪಚಾರದಿಂದ ಅವರು ಭಸ್ಮ ಆದ್ರು ಅಂತ ಪ್ರವಚನ ಮಾಡಿ ಹೊರತು ದೇವರು ಸಿಟ್ಟು ಮಾಡ್ಕೊಂಡು ಸುಟ್ರು ಅಂತ ಪ್ರವಚನ ಮಾಡಬೇಡಿ ಅಂತ ಮಧ್ಯದಲ್ಲಿ ಶುಕಾಚಾರ್ಯರು ಪ್ರವಚನ ಮಾಡಿ ಹೇಳಿದ್ದಾರೆ. ಪ್ರವಚನ ಹೆಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಹಿಂಗ್ ಪ್ರವಚನ ಮಾಡಬೇಡಿ, ಕಾಮಕ್ರೋಧಗಳೇ ಇಲ್ಲದೆ ಇರುವ ದೇವರು ಯಾಕೆ ಸಿಟ್ಟು ಮಾಡ್ಕೊಳ್ತಾನೆ? ಆ ದೇವರಿಗೆ ಅನ್ಯಾಯ ಮಾಡಿದ್ರಿಂದ ಆ ಪಾಪ ನಮ್ಮನ್ನು ಸುಟ್ಟು ಹಾಕಿದೆ ವಿನಃ ಅವನೇನೋ ಸಿಟ್ಟು ಮಾಡ್ಕೊಂಡಿಲ್ಲ. ಸೇರಿತ ಸಾಂಖ್ಯಮಯಿ ದೃಢೇನೋ ಯಯಾ ಮುಮುಕ್ಷುಸ್ತರತೆ ದುರತ್ಯಯಂ ಭವಾರ್ಣವಂ ಮೃತ್ಯುಪಥಂ ವಿಪಶ್ಚಿತಃ ಪರಾತ್ಮಭೂತಸ್ಯ ಕಥಂ ಕೃತಂಗತಿ. ಆ ಸಾಂಖ್ಯ ದರ್ಶನವನ್ನು ನೀಡಿ ಯಾರಿಂದಲೂ ದಾಟಲಾಗದೇ ಇರುವಂತಹ ಮೋಕ್ಷ ಮಾರ್ಗವನ್ನು ತೋರಿಸಿದವನು ಕಪಿಲರೂಪಿಯಾದ ಪರಮಾತ್ಮ. ಅವನ ದರ್ಶನವೇ ಒಂದು ದೋಣಿ ತರ ಇದೆ. ಅಂತಹ ಜ್ಞಾನರೂಪಿಯಾದ ಕಪಿಲ ರೋಷ ಕಲುಷಿತವಾದ ಬುದ್ಧಿಯನ್ನು ಹೇಗೆ ತಾನೇ ತಾಳ್ಲಿಕ್ಕೆ ಸಾಧ್ಯ? ಆದ್ರಿಂದ 60,000 ಜನ ಮಕ್ಕಳು ಸತ್ತೋರು ಸಗರ ಮಹಾರಾಜರು. ಇನ್ನ ಸುಮತಿಯಲ್ಲಿ ಕೇಶಿನಿಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಸತ್ತೋದ್ರು. ಸುಮತಿಯಲ್ಲಿ ಹುಟ್ಟಿದ ಮಕ್ಕಳು ಸತ್ತೋದ್ರು. ಕೇಶಿನಿಯಲ್ಲಿ ಅಸಮಂಜಸ ಅಂತ ಒಬ್ಬ ಮಗ ಹುಟ್ಟಿದ. ಆ ಮಗ ಅಂಶುಮಾನ್ ಅಂತ ಅವನಿಗೆ ಹೆಸರು. ಆ ಕೇಶಿನಿಯ ಮಗ ಅಂಶುಮಾನ್. ಅವನು ಸಗರ ಚಕ್ರವರ್ತಿಗೆ ಹಿತ ಮಾಡೋದ್ರಲ್ಲಿ ಅವನಿಗೆ ಆಸಕ್ತಿ ಇತ್ತು. ಆದ್ರೆ ಅಸಮಂಜಸ ಆತ್ಮಾನಂ ದರ್ಶಯನ್ ಅಸಮಂಜಸಂ. ಅವನೇನ್ ಮಾಡಿದ ಅಂದ್ರೆ ಅವನಿಗೆ ಅಸಮಂಜಸ ಅಂತ ಹೆಸರು ಬಂತು. ಅವನು ಯೋಗ ಅಭ್ಯಾಸ ಮಾಡಬೇಕು ಅಂತ ರಾಜ್ಯ ರಕ್ಷಣೆ, ಈಗ 60,000 ಜನ ಮಕ್ಕಳು ಹತರಾಗಿದ್ದಾರೆ, ಆದ್ರಿಂದ ಈ ರಾಜ್ಯ ರಕ್ಷಣೆಯ ಜವಾಬ್ದಾರಿ ಎಲ್ಲ ನನಗೆ ಕೊಡ್ತಾರೆ ಅಂತ ಅವನಿಗೆ ಪೂರ್ವ ಜನ್ಮದ ನೆನಪಿತ್ತಂತೆ. ಹಾಗಾಗಿ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ಆಚರನ್ ಗರ್ಹಿತಂ ಲೋಕೆ ಜ್ಞಾತೀನಾಂ ಕರ್ಮ ವಿಪ್ರಿಯಂ. ಬಂಧು ಬಾಂಧವರ ಮನೆಯಲ್ಲೆಲ್ಲ ಯಾವ್ದಾದ್ರು ಮಕ್ಕಳಾದ್ರೆ ಆ ಮಕ್ಕಳನ್ನು ತಗೊಂಡೋಗಿ ಸರಿಯೋ ನದಿಯಲ್ಲಿ ಕುತ್ತಿಗೆ ಹೆಚ್ಚಿಗೆ ಎಸ್ತು ಬಂದ್ಬಿಡ್ತಾ ಇದ್ದಂತೆ. ಅದಕ್ಕೆ ಅವನಿಗೆ ಅಸಮಂಜಸ ಅಂತ.
ಅಪ್ಪನಿಗನ್ನಿಸ್ತು ಇಂಥವನನ್ನ ರಾಜನನ್ನಾಗಿ ಮಾಡಿದ್ರೆ ನಮ್ಮ ದೇಶ ಎಲ್ಲ ನಾಶ ಆಗಿಬಿಡುತ್ತೆ ಅಂತ ಅವನನ್ನ ನೀನು ಕಾಡಿಗೆ ಹೊರಟೋಗು ಅಂತ ತ್ಯಾಗ ಮಾಡಿದನಂತೆ. ಅವನು ಒಳ್ಳೇದಾಯ್ತು ಅಂದ. ನಮ್ಮಪ್ಪ ಎಲ್ಲಿ ರಾಜ್ಯ ಕೊಡ್ತಾನೋ ಅಂತ ಭಯ ಆಗಿ ನಾನು ಹಾಗೆ ಮಾಡಿದೆ, ನಾನು ವಾಸ್ತವಿಕವಾಗಿ ಕೆಟ್ಟವನಲ್ಲ ಅಂತ ಕಾಡಿಗೆ ಹೋಗಬೇಕಾದ್ರೆ ಸರಿಯೂ ನದಿಯ ತೀರದಲ್ಲಿ ನಿಂತು ಪುತ್ರಗಳ ಆಗಮನಕ್ಕೆ ಬೇಕಾದ ಮಂತ್ರೋಚ್ಚಾರಣೆ ಮಾಡಿದಂತೆ. ಸತ್ತ ಎಲ್ಲಾ ಮಕ್ಕಳು ನದಿಯಿಂದ ಮೇಲೆ ಎದ್ದು ಬಂದ್ರಂತೆ. ಅವರವ್ರ ಮನೆಗೆ ಆ ಮಕ್ಕಳನ್ನು ಕೊಟ್ಟು ಕಾಡಿಗೆ ಹೋದಂತೆ. ವಿಚಿತ್ರವಾದ ಕಥೆಗಳು, ಮಂತ್ರದಿಂದ ದೇಶ ಆಳಿದವರ ಕಥೆ. ಅಯೋಧ್ಯಾವಾಸಿನ ಸರ್ವೇ ಬಾಲಕಾನ್ ಪುನರಾಗತಾನ್ ದೃಷ್ಟ ವಿಶಿಸ್ವಿರೇ ರಾಜನ್ ರಾಜಾಚಾಪ್ಯನ್ನು ತಪ್ಯತ. ಎಲ್ಲಾ ಮಕ್ಕಳು ಮತ್ತೇನು ಅವರವ್ರ ಮಕ್ಕಳು ಹೇಗ್ ತಗೊಂಡೋಗಿಂದ ಅದೇ ಮುದ್ದು ಅದೇ ಡ್ರೆಸ್ ಇಂದ ವಾಪಸ್ ಬಂದ್ರಂತೆ. ಎಲ್ಲಾರಿಗೂ ಆಶ್ಚರ್ಯ ಆಯ್ತಂತೆ. ನಿಮ್ಗೆ ಈಗ ಆಗ್ತಾ ಇದೆ, ಅವತ್ತಿದ್ದವ್ರಿಗೆ ಎಲ್ಲರಿಗೂ ಆಶ್ಚರ್ಯ. ಅವ್ರವ್ರ ಮಕ್ಕಳೇ ಸಿಕ್ಕಾಗ ಯಾವಾರು ದುಃಖ ಪಡ್ತಿದ್ರು, ಆಶ್ಚರ್ಯ ಆಯ್ತಂತೆ. ಅವನು ಕಾಡಿಗೆ ಹೋದ ಮೇಲೆ ತುಂಬಾ ದುಃಖ ಪಟ್ಟಂತೆ. ಅವನು ಯಾರು? ಸಗರ ಮಹಾರಾಜ ಅಳ್ಳಿಕ್ಕೆ ಆರಂಭ ಮಾಡಿದಂತೆ, ಛೇ ಎಂಥ ಮಗನನ್ನು ಕಳ್ಕೊಂಡೆ, ಎಂಥ ಬ್ರಹ್ಮಜ್ಞಾನಿ, ಅವನನ್ನು ಸುಮ್ಮನೆ ಅಪ್ರಾಮಾಣಿಕ ಅಂತ ನಿಂದನೆ ಮಾಡಿದೆ ಅಂತ ದುಃಖಪಟ್ಟ. ಅಸಮಂಜಸನಿಗೆ ಅಂಶವಂತ ಅಂತ ಮಗನ ಆಗಿದ್ದ, ಪರಂಪರೆಯ ನಾಶ ಆಗಿಲ್ಲ. ಅಸಮಂಜಸ ಕಾಡಿಗೆ ಹೋದ, ರಾಜ್ಯ ಭಾರ ಮಾಡಲಿಲ್ಲ. ಆದ್ರಿಂದ ಅಂಶವಂತ ರಾಜನಾದ. ಅಂಶವಂತ ಕುದುರೆಯನ್ನ ಅನ್ವೇಷಣೆ ಮಾಡಬೇಕು ಅಂತ ಹೊರಟ. ಚಿಕ್ಕಪ್ಪಂದ್ರೆಲ್ಲ ಎಲ್ಲ ಹೋಗಿದ್ದಾರೆ ಈಗ ಅಂತ ಅವ್ರನ್ನೆಲ್ಲ ಹುಡುಕಬೇಕಲ್ವ. ಈಗ ಸಗರನ ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ, ಹಾಗಾಗಿ ಅವ್ರನ್ನೆಲ್ಲ ಹುಡುಕಬೇಕು ಅಂತ ಹೋದಾಗ ಪಾತಾಳ ಲೋಕದಲ್ಲಿ ಎಲ್ಲ ಬೂದಿ ರಾಶಿ ಬಿದ್ದಿತ್ತು. 60,000 ಜನದ ಹೆಣದ ಬೂದಿ ರಾಶಿ ಬಿದ್ದಿತ್ತು. ಅಲ್ಲೇ ಕುದುರೆಯನ್ನು ಕೂಡ ನೋಡಿದ. ಕಪಿಲ ಮುನಿ ಅಂತ ಅರ್ಥ ಆಯ್ತು. ಕೈ ಮುಗಿದು ನಮಸ್ಕಾರ ಮಾಡಿ, ನಪಶ್ಯತಿ ತ್ವಾಂ ಪರಮಾತ್ಮನೋ ಜನೋ ನ ಬುಧ್ಯತೆ ದ್ಯಾಪಿ ಸಮಾಧಿಯುಕ್ತಿಭಿಃ ಕುತೋಪರೇ ತಸ್ಯ ಮನಃಶರೀರ ವಿಸರ್ಗ ದೃಷ್ಟಾವಯವ ಪ್ರಕಾಶಾಃ. ನಿಮ್ಮನ್ನ ನೋಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಧ್ಯಾನ ಯೋಗಿಗಳಿಗೂ ಪೂರ್ಣ ನೋಡ್ಲಿಕ್ಕಾಗದೇ ಇರುವ ಸಾಮರ್ಥ್ಯ ನಿಮ್ಮದು. ಅಂತಹದ್ದು ನಮ್ಮಂತಹ ಸೃಷ್ಟಿಯನ್ನೇ ಅರ್ಥ ಮಾಡಿಕೊಳ್ಳದ ನಮ್ಮಂಥ ಹೀನ ಜನರು, ತ್ರಿಗುಣಗಳಿಂದ ಬದ್ಧರಾದವರು, ಮೋಹಿತರಾಗಿದ್ದೇವೆ. ಸರಿಯಾದ ರೀತಿಯಲ್ಲಿ ನಿನ್ನನ್ನು ತಿಳಿದುಕೊಳ್ಳುವ ಯೋಗ್ಯತೆ ಇಲ್ಲ ನಮಗೆ. ಯಾರು ನಿನ್ನನ್ನು ಮೋಹಿತವಾದ ಅಂತಃಕರಣದಿಂದ ನೋಡ್ತಾರೆ ಅವರಿಗೆಲ್ಲ ಅಂಧನ್ ಸಮಸ್ಯೆ ಆಗುತ್ತೆ. ಅದಕ್ಕೆ ನಮ್ಮ ಚಿಕ್ಕಪ್ಪಂದಿರೆ ಸಾಕ್ಷಿಯಾಗಿದ್ದಾರೆ. ತುಂಬಾ ದೊಡ್ಡ ಅನರ್ಥವಾಗಿದೆ. ಸನಕ ಸನಂದಾದಿಗಳೆಲ್ಲ ತತ್ವಜ್ಞಾನಕ್ಕಾಗಿ ನಿನ್ನನ್ನೇ ಸ್ತೋತ್ರ ಮಾಡ್ತಾರೆ. ನಿನಗೆ ಪುಣ್ಯ ಪಾಪಗಳ ಲೇಪ ಇಲ್ಲ. ಜ್ಞಾನೋಪದೇಶಕ್ಕೋಸ್ಕರ ಅವತಾರ ಮಾಡಿದ ಕಪಿಲ ರೂಪ ನಿನ್ನ ಮುಂದೆ. ಜನಗಳೆಲ್ಲ ಅಶಾಶ್ವತವಾದ ಸುಖಗಳನ್ನೇ ಶಾಶ್ವತ ಅಂತ ಭ್ರಮಿಸ್ತಾ ಇದ್ದಾರೆ. ಕಾಮ ಲೋಭ ಮೋಹ ಮದಮತ್ಸರಗಳಿಗೆ ತುತ್ತಾಗ್ತಾ ಇದ್ದಾರೆ. ಸರ್ವಜೀವರ ಅಂತರ್ಯಾಮಿಯಾಗಿದೆ ನೀನು. ನಿನ್ನ ದರ್ಶನದಿಂದ ಕಾಮ ಕರ್ಮ ಇಂದ್ರಿಯ ನಿಮಿತ್ತವಾದ ಅಜ್ಞಾನ ಎಲ್ಲ ಕತ್ತರಿಸಿ ಹೋಯಿತು ನನಗೆ. ನಾನು ಧನ್ಯನಾಗಿದ್ದೇನೆ ಅಂತ ಅಂಶವಂತ ಭಗವಂತನ ಮಹಿಮೆಗಳನ್ನ ಕೊಂಡಾಡಿದಾಗ ಸಂತುಷ್ಟನಾದ. ದೇವರಿಗೆ ಸ್ತುತಿಪ್ರಿಯ ಅಂತ ಏನು ಕುಂಬಳಕಾಯೂ ಬೇಡ ಅವನಿಗೆ. ಚೆನ್ನಾಗಿ ಅವನನ್ನ ಭಕ್ತಿಯಿಂದ ಸ್ತೋತ್ರ ಮಾಡಿದ್ರೆ ಒಲೆದು ಬಿಡ್ತಾನಂತೆ ಪರಮಾತ್ಮ. ಅವನು ಮಗು ತಗೊಂಡೋಗ್ ಕುದುರೆ, ಏನು ಬೇಸರ ಮಾಡ್ಕೊಳ್ಬೇಡ, ಕುದುರೆ ತಗೊಂಡೋಗು ಅಂತ ಹೇಳಿದ. ಆಮೇಲೆ ಅವನು ಕೇಳಿದ್ರು, ಇವರದ್ದೆಲ್ಲ ಪಾಪ ಪರಿಹಾರ ಹೇಗಾಗುತ್ತೆ ಅಂತ ಕೇಳಿದ್ರು. ಅದು ಆಕಾಶದಿಂದ ಗಂಗೆ ತಂದು ಪಾತಾಳ ಲೋಕಕ್ಕೆ ಹರಿಸಿದ್ರೆ ಇವರೆಲ್ಲ ಪವಿತ್ರಾತ್ಮರಾಗ್ತಾರೆ ಅಂತ ಅವರಿಗೆ ನಿವೃತ್ತಿಯ ಉಪಾಯವನ್ನು ಹೇಳಿದ. ಬೇರೆ ಇನ್ಯಾವ ಉಪಾಯದಿಂದಲೂ ಆಗಲ್ಲ ಅಂತ. ಅಂದ್ರೇನು, ಸಮಗ್ರ ದೇಶದ ತುಂಬ ಗಂಗೆ ಓಡಾಡಬೇಕು ಅಂತ ಕಪಿಲನ ಉದ್ದೇಶ ಇತ್ತು. ಅದಾಗುತ್ತೆ ಅಂತ ಗೊತ್ತಾಯ್ತು. ಕಪಿಲ ಮುನಿಗೆ ಪ್ರದಕ್ಷಿಣೆ ಮಾಡಿ ಆ ನಮಸ್ಕಾರ ಮಾಡಿ ಕುದುರೆಯನ್ನು ತೆಗೆದುಕೊಂಡು ಬಂದು ಯಜ್ಞವನ್ನ ಪೂರ್ಣಗೊಳಿಸಿದ. ಸಗರಣ ಯಜ್ಞ ಪೂರ್ಣ ಆಯಿತು. ಈ ಅಂಶವಂತನಿಗೆ ರಾಜ್ಯವನ್ನೆಲ್ಲ ಕೊಟ್ಟು ವಿಷಯ ಪದಾರ್ಥಗಳನ್ನೆಲ್ಲ ತೊರೆದು ಔರ್ವ ಋಷಿಗಳನ್ನೇ ಹುಡುಕೊಂಡು ಹೋದ. ನಾನು ಬದುಕಿದ್ದೇ ನಿಮ್ಮಿಂದ, ತತ್ವೋಪದೇಶ ಮಾಡಿ ಅಂತ. ಅವ್ರು ಚೆನ್ನಾಗಿ ಉಪದೇಶ ಮಾಡಿದ್ರು. ಮೋಕ್ಷಕ್ಕೆ ಹೋದ ಸಗರ ಮಹಾರಾಜ. ಆಯಾ ಗುರುಗಳು ಅಂತ ಇರಬೇಕು ಒಬ್ಬೊಬ್ರು. ಅದಾದ ಮೇಲೆ ಅಂಶವಂತ ದೇವಗಂಗೆಯನ್ನು ತರಬೇಕು ಭೂಮಿಗೆ, ನಮ್ಮ ಚಿಕ್ಕಪ್ಪಂದ್ರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಅವನು ತಪಸ್ಸಿಗೆ ಕುಳಿತ. ಆದ್ರೆ ಅವನಿಗೆ ಮರಣದ ಕಾಲ ಬಂತು, ಗಂಗೆ ಬರಲಿಲ್ಲ. ಅಂಶವಂತನ ಮಗನೇ ದಿಲೀಪ ಅಂತ, ಅವನು ಹಾಗೆ ತಪಸ್ಸು ಮಾಡಿದ. ಅವನು ಸತ್ತು ಹೋದ. ಅವನಿಗೆ ಮಗ ಭಗೀರಥ, ಅವನು ತಪಸ್ಸು ಮಾಡಿದ. ಗಂಗೆ ಪ್ರತ್ಯಕ್ಷ ಆದ್ಲು. ತನ್ನ ಮನೋರಥವನ್ನ ಗಂಗೆ ಮುಂದೆ ಹೇಳಿದ. ಅವಳು ಹೇಳ್ತಾಳೆ, ನಾನ್ ಬರಬಲ್ಲೆ, ನನ್ನ ವೇಗವನ್ನು ಧರಿಸುವ ಶಕ್ತಿ ಭೂಮಿಗಿಲ್ಲ. ಭೂಮಿ ಕಕ್ಷೆಯಿಂದ ಜಾರಿ ಬಿಡುತ್ತೆ. ಹಾಗಾಗಿ ಭೂಮಿಯಲ್ಲಿ ಯಾರು ಇಲ್ಲ, ಆದ್ರಿಂದ ನಾನು ಬರುವುದು ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದಾಗ ಆಲೋಚನೆ ಮಾಡಿದ. ಎಲ್ಲಾ ಜಗತ್ತಿನ ತಾಪವನ್ನ ತಡೆಯುವ ಸಾಮರ್ಥ್ಯ ಆ ರುದ್ರದೇವರಿಗಿದೆ. ಹಾಗಾಗಿ ಪಾಪವನ್ನ ಪರಿಹರಿಸುವ ಸಾಮರ್ಥ್ಯ ಗಂಗೆಗಿದೆ, ಆ ತಾಪವನ್ನ ಪರಿಹರಿಸುವ ಸಾಮರ್ಥ್ಯ ರುದ್ರದೇವರಿಗಿದೆ ಅಂತ ಅಹಂಕಾರ ತತ್ವಾಭಿಮಾನಿಯಾದ ರುದ್ರದೇವರ ಬಳಿ ಆ ವಿಶೇಷವಾದ ಶಕ್ತಿ ಇದೆ ಅಂತ ಭಗೀರಥ ರಾಜ ಗಂಗೆಗೆ ಆಶ್ವಾಸನೆ ನೀಡಿ ಸ್ವಲ್ಪ ಕಾಲದಲ್ಲೇ ಶಿವನನ್ನ ಒಲಿಸಿಕೊಂಡ ಮಂತ್ರಗಳಿಂದ. ಶಿವ ಬೇಗ ಒಲಿತಾನಂತೆ, ಬೇಗ ವಿಷ್ಣು ಒಲಿಯಲ್ಲ. ಶಿವ ಅಂದ್ರೆ ದೇವರು ಒಲಿದು ಬಿಡ್ತಾನೆ ಬೇಗ. ಹಾಗಾಗಿ ರುದ್ರದೇವರು
ಒಲಿದ್ರು ಬೇಗ ಆಗಲಿ ಅಂತ ಬಂದರು. ಆ ಪವಿತ್ರವಾದ ಹರಿಪಾದ ಸಂಘದಿಂದ ಪವಿತ್ರವಾದ ಗಂಗೆಯನ್ನ ಭಕ್ತಿಯಿಂದ ತಮ್ಮ ತಲೆಯಲ್ಲಿ ಧರಿಸಿದ್ರು. ಆ ಕಥೆ ಇನ್ನು ಮುಂದಿದೆ. ಅಲ್ಲೇ ಬಂಧನದಲ್ಲಿ ಆದ್ಲು. ಆಮೇಲೆ ಜನ್ಮ ಋಷಿಗಳು ಕುಡಿದ್ರು, ಅಲ್ಲಿಯೂ ಕೂಡ ಗರ್ವ ಬಂತು. ಅವ್ರು ಬಿಟ್ಟು ತುಂಬಾ ತಡ ಆಯ್ತು. ಎಲ್ಲಾ ಕಡೆ ಭಗೀರಥ ಪ್ರಾರ್ಥನೆ ಮಾಡ್ತಾ ಇದ್ದ. ಆ ಭೂಮಿಯ ತುಂಬ ಭರತಖಂಡದ ತುಂಬ ಗಂಗೆಯನ್ನು ಸಂಚಾರ ಮಾಡಿಸಿ ವಾಯುವೇಗದ ರಥವುಳ್ಳಂತಹ ರಥದಿಂದ ಭಗೀರಥ ಮುಂದೆ ಮುಂದೆ ಹೋಗ್ತಾ ಇದ್ದ. ಗಂಗೆ ಅವನನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ಲು. ಎಲ್ಲಾ ಪ್ರದೇಶಗಳನ್ನ ಪಾವನ ಮಾಡಿ ಪಾತಾಳ ಲೋಕದ ತನಕ ಗಂಗೆ ಹೋಗಿ ಅಲ್ಲಿರುವಂತಹ ಚಿಕ್ಕಪ್ಪಂದೆ ಅವರೆಲ್ಲ ಪರಂಪರೆ, ಚಿಕ್ಕಪ್ಪ ಅಲ್ಲ ಈಗ, ಅಜ್ಜ ಮುತ್ತಾತ ಮರಿ ಮುತ್ತಾತ ಅವರ ದೇಹಗಳು ಭಸ್ಮ ಆಗಿರುವಂತಹ ಎಲ್ಲ ಭಸ್ಮ ಅಸ್ಥಿಗಳು ಎಲ್ಲ ಇತ್ತು. ಗಂಗಾಜಲ ಸ್ಪರ್ಶ ಆದ ತಕ್ಷಣ ದೇವರಿಗೆ ಅಪಚಾರ ಮಾಡಿದ್ರು. ಅವರೆಲ್ಲರೂ ಕೂಡ ಸ್ವರ್ಗಕ್ಕೆ ಸೇರಿದ್ದಾರೆ. ಹಾಗಾಗಿ ಗತಿಸಿದ ವ್ಯಕ್ತಿಗಳು ಗತಿಸೋಕ್ಕಿಂತ ಮುಂಚೆ ಗಂಗಾರಿ ತೀರ್ಥಗಳಲ್ಲಿ ನಮ್ಮ ಅಸ್ಥಿಗಳು ಮುಳುಗಿ ಏಳಬೇಕು. ಆಯ್ತಾ? ಗತಿಸಿದ ಮೇಲೆ ಅಸ್ಥಿಯನ್ನು ತಗೊಂಡು ಗಂಗೆಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಕಾವೇರಿ ನಮ್ಮ ದಕ್ಷಿಣ ಗಂಗಾ ಅಂದ್ಬಿಟ್ಟು ಇಲ್ಲೇ ಪುರೋಹಿತರು ವಿಜಯ ವಿಠಲಾಚಾರ್ಯ ಇಲ್ಲೇ ಹಾಕಿಸ್ತಾರೆ. ಆದ್ರೆ ವಿಶೇಷವಾಗಿ ಗಂಗಾರಿ ತೀರ್ಥಗಳಲ್ಲಿ ಕಾವೇರಿಗೂ ಮಹತ್ವ ಇದೆ. ಗಂಗಾರಿ ತೀರ್ಥಗಳಲ್ಲಿ ಎಲ್ಲಾ ತೀರ್ಥಗಳಲ್ಲಿಯೂ ಕೂಡ ಅಸ್ಥಿಗಳನ್ನ ಹಾಕಬೇಕು ಅಂತ ಭಸ್ಮವಾಗಿರುವಂತಹ ಅಸ್ಥಿಗೆ ಗಂಗೆಯ ಸಂಪರ್ಕವಾಗಿದ್ರಿಂದ ವಿಶೇಷವಾಗಿ ಅವರಿಗೆಲ್ಲ ಸದ್ಗತಿಯನ್ನು ನೀಡಿದ್ಲು. ಅಂದ್ರೆ ಗಂಗೆಯನ್ನ ಭಕ್ತಿಯಿಂದ ಧ್ಯಾನ ಮಾಡುವವರಿಗೆ ಏನೆಲ್ಲ ಫಲ ಇದೆ ಅಂತ ಹೇಳಬೇಕಾ ಅಂತ ಕೇಳಿದ್ದಾರೆ. 1 ವರ್ಷ ದೇಹದಲ್ಲಿ ಒಂದು ಹರಿಭಕ್ತಿಯ ಸನ್ನಿಧಾನವನ್ನು ತುಂಬುತ್ತಾಳಂತೆ 1 ಬಾರಿ ಸ್ನಾನ ಮಾಡಿದರೆ ಅಂತಹ ಗಂಗೆ. ಅವಳಲ್ಲಿ ಅಂತಹ ಮಹಿಮೆ ಇದ್ದಾಗಿದೆ, ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದ್ದಾರೆ. ಆ ತ್ರಿಗುಣ ಬಂಧನವನ್ನು ಬೇಗ ಮುಗಿಸಿಕೊಂಡು ಸಾಯುಜ್ಯ ಮೋಕ್ಷವನ್ನು ಹೊಂದಿದ್ರಂತೆ ಅವರೆಲ್ಲ ಕಾಲಕ್ರಮದಲ್ಲಿ. ಅವರಿಗೂ ಎಲ್ಲ ಸದ್ಗತಿ ಆಯಿತು. ಮೊದಲು ಅಹಂಕಾರದಿಂದ ಮತಿಭ್ರಷ್ಟರಾಗಿದ್ರು. ಭಗೀರಥನಿಗೆ ಶ್ರುತ ಅಂತ ಮಗ ಹುಟ್ಟಿದ. ಅವನಿಗೆ ಮನುಪುತ್ರನಾದ ನಾಭಾಗ ಒಬ್ಬ ಇದ್ದಾನೆ. ಒಟ್ಟು 3 ಜನ ನಾಭಾಗ ಇದ್ದಾರೆ. ದೃಷ್ಟನ ಮಗ ನಾಭಾಗ, ಮನುಪುತ್ರನಾದ ನಾಭಾಗ, ಈಗ ಶ್ರುತನಿಗೊಬ್ಬ ನಾಭಾಗ, ಇದು ಬೇರೆ ನಾಭಾಗ. ಈ 3 ಜನ ನಾಭಾಗ ಬಂದ್ಬಿಟ್ಟಿದ್ದಾರೆ. ರಾಘವೇಂದ್ರ ತೀರ್ಥ ಅಂತ 4 ಪರಂಪರೆಗಳಿದ್ದಾರೆ. ರಾಯರು ಇದ್ದಾರೆ. ಹಾಗೆ ಹೆಸರುಗಳು ತುಂಬಾ ಇರುತ್ತೆ. ಈ ನಾಭಾಗನಿಂದ ಸಿಂಧು ದ್ವೀಪ ಅಂತಾನೆ ಒಬ್ಬ ಮಗ. ಅವನಿಗೆ ಅಯುತಾಯುಗೆ ಋತುಪರ್ಣ ಜನಿಸಿದ. ಋತುಪರ್ಣ ಯಾರು ಅಂದ್ರೆ ನಲಮಹಾರಾಜನಿಗೆ ಅಕ್ಷವಿದ್ಯೆಯನ್ನು ಪಾಠ ಮಾಡಿದ ಋತುಪರ್ಣನೇ ಈ ಪರಂಪರೆಯಲ್ಲಿ ಬಂದ. ಅಶ್ವವಿದ್ಯೆಯನ್ನು ಇವನಿಂದ ಅವನು ಕಳೆದುಕೊಂಡ. ಆ ಋತುಪರ್ಣನ ಮಗನೇ ಸರ್ವಕಾಮ ಅಂತ ಅವನಿಗೆ ಹೆಸರು. ಆ ಸರ್ವಕಾಮನ ಮಗ ಸುದಾಸ. ಅವನ ಮಗ ಮದಯಂತಿ ಪತಿ ಅಂತ ಪ್ರಸಿದ್ಧನಾದ. ಸೌದಾಸ ಅಂತ ಅವನಿಗೆ ಹೆಸರು. ಸುದಾಸನ ಮಗನೇ ಸೌದಾಸ. ಅವನಿಗೆ ಮಿತ್ರ ಸಹ ಅಂತನೂ ಹೆಸರಿದೆ. ಕಲ್ಮಾಶಪಾದ ಅಂತನೂ ಅವನಿಗೆ ಹೆಸರಿದೆ. ಪ್ರಾರಬ್ಧ ಕರ್ಮದಿಂದ, ತನ್ನ ಪಾಪ ಕರ್ಮದಿಂದ ವಸಿಷ್ಠರ ಶಾಪವನ್ನು ಪಡೆದು ರಾಕ್ಷಸನಾಗಿದ್ದ, ಸಂತತಿಹೀನನಾಗಿದ್ದ. ಇಷ್ಟು ಕತೆ ಹೇಳಿದಾಗ ಪರೀಕ್ಷಿತ ರಾಜ ಕೇಳ್ತಾನೆ, ಅವನಿಗೆ ಯಾಕೆ ವಸಿಷ್ಠರ ಶಾಪ ಕೊಟ್ರು? ಅವನು ಯಾಕೆ ರಾಕ್ಷಸನಾಗು ಅಂತ ಅವನಿಗೆ ಹೇಳಿದ್ರು? ಅದಕ್ಕೆ ಅವರು ಕಾರಣವನ್ನು ಶುಕಾಚಾರ್ಯ ಹೇಳ್ತಾರೆ. ಸೌದಾಸ ಒಮ್ಮೆ ಬೇಟೆಗೆ ಹೋಗಿ ಒಬ್ಬ ರಾಕ್ಷಸನನ್ನ ವಧೆ ಮಾಡಿದ. ಆದ್ರೆ ಅವನ ತಮ್ಮ ಜೊತೆಗೆ ಇರ್ತಾ ಇದ್ದ, ಅವನನ್ನು ಬಿಟ್ಬಿಟ್ಟ. ಅಣ್ಣ ತಮ್ಮಂದ್ರು ಕೆಟ್ಟವರಿದ್ದಾಗ ಇಬ್ರು ಹೊಡೆದಾಕ್ ಬರಬೇಕು. ಒಂದು ಬಿಟ್ಟ, ಒಂದನ್ನು ಕೊಂಡ. ಅವನ ತಮ್ಮ ಸೇಡ್ ತೀರಿಸ್ಕೊಳ್ಬೇಕು ಅಂತ ಅವನ ಅರಮನೆಗೆ ಬಂದ. ತನ್ನ ಅಣ್ಣನನ್ನ ಕೊಂದದ್ದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅವನು ಏನ್ ಮಾಡಿದ ಅಂದ್ರೆ, ಭಯೋತ್ಪಾದಕರೆಲ್ಲ ಈ ತಾಜ್ ಮಹಲ್ ಹೋಟೆಲ್ಗೆ ಬಂದು ಕೊಂದ್ರಲ್ಲ, ಆ ತರ ಇವನು ಅಡಿಗೆ ಮನೆಗೆ ಬಂದು ಕುಕ್ಕಾಗಿ ಸೇರ್ಕೊಂಡಂತೆ. ಇಲ್ಲ ಇದೆ ನೋಡಿ ಭಾಗವತದಲ್ಲಿ. ಏನೋ ಕುಕ್ಕಿಂಗ್ ಕೆಲಸ ಅವನಿಗೆ, ಯಾರಿಗೆ ಕುಕ್ಕಬೇಕಾಗಿದೆ ಅವನು, ಅದಕ್ಕೋಸ್ಕರ ಅಡಿಗೆಯವನ ರೂಪವನ್ನು ತಾಳಿದಾನೆ. ನರಮಾಂಸವನ್ನ ಬೇಯಿಸಿ ವಸಿಷ್ಠರಿಗೆ ಹಾಕ್ಬಿಟ್ನಂತೆ ಅವನು. ಯಾಕೆಂದ್ರೆ ಶಾಪ ಕೊಟ್ರೆ ಇವನು ರಾಕ್ಷಸನಾಗ್ತಾನೆ ಅಂತ ನಿಶ್ಚಯ ಇತ್ತು. ಆ ನರಮಾಂಸವನ್ನು ತಿನ್ನೋದು ರಾಕ್ಷಸರು ಮಾತ್ರ. ಆ ನರಮಾಂಸವನ್ನು ವಸಿಷ್ಠರಿಗೆ ಶಾಪದಲ್ಲಿ ಬಡಿಸಿದ ತಕ್ಷಣ ಅವರೇನ್ ತಿನ್ಲಿಲ್ಲ, ಬಡಿಸಿದ್ ಗೊತ್ತಾಯ್ತು ಇದು ನರಮಾಂಸ ಅಂತ. ನೀನು ನರಮಾಂಸ ಭಕ್ಷಕನಾದ ರಾಕ್ಷಸನಾಗುವಂತವನಿಗೆ ಶಾಪ ಕೊಡು. ಅವನ ಆ ರಾಕ್ಷಸನ ಅಣ್ಣನನ್ನ ಕೊಂದಿದ್ದಕ್ಕೆ ಇವನಿಗೆ ರಾಕ್ಷಸ ಜನ್ಮ ಬರುವ ಹಾಗೆ ತಮ್ಮ ಮಾಡಿದ, ಇವನು ರಾಕ್ಷಸನಾಗಿ. ಇದು ರಾಕ್ಷಸ ಕೃತ್ಯ ಅಂತ ತಿಳಿದು ಆಮೇಲೆ ಗೊತ್ತಾಯ್ತು ಅವರಿಗೆ, ಇವನ್ ಮಾಡಿದ ತಪ್ಪಲ್ಲ, ಇವನ್ ಅವ್ರು ಹೇಳಿದ್ರು ಅವನನ್ನು ಬಿಟ್ಟು ನಾನೇನು ಮಾಡಿಲ್ಲ ಅಂತ. ಅವನು ನೀರು ಕೊಟ್ಟಿದ್ದು ಒಳ್ಳೆ ಆಹಾರನೆ, ಅವನು ನರಮಾಂಸ ತಂದು ಹಾಕಿದಾನೆ. ನಿನ್ನ ಮನೆಯಲ್ಲಿರುವ ಅಡಿಗೆಯವನು ಇವತ್ತು ಅಡಿಗೆಯವ್ರದೇ ವೆರಿ ಡೇಂಜರ್. ಅವರು ಲಿಂಗಾಯತರು ಬರ್ತಾರೋ, ಗೌಡ್ರು ಬರ್ತಾರೋ, ಯಾರ್ಯಾರು ಬರ್ತಾರೋ ಜನಿವಾರ ಹಾಕೊಂಡು ಗೊತ್ತಾಗಲ್ಲ ಆಯ್ತಾ. ಎಲ್ಲರೂ ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ. ಆ ತರ ಇದೆಲ್ಲ ಒಂದು ಅವ್ಯವಸ್ಥೆಗಳು. ಅಂದ್ರೆ ಅವರವರು ಮಾಡುವುದು ಸರಿಯಾಗಿದೆ, ವೇಷಾಂತರ ಮಾಡಬಾರದು. ಅದು ವೇಷಾಂತರ ಮಾಡಿದ ಅಪರಾಧವಾಯಿತು. ಅದು ವೇಷಾಂತರ ಮಾಡಿ ಬಂದ, ನಿನಗೆ ಗೊತ್ತಾಗ್ಲಿಲ್ಲ, ನಿನಗೆ ಶಾಪ ಕೊಟ್ಬಿಟ್ಟಿದ್ದೀನಿ, 12 ವರ್ಷ ಆದ್ಮೇಲೆ ಪರಿಹಾರ ಆಗುತ್ತೆ. 12 ವರ್ಷ ಅನುಭವಿಸಲೇಬೇಕು. ಒಂದ್ಸಲಿ ಕೊಟ್ಟಿದ್ದಕ್ಕೆ ಗೊತ್ತಿಲ್ಲದೆ ಮಾಡಿದ್ರು 12 ವರ್ಷ ಅನುಭವಿಸಬೇಕು.
ಆ ಸಂದರ್ಭದಲ್ಲಿ ಅಷ್ಟು ಹೇಳಿದ್ರು ಸಿಟ್ಟು ಬಂದ್ಬಿಡ್ತು ಅವನಿಗೆ. ನೀವು ಗುರುಗಳಾಗಿ ನಾನ್ ಮಾಡಿದ್ದಲ್ಲ ಅಂತ ಗೊತ್ತಾದ್ಮೇಲೆ ನೀವ್ಯಾಕೆ 12 ವರ್ಷದ ಶಾಪ ಕೊಡ್ತಾ ಇದ್ದೀರಿ ಅಂತ ಕೈಯಲ್ಲಿ ನೀರು ಹಾಕೊಂಡು ವಸಿಷ್ಠರಿಗೆ ಶಾಪ ಕೊಡ್ತೀನಿ ಅಂತ ಅವನು ಸ್ವಲ್ಪ ಸಿಟ್ಟಿನಿಂದ ಅವನು ಹೊರಟ. ಆಗ ಮದಯಂತಿ ತಡದ್ಲು. ಛೇ ಜ್ಞಾನಿಗಳಿಗೆಲ್ಲ ಶಾಪ ಕೊಡ್ತಾರೇನ್ರಿ ಅಂತ ಹೆಣ್ಣು ಒಂದ್ ಸ್ವಲ್ಪ ಅಧ್ಯಾತ್ಮವಾದಿನಿ ಆಗಿದ್ಲು ಮದಯಂತಿ, ಅವಳು ತಡೆದ್ಲು. ಅವಾಗ ಅದು ಮಂತ್ರಶಕ್ತಿ ಇತ್ತು. ಅದನ್ನ ಏನ್ ಮಾಡಿದ, ಅದನ್ನ ತನ್ನ ಕಾಲಿನ ಮೇಲೆ ಹಾಕೊಂಡ. ಅದಕ್ಕೆ ಅವನಿಗೆ ಕಲ್ಮಾಶಪಾದ ಅಂತ ಇನ್ನೊಂದು ಹೆಸರು. ಸೌದಾಸನಿಗೆ ಇನ್ನೊಂದು ಹೆಸರು ಕಲ್ಮಾಶಪಾದ. ಅಂದ್ರೆ ಪಾದ ಕಪ್ಪು ಕಪ್ಪಾಗಿ ಹೋಯ್ತು, ಆದ್ರಿಂದ ಕಲ್ಮಾಶಪಾದ ಅಂತ. ಎಲ್ಲಾ ದಿಕ್ಕುಗಳು, ಅಂತರಿಕ್ಷ, ಭೂಮಿ, ಪ್ರಾಣಿಗಳಿಂದ ತುಂಬಿಕೊಂಡಿದ್ದೆಲ್ಲ ಅವನಿಗೆ ಗೊತ್ತಾಗ್ತಾ ಇತ್ತು. ಅದಕ್ಕೆ ಎಲ್ಲೂ ಹಾಕ್ಲಿಲ್ಲ ಅವನು. ಪ್ರತಿಯೊಂದು ಕಡೆಯಲ್ಲೂ ಪ್ರಾಣಿ ಪಕ್ಷಿಗಳಿದ್ದಾರೆ. ಎಲ್ಲಿ ಆ ಶಾಪದ ನೀರು ಹಾಕಿದ್ರು ಅವ್ರು ಸತ್ತು ಹೋಗ್ತಾರೆ ಅಂತ ತನ್ನ ಕಾಲ ಮೇಲೆ ಆ ನೀರನ್ನ ಹಾಕೊಂಡು ಆ ಶಾಪವನ್ನ ಆ ಹೆಂಡತಿ ಹೇಳ್ತಾಳೆ ಅಂತ ಮಹತ್ವ ಕೊಟ್ಟ. ಕಾಲೆಲ್ಲ ಕರಿ ಆಗೋಯ್ತು. ಅದು ಕಲ್ಮಾಶಪಾದ. ರಾಕ್ಷಸ ಸ್ವಭಾವ, ಕಪ್ಪು ಬಣ್ಣ ಹೊಂದಿದ, ಇದ್ದಕ್ಕಿದ್ದ ಹಾಗೆ ಶಾಪದ ಪ್ರಭಾವದಿಂದ ರಾಕ್ಷಸನಾದ ಸೌದಾಸ ಕಾಡಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಬ್ರಾಹ್ಮಣ ದಂಪತಿಗಳು ಏಕಾಂತದಲ್ಲಿದ್ರು. ಹಸಿವಿಂದ ಪೀಡಿತನಾಗಿ ಆ ಬ್ರಾಹ್ಮಣನನ್ನೇ ಹಿಡ್ಕೊಂಡ. ಅವಾಗ ಆ ಪತ್ನಿ ಹೇಳ್ತಾಳೆ, ನೀನು ಹುಟ್ಟಿನಿಂದ ರಾಕ್ಷಸ ಅಲ್ಲ, ಇಕ್ಷ್ವಾಕು ವಂಶದ ಮಹಾರಥಿಕ ನೀನು, ದೊಡ್ಡ ರಾಜ, ಮದಯಂತಿ ಪತಿ ನೀನು, ಪಾಪಕರ್ಮ ಮಾಡಬೇಡ. ನನಗೆ ಬ್ರಾಹ್ಮಣನಿಂದ ಒಂದು ಗಂಡು ಮಗು ಆಗ್ಬೇಕು ಅಂತ ಆಸೆ ಇದೆ, ಮಧ್ಯೆ ಕೊಂದಾಕೊಡ್ಬೇಡ ಅಂತ ಅವಳು ಆ ರಾಕ್ಷಸನ ಹತ್ರ ಕೇಳ್ಕೊಂಡ್ರು. ಬಿಟ್ಟು ಕೊಡು ಅಂತ ಕೇಳಿದ್ರು. ಆದ್ರೂ ಕೂಡ ಆ ಪುರುಷಾರ್ಥ ಸಾಧನವಾದ ಬ್ರಾಹ್ಮಣ ದೇಹವನ್ನ ನಾಶ ಮಾಡಬಾರದು. ಯಾರನ್ನ ನಾಶ ಮಾಡಿದ್ರು ಕೂಡ ಬ್ರಾಹ್ಮಣರ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ, ಪರಬ್ರಹ್ಮನನ್ನು ತಿಳ್ಕೊಳ್ಬೇಕು, ಇದೆಲ್ಲ ಸರಿಯಾಗಲ್ಲ ಅಂತ ಇಷ್ಟೆಲ್ಲ ವೇದಗಳನ್ನ ಉಪದೇಶ ಮಾಡುವ ಬ್ರಾಹ್ಮಣರನ್ನ ನೀನು ಅನ್ಯಾಯ ಮಾಡಬಾರದು. ಅದರಲ್ಲಿಯೂ ಕೂಡ ಗರ್ಭಧಾರಣೆಗೆ ನಾನು ಯೋಗ್ಯನಾಗಿದ್ದೇನೆ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ ಮಹಾ ಅಪರಾಧವಾಗುತ್ತೆ. ಒಂದು ವೇಳೆ ನೀನು ಇಷ್ಟಾದ್ರೂ ಕೂಡ ನನ್ನನ್ನು ತಿನ್ಲೇಬೇಕು ಅಂತ ಆಲೋಚನೆ ಮಾಡಿದ್ರೆ, ಇವನನ್ನ ನೀನ್ ತಿಂತಿ, ಬ್ರಾಹ್ಮಣನ ತಿನ್ಲಿಕ್ಕೆ ಹೊರಟಿದೆ, ಅವನಿಂದ ನನಗೆ ಮಗು ಬೇಕಾಗಿದೆ, ಅವನನ್ನು ತಿಂತಿ ಅಂದ್ರೆ ಮೊದಲು ನನ್ನನ್ನು ತಿಂದು ಬಿಡು, ಆಮೇಲೆ ಆ ಬ್ರಾಹ್ಮಣನ ತಿನ್ನು. ನನ್ನ ಗಂಡನೆಲ್ಲ ತಿನ್ನುವುದನ್ನು ನಾನು ನೋಡ್ಲಿಕ್ಕೆ ಆಗಲ್ಲ, ನನಗೆ ಪಾತಿವ್ರತೆ ಇದೆ ಅಂತ ಮಹಾಪತಿವ್ರತೆಯಾಗಿ ಹೀಗೆ ಪ್ರಾರ್ಥನೆ ಮಾಡ್ತಾಳೆ. ಅವನಿಲ್ಲದೆ ಒಂದು ಕ್ಷಣ ಬದುಕಿರಲ್ಲ ಅಂತ, ನನ್ನ ಬದುಕೇ ಹೆಣ ಆಗಿ ಹೋಗುತ್ತೆ, ಹೇಯ ಆಗಿ ಹೋಗುತ್ತೆ ಅಂತ ಅನಾಥೇತರ ಜೋರಾಗಿ ಅಳ್ತಾ ಇದ್ದಾಳೆ. ಆದ್ರೆ ಇವನಿಗೆ ಗುರುಗಳ ಶಾಪ ಇದೆ, ಆದ್ರಿಂದ ಮಂಕು ಕವಿದು ಹೋಗಿದೆ, ರಾಕ್ಷಸ ಸ್ವಭಾವ ಇದೆ. ಸೌದಾಸ ಹುಲಿಯನ್ನು ತಿನ್ನುವ ಹಾಗೆ ಬ್ರಾಹ್ಮಣನನ್ನ ಅವ್ರು ಹೇಳಿದ ತಕ್ಷಣ ತಿಂದೇ ಹಾಕಿದ. ಆ ಬ್ರಾಹ್ಮಣನನ್ನ ತಿಂದು ಬಿಟ್ಟ. ಪತಿ ಏನ್ ಮಾಡ್ತಾಳೆ, ಪತಿಯನ್ನ ನರಭಕ್ಷಣ ತರ ತಿಂದಿದ್ ನೋಡಿ ಬ್ರಾಹ್ಮಣ ಪತ್ನಿ ಅವಳು ಎದೆ ಒಡೆದು ಹೋಗಿ ಅವಳು ಆ ರಾಜನಿಗೆ ಶಾಪ ಕೊಡ್ತಾಳೆ. ಬುದ್ಧಿ ಇಲ್ಲದೆ ಕಾಮಾರ್ಥಳಾದ ನನ್ನ ಪತಿಯನ್ನು ನೀನು ತಿಂದಿದ್ರಿಂದ ನಿನಗೆ ನಿನ್ನ ಶಾಪ ಬಿಡುಗಡೆ ಆದ್ಮೇಲೆ, 12 ವರ್ಷ ಆದ್ಮೇಲೆ ಶಾಪ ಬಿಡುಗಡೆ ಆಗುತ್ತೆ. ಆ ಶಾಪ ಬಿಡುಗಡೆ ಆದ್ಮೇಲೆ ನಿನ್ನ ಪತ್ನಿಯ ಜೊತೆಗೆ ಸೇರೋಕ್ಕಿಂತ ಮೊದಲು ಮರಣ ವಾರ್ತೆ ಬರಲಿ ಅಂತ ಈ ರೀತಿಯಾಗಿ ಅವನಿಗೆ ಶಾಪ ಕೊಟ್ಲು ಅವಳು. ಆಮೇಲೆ ಇವನಿಗೆ ಶಾಪ ಕೊಟ್ಟು ಅವಳು ಪತಿಲೋಕವನ್ನು ಸೇರಬೇಕು ಅಂತ ಸಂಕಲ್ಪ ಮಾಡಿದ್ಲು. ಅವನ ಅಸ್ಥಿಗಳನ್ನೆಲ್ಲ ತಿಂದು, ಎಲ್ಲ ಅವನು ಮಾಂಸ ಎಲ್ಲ ತಿಂದು ಆ ಬ್ರಾಹ್ಮಣನ ಅಸ್ಥಿಗಳನ್ನ ಅಲ್ಲೇ ಒಗೆದು ಹೋಗಿದ್ದ ಅವನು ರಾಕ್ಷಸನಾಗಿ. ಅಸ್ಥಿಗಳನ್ನೆಲ್ಲ ಒಂದು ಬೆಂಕಿ ಒಟ್ಟು ಮಾಡಿ ಅದಕ್ಕೆ ದಹನ ಸಂಸ್ಕಾರಗಳನ್ನ ಮಾಡಿ ಅದಕ್ಕೆ ಚೆನ್ನಾಗಿ ಬೆಂಕಿ ಹಾಕಿ ತಾನು ಅದರಲ್ಲಿ ಪತಿ ಸಹಗಮನ ಮಾಡ್ತಾಳು. ಕೊನೆಗೆ ಅವಳು ಕೂಡ ಆ ಬೆಂಕಿಗೆ ಹಾರಿಕೊಳ್ತಾಳೆ. 12 ವರ್ಷದ ಕೊನೆಗೆ ಶಾಪ ನಿವೃತ್ತಿಯಾದಾಗ ಆ ಸಂದರ್ಭದಲ್ಲಿ ತನ್ನ ಪತ್ನಿಯ ಜೊತೆಗೆ ಸೇರಬೇಕು ಅಂತ ಹೊರಡ್ತಾನೆ. ಅವನಿಗೇನು ಗೊತ್ತಿಲ್ಲ ರಾಕ್ಷಸನಾದಾಗ. ಆದ್ರೆ ಈ ತರ ಅವನಿಗೆ ಶಾಪ ಬಂದಿದೆ ಅನ್ನೋದನ್ನ ಕಾಡಿನವರು ಹೆಂಡತಿಗೆ ಹೋಗಿ ಹೇಳಿರ್ತಾರೆ. ನಿನ್ನ ಗಂಡ ರಾಕ್ಷಸನಾಗಿ ಹಿಂಗ್ ತಿರ್ಲಿಕ್ಕೆ ಹೋದಾಗ ನೀವಿಬ್ರು ಕೂಡ ಸೇರಿದ್ರೆ ಸತ್ತೋಗ್ತಾನೆ ಗಂಡ ಅಂತ ಹೇಳಿದ್ದಾರೆ. ಹಾಗಾಗಿ ಅವನ ರಾಕ್ಷಸ ಜನ್ಮದಿಂದ ನಿವೃತ್ತನಾಗಿ ಬಂದ ಮೇಲೆ, ರಾಜನಾಗಿ ಬಂದ ಮೇಲೆ ಅವನ ಸಂಘ ನೀನು ಮಾಡಬಾರದು ಅಂತ. ಒಳ್ಳೆ ಎಪಿಸೋಡ್ ಇದು, ಧಾರಾವಾಹಿ. ಆ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ನೀವು ಸ್ತ್ರೀ ಸುಖಕ್ಕಾಗಿ ನನ್ನ ಹತ್ತಿರ ಬರಬೇಡಿ, ಮಹಾ ಅಪರಾಧ ಆಗುತ್ತೆ, ನೀವು ಸತ್ತೇ ಹೋಗ್ತೀರಿ ಅಂತ ಅವಳು ತಡೀತಾಳೆ. ಹಾಗಾಗಿ ಅವನಿಗೆ ಸಂತತಿ ಆಗಲ್ಲ, ತನ್ನ ಹೆಂಡತಿಯಿಂದ ಸಂತತಿ ಆಗಲ್ಲ. ರಾಜನ ಅನುಮತಿಯಿಂದ ವಸಿಷ್ಠರು ಆ ನಿಯೋಗ ಪದ್ಧತಿಯಿಂದ ಮದಯಂತಿಯಲ್ಲಿ ಸಂತಾನವನ್ನು ಪಡಿತಾರೆ. 7 ವರ್ಷಗಳ ಕಾಲ ಆಗುತ್ತೆ, ಅವಳಿಗೆ ಹೆರಿಗೆಯೇ ಆಗಲ್ಲ. ಅವಳು ಕೊನೆಗೆ ಕಲ್ಲು ತಗೊಂಡು ಅಡಿಗೆ ಮನೆಯಲ್ಲಿ ರುಬ್ಬುಗುಂಡಿರುತ್ತೆ, ಬೇಜಾರು, ಎಲ್ಲಾರು ಮಕ್ಕಳು ಹಡಿತಿದ್ದಾರೆ, ಅವಳು ಮಕ್ಕಳಾಗ್ತಿಲ್ಲ. 7 ವರ್ಷ ಆಯ್ತು, ಗರ್ಭ ಇದೆ, ಮಗು ಹೊರಗೆ ಬರ್ತಾ ಇಲ್ಲ. ಕಲ್ಲು ತಗೊಂಡು ಹೊಟ್ಟೆಗೆ ಜಜ್ಜಿಲ್ಲಂತೆ, ಆ ಮಗು ಹೊರಗೆ ಬರುತ್ತೋ ಇಲ್ಲೋ ಅಂತ ಡೆಲಿವರಿ ಪದ್ಧತಿ. ಕಲ್ಲು ತಗೊಂಡು ಜಜ್ಜಿಕೊಂಡು ಅವಾಗ ಜನಿಸಿದ್ರಿಂದ ಆ ಸೌದಾಸನ ಮಗನಿಗೆ ಅಶ್ಮಕ ಅಂತ ಹೆಸರು. ಅಶ್ಮಕ ಅಂದ್ರೆ ಕುಟ್ಟು ಕಲ್ಲು ಅಂತ ಅರ್ಥ.
ಆ ಏನು ಚಟ್ನಿ ರುಬ್ಬು ಕಲ್ಲು ತಗೊಂಡು ಚಚ್ಚಿದಕ್ಕೆ ಚಟ್ನಿ ರುಬ್ಬು ಕಲ್ಲು ಅಂತಾನೆ ಹೆಸರು ಅವನಿಗೆ. ಅಶ್ಮಕ ಅಂತ ಕನ್ನಡದಲ್ಲಿ ಹೇಳಬಾರ್ದಷ್ಟೇ, ಅಶ್ಮಕನಿಂದ ಹುಟ್ಟಿದವನು ಮೂಲಕ ಅಂತ. ಇಷ್ಟು ಮಧ್ಯದಲ್ಲಿ ಕತೆ ಕೇಳಿದ ಹಿಂಗೆಲ್ಲ ಸ್ವಾರಸ್ಯ ಇರುತ್ತೆ ಅಂತ ಕತೆ ಹೇಳಿದ್ರು. ಆ ಅಶ್ಮಕನ ಮಗನೇ ಸೌದಾಸನ ಮಗನಾದವನು ಅಶ್ಮಕ, ಅಶ್ಮಕನ ಮಗನೇ ಮೂಲಕ ಅಂತ ಹೆಸರು. ಮೂಲಕ ನಾರಿ ಕವಚ ಅಂತ ಅವನಿಗೆ ಹೆಸರು. ಯಾಕೆಂದ್ರೆ ಕ್ಷತ್ರಿಯ ವಂಶವೇ ನಾಶ ಆಗುವ ಪ್ರಸಂಗದಲ್ಲಿ ಮೂಲಕನಿಂದ ವಂಶ ಬೆಳಿಬೇಕು ಅಂತ ಅವನಿಗೆ ಆ 100 ಜನ ಹೆಣ್ಮಕ್ಕಳು ಅವನು ಎಲ್ಲಿ ನಾಶ ಆಗಿಬಿಡುತ್ತಾನೋ, ಪರಶುರಾಮ ದೇವರು ಬೇರೆ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡುವ ಕಾಲ, ಅದಕ್ಕೆ ಯಾರು ಹೆಣ್ಮಕ್ಕಳ ಜೊತೆಗೆ ಇರ್ತಾರೆ ಅವರು ನಾನು ಹೊಡೆಯಲ್ಲ ಅಂತ ಪರಶುರಾಮ ದೇವರು ಹೇಳಿದ್ರು. ಹೆಣ್ಮಕ್ಕಳ ಗುಂಪಿನಲ್ಲಿರೋರ ಜೊತೆಗೆ ಅವರು ಕ್ಷತ್ರಿಯರೆಲ್ಲ ನಾನು ಯುದ್ಧ ಮಾಡಲ್ಲ ಅಂದ್ಬಿಟ್ಟಿದ್ರು. ಆಗ ಪರಶುರಾಮ ದೇವರು ಬರಬೇಕಾದ್ರೆಲ್ಲ 10 ಜನ ಹೆಣ್ಮಕ್ಕಳು ಸುತ್ತ ಬರೋದು ಮಧ್ಯದಲ್ಲಿ ಅವನನ್ನು ಇಟ್ಕೊಳ್ತಾ ಇದ್ರು. ಅದಕ್ಕೆ ಅವನಿಗೆ ನಾರಿ ಕವಚ ಅಂತಾನೆ ಹೆಸರು. ನಾರಿಯರೆಲ್ಲ ಕವಚವಾಗಿ ಬರ್ತಾ ಇದ್ರು, ಆದ್ರಿಂದ ಈಗ ನಾರಿ ಕವಚ ಅಂತ. ಆ ನಾರಿ ಕವಚ ಅವನು ವಂಶಾಭಿವೃದ್ಧಿ ಆಗಬೇಕು ಅಂತ ಅವನನ್ನು ಬೆಳೆಸಿದ್ರು. ಆ ಮೂಲಕನಿಂದಲೇ ಅವನಿಗೆ 2 ಹೆಸರು, ಮೂಲಕ, ನಾರಿ ಕವಚ ಅಂತ. ಅವರಿಂದ ದಶರಥ ರಾಜ. ಆ ದಶರಥ ರಾಜ ಅಂದ್ರೆ ಈ ದಶರಥ ಅಲ್ಲ, ಇನ್ನು ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಅಜರಾಜನ ಮಗ ದಶರಥ, ಅವನ ಮಗ ರಾಮ, ಇವನು ಮಧ್ಯದಲ್ಲಿ ಬರುವ ದಶರಥ, ಇವನು ಬೇರೆ. ಈ ದಶರಥನಿಗೆ ರಾಮ ಮಗ ಅಲ್ಲ, ಐಳಿ ಬಿಳಿ ಅಂತ ಹೆಸರು. ಐಳಿ ಬಿಳಿ ಅಂತ ಹೆಸರು. ಅವನ ಮಗ ವಿಶ್ವಸಹ. ಅವನಿಗೆ ಖಟ್ವಾಂಗ ಅಂತ ಮಗನಾಗ್ತಾನೆ. ಅವನಲ್ಲಿ ತುಂಬಾ ದೊಡ್ಡ ಚಕ್ರವರ್ತಿಯಾಗಿದ್ದ. ಅವನು ದೇವತೆಗಳ ಯುದ್ಧದಲ್ಲಿ ಸೋಲಿಲ್ಲದೆ ಜಯವನ್ನು ಸಂಪಾದನೆ ಮಾಡಿದ. ದೇವತೆಗಳೆಲ್ಲ ನಿನಗೆ ಏನು ಬೇಕು ವರ ಅಂತ ಕೇಳಿದ್ರೆ ಏನು ಬೇಕಾದ್ರೂ ಕೊಡ್ತೀವಿ, ಸುಖ ಭೋಗ ಭಾಗ್ಯಗಳು ಅಂದ್ರೆ ಅವನು ಕೇಳ್ತಾನೆ. ನನಗೆ ಆಯುಷ್ಯ ಎಷ್ಟಿದೆ ಅಂತ ಕೇಳಿದ್ರು. 48 ನಿಮಿಷ ನಿನ್ನ ಆಯುಷ್ಯ ಇದೆ ಅಂತ ಹೇಳಿದ್ರು ದೇವತೆಗಳು. 48 ನಿಮಿಷದಲ್ಲೇ ಎಲ್ಲ ಮುಹೂರ್ತ ಸಂಗಮೋತ್ಸರ್ಜ್ಯ ಎಲ್ಲ ತನ್ನ ಮಮತೆಯನ್ನು ಬಿಟ್ಟು 48 ನಿಮಿಷದಲ್ಲಿ ಅವನು ಮೋಕ್ಷಕ್ಕೆ ಹೋದ ಖಟ್ವಾಂಗ ಅಂತ. ಅಂತಹ ಪವಿತ್ರನಾದ ಬ್ರಹ್ಮಜ್ಞಾನಿ ಖಟ್ವಾಂಗ ರಾಜ ಅಂತ ಹೇಳಿದ್ದಾರೆ. ಹೀಗೆ ನಾರಾಯಣನ ಮನಸ್ಸಿನಿಂದ ಭಗವಂತನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿ ವಾಸುದೇವ ಪರಾಯಣನಾಗಿ ಅವನು ಮೋಕ್ಷಕ್ಕೆ ಹೋದ. ಖಟ್ವಾಂಗ ರಾಜನಿಗೆ ದೀರ್ಘಬಾಹು ಅನ್ನುವನು ಮಗನಾದ. ಅವನಿಗೆ ಮಹಾಕೀರ್ತಿಶಾಲಿಯಾದ ರಘು ಮಹಾರಾಜ. ಆ ರಘು ಮಹಾರಾಜನಿಗೆ ಅಜ ಮಹಾರಾಜ. ಅಜನಿಗೆ ದಶರಥ, ದಶರಥ ರಾಜನೇ ರಾಮಚಂದ್ರ ಅಂತ. ಇಲ್ಲಿಗೆ ಒಂದು ಕಥೆ. ಎಷ್ಟಾಯ್ತು ಗಂಟೆ? ಓ, ಸರಿಯಾಗಿ 1 ಗಂಟೆ ಸಮಯ ಪ್ರಜ್ಞೆ ಇದೆ. ಇನ್ನು ರಾಮನ ಕಥೆಯನ್ನು ಹೇಳಿ ಕೃಷ್ಣನ ಕಥೆಗೆ ಲಿಂಕ್ ಕೊಟ್ರೆ ನಾಳೆ ಮಂಗಳ ಆಯ್ತು ಅಂತ. ಏನು ಬಾರು ಚಂಡಿ ಬರ್ತಾ ಬಾಬಾ ಬಿಡ 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 ಬಿಡ. ಬಾಪ ಸುಮ್ಮನೆ ತಗೋ ಬಾ. ಅಪ್ಪ ಮೊದಲು ನೀರು ತಗೋ. ನಾನು ತಗೊಂಡಿದ್ದೆ. ಬಾ. ತಗೋ ಮಗು ಬಾ.